my channel. Today in this video we are starting. This is an environmental third video. So ನಾವು ಇಲ್ಲಿ ಏನೇನು ನೋಡ್ತೀವಿ ಅಂದ್ರೆ ಬಯೋಡೈವರ್ಸಿಟಿ ನೋಡ್ತೀವಿ. ಬಯೋಡೈವರ್ಸಿಟಿಯಲ್ಲಿ ಇನ್ವೇಸಿವ್ ಏಲಿಯನ್ ಸ್ಪೀಸೀಸ್ ಬರುತ್ತೆ, ವೆಟ್ಲ್ಯಾಂಡ್ ಕನ್ಸರ್ವೇಷನ್ ಬರುತ್ತೆ, ಕೋರಲ್ಸ್, ಮ್ಯಾಂಗ್ರೋವ್ಸ್, ಆಮೇಲೆ ಬಯೋಡೈವರ್ಸಿಟಿ ಆಕ್ಟ್, ಫಾರೆಸ್ಟ್ ಆಕ್ಟ್ಸ್ ಇಷ್ಟನ್ನ ಈ ವಿಡಿಯೋಲಿ ಕವರ್ ಮಾಡೋಕ್ಕೆ ಟ್ರೈ ಮಾಡೋಣ. ಆಗಿಲ್ಲ ಅಂತಂದ್ರೆ ಒನ್ ಮೋರ್ ವಿಡಿಯೋದಲ್ಲಿ ಮಾಡೋಣ. ಇದು ಜಸ್ಟ್ ಕಾಂಪ್ರಹೆನ್ಸಿವ್ ವಿಡಿಯೋಸ್ ಆಗಿರುತ್ತೆ. ನಿಮಗೆ ಎಲ್ಲ ಡಾಟಾ ಫ್ಯಾಕ್ಟ್ಸ್ ವೆರಿ ಹೈಲಿ ಲೋಡೆಡ್ ಆಗಿರುತ್ತೆ. ಈ ವಿಡಿಯೋ ನೋಡ್ತಾ ಇರಬೇಕಾದ್ರೆ ನಿಮಗೆ ಒಂದ್ಸತಿ ಆದರೂ ಬೇಸಿಕ್ ಐಡಿಯಾ ಇತ್ತು ಅಂದರೆ ಯೂಸ್ಫುಲ್ ಆಗುತ್ತೆ. ಆಮೇಲೆ ನೋಟ್ಸ್ ಹೇಗಿರುತ್ತೆ, ಎಷ್ಟು ಕಂಟೆಂಟ್ ರಿಚ್ ಇರುತ್ತೆ ಅನ್ನೋದ್ರ ಬಗ್ಗೆ ಒಂದು ಬ್ರೀಫ್ ಐಡಿಯಾ ಇರುತ್ತೆ ಇದ್ರ ಬಗ್ಗೆ ನಿಮಗೆ. ಸೊ ನಿಮ್ಗೆ ಈ ಥರ ವೀಡಿಯೋಸ್ಗಳು ಲೈಕ್ ಆಗ್ತಿದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇಟ್ಸ್ ವೆರಿ ಗುಡ್ ಇನಿಷಿಯೇಟಿವ್ ಐ ಥಿಂಕ್. ಸೊ ಈ ಕನ್ನಡ ಮಟ್ಟಿಗೆ ಈ ಥರ ಒಂದು ಕಾಂಪ್ರಹೆನ್ಸಿವ್ ನೋಟ್ಸ್ಗಳನ್ನ ಕನ್ನಡ ಇಂಗ್ಲೀಷಲ್ಲಿ ಹೇಳಿರೋಂಥದ್ದು ವೆರಿ ಕಮ್ಮಿ ಇದ್ದಾರೆ, ಎಸ್ಪೆಷಲಿ ಫಾರ್ UPSC ಮೆಟೀರಿಯಲ್ಸ್. ಈ ಥರ ಹಿಂದಿದಲ್ಲಿ ತುಂಬ ಇದ್ದಾವೆ. ಓಕೆನಾ, ಈಗ ನಾವು ಬಯೋಡೈವರ್ಸಿಟಿ ಅಂತ ನೋಡ್ತಾ ಇದ್ದೀವಿ. ಏನಪ್ಪ ಇದು? ಎನ್ಕಂಪಾಸಸ್ ದಿ ವೇರಿಯಬಿಲಿಟಿ ಅಮಾಂಗ್ ದಿ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಫ್ರಮ್ ಆಲ್ ಸೋರ್ಸಸ್ ಅಂಡ್ ದೇರ್ ಎಕಾಲಜಿಕಲ್ ಕಾಂಪ್ಲೆಕ್ಸಸ್. ಎಲ್ಲಿಂದ? ಫ್ರಮ್ ಮೈಕ್ರೋಸ್ಕೋಪಿಕ್ ಮೈಕ್ರೋಬ್ಸ್ ಟು ಲಾರ್ಜ್ ಅನಿಮಲ್ಸ್ ಎಲ್ಲದನ್ನು ನಾವು ಬಯೋಡೈವರ್ಸಿಟಿ ಅಂತ ರಿಯೋ ಅರ್ತ್ ಸಮಿಟ್ ಅಲ್ಲಿ ಡೆಫಿನೇಷನ್ ಹೇಳಿದ್ದಾರೆ ಕೂಡ. ಅಂದರೆ ಒಂದು ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಲ್ಲಿ ವೇರಿಯಬಿಲಿಟಿ ಇರುತ್ತೆ ಫ್ರಮ್ ಆಲ್ ಸೋರ್ಸಸ್ ಇನ್ಕ್ಲೂಡಿಂಗ್ ಟೆರೆಸ್ಟ್ರಿಯಲ್, ಮರೈನ್ ಅಂಡ್ ಅದರ್ ಅಕ್ವಾಟಿಕ್ ಎಕೋಸಿಸ್ಟಮ್ ಅಂಡ್ ದ ಎಕಾಲಜಿಕಲ್ ಕಾಂಪ್ಲೆಕ್ಸಸ್ ಆಫ್ ವಿಚ್ ದೇ ಆರ್ ಪಾರ್ಟ್. ದಿಸ್ ಇನ್ಕ್ಲೂಡ್ ಡೈವರ್ಸಿಟಿ. ನಾವು ಬಯೋಡೈವರ್ಸಿಟೀಸ್ ಅಂತ ಹೇಳ್ತೀವಿ. ಯಾವ ಒಂದು ಡೆಫಿನೇಷನ್ ಬರೀರಿ, ಎಲ್ಲ ಆರ್ಗ್ಯಾನಿಸಮ್ಸ್ ಈ ಥರ ಇರೋದ್ರಿಂದ ಅದರಲ್ಲಿ ಇರ್ತಕ್ಕಂಥ ವೇರಿಯಬಿಲಿಟಿಗೆ ನಾವು ಬಯೋಡೈವರ್ಸಿಟಿ ಅಂತ ಹೇಳ್ತೀವಿ. ಅದರ್ ಸ್ಪೀಸೀಸ್ ಡೈವರ್ಸಿಟಿ, ಜೆನೆಟಿಕ್ ಡೈವರ್ಸಿಟಿ, ಎಕೋಸಿಸ್ಟಮ್ ಡೈವರ್ಸಿಟಿ, ಇಂಟರ್ ಕನೆಕ್ಟೆಡ್ ಹಿಂಗೆ ಬರೀಬೇಕಂತಿಲ್ಲ. ಈ ಕ್ರಕ್ಸ್ ಬರೋ ಥರ ಬರೋದು. ಅದಕ್ಕೆ ರಿಯೋ ಅರ್ತ್ ಸಮಿಟ್ ಡೆಫಿನೇಷನ್ ಕೊಟ್ಟರು ಸಾಕು, ದೇ ವಿಲ್ ಗೆಟ್ ಅಂಡರ್ಸ್ಟ್ಯಾಂಡ್. ಓಕೆನಾ? ನೆಕ್ಸ್ಟ್ ಗ್ಲೋಬಲ್ ಅಸೆಸ್ಮೆಂಟ್ ರಿಪೋರ್ಟಲ್ಲಿ ಏನಪ್ಪ ಆಗಿತ್ತು ಅಂದರೆ ಥ್ರೆಟೆಂಡ್ ಆಗಿದೆ. 25% ಆಫ್ ದ ಪ್ಲಾಂಟ್ ಅನಿಮಲ್ ಸ್ಪೀಸೀಸ್ಗಳು ಥ್ರೆಟೆಂಡ್ ಆಗಿದೆ. 680+ ವರ್ಟಿಬ್ರೇಟ್ ಸ್ಪೀಸೀಸ್ಗಳು ಎಕ್ಸ್ಟಿಂಟ್ ಆಗಿದೆ ಸಿನ್ಸ್ 16th century ಕಂಪೇರ್ ಮಾಡಿದ್ರೆ. ಓಕೆನಾ? 9% ಡೊಮೆಸ್ಟಿಕೇಟೆಡ್ ಅನಿಮಲ್ ಬ್ರೀಡ್ಸ್ಗಳು ಲಾಸ್ಟ್ ಆಗಿದೆ. 2016 9% ಆಫ್ ದ ಡೊಮೆಸ್ಟಿಕೇಟೆಡ್ ಅನಿಮಲ್ಸ್ಗಳು ಲಾಸ್ಟ್ ಆಗ್ತಾ ಇದ್ದಾವೆ. ಫಾರ್ ಎಕ್ಸಾಂಪಲ್, ಈಗ ಮನ್ನಾಡ್ ಗಿಡ್ಡ ಇವೆಲ್ಲ ಅಳಿವಿನ ಅಂಚಿನಲ್ಲಿರ್ತಕ್ಕಂಥ ಸ್ಪೀಸೀಸ್. ಅದನ್ನ ಯಾರು ನಾವು ನೋಡ್ಕೊಳ್ಳಲ್ಲ, ಅದನ್ನ ಕನ್ಸರ್ವ್ ಮಾಡಲ್ಲ, ಅದ್ರದ್ದು ಬ್ರೀಡ್ಸ್ಗಳು ಡೆವಲಪ್ ಮಾಡಲ್ಲ. ಹಾಗಾಗಿ ಆ ಥರ ಸ್ಪೀಸೀಸ್ಗಳು ಅಳಿವಿನ ಅಂಚಿನಲ್ಲಿರ್ತವೆ. ಫಾರ್ ಎಕ್ಸಾಂಪಲ್, ಈ ಒಂದು ಡಾಂಕಿ, ಕರ್ನಾಟಕದಲ್ಲೂ ಮೊದಲು ಎಷ್ಟೊಂದು ಡಾಂಕಿಗಳು, ಕತ್ತೆಗಳು ಇವೆಲ್ಲ ಹೋಗ್ಬಿಟ್ಟಿದ್ದಾವೆ, ನಶಿಸಿ ಹೋಗ್ಬಿಟ್ಟಿದ್ದಾವೆ. ಆ ಥರ ಲಿವಿಂಗ್ ಪ್ಲಾನೆಟ್ ರಿಪೋರ್ಟ್ 69% ಡಿಕ್ಲೈನ್ ದ ಗ್ಲೋಬಲ್ ವೈಲ್ಡ್ ಲೈಫ್ ಪಾಪ್ಯುಲೇಷನ್ಸ್ಗಳು. ಡಿಕ್ಲೈನ್ ಪಾಪ್ಯುಲೇಷನ್ಸ್ ಆಫ್ ದಿ ಹನಿಬಿ ಆಗ್ತಿದೆ. 17 ಸ್ಪೀಸೀಸ್ ಆಫ್ ದಿ ಫ್ರೆಶ್ ವಾಟರ್ ಟರ್ಟಲ್ಸ್ ಆಮೆ ಅಂತಿರಲ್ವಾ, ಅವು ಅಂಡರ್ ಥ್ರೆಟ್ ಅಲ್ಲಿ ಇದಾವೆ. 50% ಆಫ್ ದಿ ವಾರ್ಮ್ ವಾಟರ್ ಕೊರಲ್ಸ್ಗಳು ಆಲ್ರೆಡಿ ಲಾಸ್ಟ್ ಆಗಿಬಿಟ್ಟಿದೆ. ನೋಡಿ, ಕೊರಲ್ಸ್ ಅಲ್ಲಿ 50% ಲಾಸ್ಟ್ ಆಗಿದೆ. 1.5 ಡಿಗ್ರಿ ಸೆಲ್ಸಿಯಸ್ ಹಿಂಗೆ ಹೋದ್ರೆ 70-90% ಕೊರಲ್ಸ್ ಲಾಸ್ ಆಗಿಬಿಡುತ್ತೆ. ಅಂದರೆ ಈಗಿರೋ ಟೆಂಪರೇಚರಿಂದ 1.5 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇನ್ಕ್ರೀಸ್ ಆದರೆ ಅಂತ ಕನ್ಸಿಸ್ಟೆಂಟ್ಲಿ. ಫ್ರೆಶ್ ವಾಟರ್ ಎಕೋಸಿಸ್ಟಮ್ಲಿ ಓನ್ಲಿ 37% ಆಫ್ ರಿವರ್ಸ್ ಲಾಂಗರ್ ದೆನ್ 1000 ಕಿಲೋಮೀಟರ್ ರಿಮೇನ್ ಫ್ರೀ ಫ್ಲೋಯಿಂಗ್ ಇದೆ. ಮೋರ್ ದೆನ್ 1000 ಕಿಲೋಮೀಟರ್ಸ್ ತನಕ 37% ಆಫ್ ರಿವರ್ಸ್ಗಳು ಅಷ್ಟೇ ಫ್ರೀ ಫ್ಲೋಯಿಂಗ್ ಆಗ್ತಿದೆ. ಏನು ಡ್ಯಾಮ್ಸ್ ಇವೆಯಾ ಅಡ್ಡ ಬರ್ದೇನೆ. ಇದು ಫಿಶ್ ಮೈಗ್ರೇಷನ್ ಕ್ರಿಟಿಕಲ್ ಇಂಪ್ಯಾಕ್ಟ್ ಆಗ್ತಿದೆ. ಇನ್ನೇನು ರಿಮೈನಿಂಗ್ 63% ಆಫ್ ದ ರಿವರ್ಸಲ್ಲಿ 71% ಡಿಕ್ಲೈನ್ ದ ಓಷನ್ ಶಾರ್ಕ್ ಪಾಪ್ಯುಲೇಷನ್ಸಲ್ಲಿ 71% ಡಿಕ್ಲೈನ್ ಆಗಿದೆ ಓವರ್ 5 ಡಿಕೇಡ್ಸಲ್ಲಿ. ಇದು ಪ್ರೈಮರಿ ಕಾಸ್ ಆಫ್ ದಿ ಓವರ್ ಫಿಶಿಂಗ್, ಹ್ಯಾಬಿಟೇಟ್ ಡಿಗ್ರೇಡೇಷನ್ ಅಂತ IUCN ರೆಡ್ ಲಿಸ್ಟ್ ಅಲ್ಲಿ ಕೂಡ 41,000+ ಸ್ಪೀಷೀಸ್ ಆರ್ ಕರೆಂಟ್ಲಿ ಲಿಸ್ಟೆಡ್ ಥ್ರೆಟೆಂಡ್ ವಿತ್ ಎಕ್ಸ್ಟೆನ್ಷನ್ ಆಗ್ತದೆ. ಇದಕ್ಕೆ ಹ್ಯೂಮನ್ ಡ್ರೈವರ್ಸ್ ಆಫ್ ದಿ ಬಯೋಡೈವರ್ಸಿಟಿ ಕ್ರೈಸಿಸ್ ಅಂದರೆ ಡ್ರೈವರ್ಸ್ಗಳು ಇಂಡೈರೆಕ್ಟ್ ಡೈರೆಕ್ಟ್ ಕಾಸಸ್ ಅಲ್ಲಿ ಬರೋಣ. ಈ ಇಂಡೈರೆಕ್ಟ್ ಇನ್ನು ಡೆಮೋಗ್ರಫಿಕ್ ಅಂಡ್ ಸೋಷಿಯಲ್ ಕಲ್ಚರಲಿಂದ ಇದು ಪ್ರೆಷರ್ ಆಗ್ತಿರುತ್ತೆ ಬಯೋಡೈವರ್ಸಿಟಿ ಲಾಸಸ್ಗೆ. ಎಕನಾಮಿಕ್ ಅಂಡ್ ಟೆಕ್ನಾಲಜಿಕಲ್ ಅಪ್ಗ್ರೇಡೇಷನ್ಸು, ಆಮೇಲೆ ಇನ್ಸ್ಟಿಟ್ಯೂಷನ್ ಅಂಡ್ ಗವರ್ನೆನ್ಸು, ಕಾನ್ಫ್ಲಿಕ್ಟ್ಸ್ ಅಂಡ್ ಎಪಿಡೆಮಿಕ್ಸ್. ಡೈರೆಕ್ಟಲ್ಲಿ ಬಂದರೆ ಲ್ಯಾಂಡ್ ಮತ್ತು ಸೀಸ್ ಚೇಂಜ್ ಮಾಡ್ತಿದ್ದಾರೆ. ಡೈರೆಕ್ಟ್ ಎಕ್ಸ್ಪ್ಲೋಟೇಷನ್ಸ್, ಕ್ಲೈಮೇಟ್ ಚೇಂಜು, ಪೊಲ್ಯೂಷನ್ ನಮ್ಮಿಂದನೇ ಆಗುತ್ತಲ್ವ, ಕ್ಲೈಮೇಟ್ ಚೇಂಜ್ ನಾವು ಮಾಡೋ ಆ್ಯಕ್ಷನ್ಸಿಂದನೇ ಆಗುತ್ತಲ್ವ. ಇನ್ವಿಸಿವ್ ಏರಿಯನ್ ಸ್ಪೀಸೀಸ್ ಅದರ್ಸಿಂದ ಬಯೋಡೈವರ್ಸಿಟಿ ಲಾಸ್ ಆಗ್ತದೆ. ಹೆಂಗೆ ಎಕ್ಸಾಂಪಲ್ಸ್ ಆಫ್ ಡಿಕ್ಲೈನ್ಸ್ ಇನ್ ನೇಚರ್ ಅಂದರೆ ಈ ಡಾಟಾ ಫ್ಯಾಕ್ಟ್ಸ್ ವೆರಿ ಇಂಪಾರ್ಟೆಂಟ್. ನಿಮ್ಗೆ ಏನಾಗಿದೆ ಅಂದರೆ ನ್ಯಾಚುರಲ್ ಸಿಸ್ಟಮ್ ಎಕೋಸಿಸ್ಟಮ್ ಡಿಕ್ಲೈನ್ ಬೈ 47% ಆಗಿದೆ ಆನ್ ಆನ್ ಎವರೇಜ್ ರಿಲೇಟಿವ್ ಟು ದರ್ ಅರ್ಲಿಯೆಸ್ಟ್ ಎಸ್ಟಿಮೇಟೆಡ್ ಸ್ಟೇಟ್ಸ್ ಕಂಪೇರ್ ಮಾಡಿದ್ರೆ 47% ಡಿಕ್ಲೀಸ್ ಆಗಿದೆ. ಸ್ಪೀಸೀಸ್ ಎಕ್ಸ್ಟಿಂಕ್ಷನ್ ರಿಸ್ಕ್ 25% ಇದೆ. ಅಪ್ರಾಕ್ಸಿಮೇಟ್ 25% ಆಫ್ ದ ಸ್ಪೀಸೀಸ್ ಆರ್ ಆಲ್ರೆಡಿ ಥ್ರೆಟೆಂಡ್ ವಿತ್ ಎಕ್ಸ್ಟಿಂಕ್ಷನ್ ಇನ್ ಮೋಸ್ಟ್ ಅನಿಮಲ್ ಅಂಡ್ ಪ್ಲಾಂಟ್ ಜನಮ್. 25% ಸ್ಪೀಸೀಸ್ಗಳು ಅಟ್ ದ ರಿಸ್ಕ್ ಆಫ್ ಎಕ್ಸ್ಟ್ರೀಮಿಟೀಸ್ ಬರೆದ್ರೆ ಸಾಕಪ್ಪ. ಈ ಡಾಟಾ ನಿಮ್ಮ ಹತ್ರ ರೆಡಿ ಇರ್ಬೋದು. ಬಯೋಡೈವರ್ಸಿಟಿ ಬಂದ ಬರೆದಾಗ ಯಾವುದೇ ಕ್ವಶನ್ ಬರೋದು ಯು ಕ್ಯಾನ್ ರೈಟ್ ದಿಸ್ ಡಾಟಾ. ಎಕಲಾಜಿಕಲ್ ಕಮ್ಯುನಿಟೀಸ್ ಏನಾಗಿದೆ, ಬಯೋಟಿಕ್ ಇಂಟಿಗ್ರಿಟಿ ದ ಅಬಂಡೆನ್ಸ್ ಆಫ್ ನ್ಯಾಚುರಲ್ ಪ್ರೆಸೆಂಟ್ ಸ್ಪೀಸೀಸ್ ಹ್ಯಾಸ್ ಡಿಕ್ಲೈನ್ ಬೈ 23% ಆನ್ ದ ಎವರೇಜ್ ಇನ್ ಟೆರೆಸ್ಟ್ರಿಯಲ್ ಕಮ್ಯುನಿಟೀಸ್. ಎಕಲಾಜಿಕಲ್ ಕಮ್ಯುನಿಟೀಸ್ 23% ಡಿಕ್ಲೈನ್ಡ್ ಆಗಿದೆ. ಬಯೋಮಾಸ್ ಅಂಡ್ ಸ್ಪೀಷೀಸ್ ಅಬಂಡೆನ್ಸ್ ಏನಂದರೆ ಗ್ಲೋಬಲ್ ಬಯೋಮಾಸ್ ಆಫ್ ವೈಲ್ಡ್ ಅನಿಮಲ್ಸ್ ಹ್ಯಾಸ್ ಫಾಲನ್ ಬೈ 82% ಬಯೋಮಾಸ್ ಡಿಕ್ಲೈನ್ ಆಗಿದೆ. ಅಂದರೆ ವೈಲ್ಡ್ ಅನಿಮಲ್ಸ್ ಕುರಿತು ಓವರ್ ಬಯೋಮಾಸ್ ಕಂಪೇರ್ ಮಾಡಿದ್ರೆ ಇಂಡಿಕೇಟರ್ಸ್ ಆಫ್ ವರ್ಟಿಬ್ರೇಟ್ ಅಂಡ್ ಅಬಂಡೆನ್ಸ್ ಹ್ಯಾವ್ ಡಿಕ್ಲೈನ್ ರ್ಯಾಪಿಡ್ಲಿ ಸಿನ್ಸ್ 1970 ಕಂಪೇರ್ ಮಾಡಿದ್ರೆ ರ್ಯಾಪಿಡಾಗಿ ಡಿಕ್ಲೈನ್ ಆಗೈತೆ. ಓಕೆನಾ? ನೇಚರ್ ಫಾರ್ ಇಂಡಿಜಿನಿಯಸ್ ಪೀಪಲ್ಸ್ ಅಂಡ್ ಲೋಕಲ್ ಕಮ್ಯುನಿಟೀಸ್ ಅಂದರೆ 72% ಆಫ್ ಇಂಡಿಕೇಟರ್ಸ್ ಅವರು ಇಂಡಿಜಿನಿಯಸ್ ಪೀಪಲ್ಸ್ಗಳು ಇದು ಇತ್ತಂದರೆ ಲಾಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಲೈಕೆನ್ಸ್ಗಳು ಅಲ್ಲಿ ಬೆಳೀತಾ ಇಲ್ಲ ಅಂದರೆ ಅಲ್ಲಿ ಪೊಲ್ಯೂಷನ್ ಆಗಿದೆ ಅಂತ ಅವ್ರು ಇಂಡಿಕೇಟರ್ಸ್ನ ಡೆವಲಪ್ ಮಾಡಿರ್ತಾರೆ. ಆ ಥರ ಇಂಡಿಕೇಟರ್ಸ್ ಇರ್ತಕ್ಕಂಥ ಸ್ಪೀಷೀಸ್ಗಳು 72% ಇಂಡಿಕೇಟರ್ ಸ್ಪೀಷೀಸ್ಗಳು ಆಲ್ರೆಡಿ ನಶಿಸಿ ಹೋಗ್ಬಿಟ್ಟಿದ್ದಾವೆ ಅಂತ. ಎಕ್ಸ್ಟೆಂಟ್ ಆಫ್ ಬಯೋಡೈವರ್ಸಿಟಿ ಇಂಡಿಯಾದಲ್ಲಿ ಎಷ್ಟಿದೆ? ಇಂಡಿಯಾ ಒನ್ ಆಫ್ ದ
ಮೆಗಾ ಡೈವರ್ಸ್ ಕಂಟ್ರಿಯಲ್ಲಿ ಇಂಡಿಯಾ ಕೂಡ ಒನ್ ಇದೆ. 7.87 to 8% ಆಫ್ ದಿ ವರ್ಲ್ಡ್ ಸ್ಪೀಸೀಸ್ ಅಲ್ಲಿದೆ, ವಿತ್ 2.4% ಆಫ್ ದಿ ಗ್ಲೋಬಲ್ ಏರಿಯಾ, ವಿತ್ 17% ಆಫ್ ದಿ ಗ್ಲೋಬಲ್ ಪಾಪ್ಯುಲೇಷನ್. 17% ಆಫ್ ದಿ ಪಾಪ್ಯುಲೇಷನ್ ವಿತಿನ್ 2.4% ಆಫ್ ದಿ ವರ್ಲ್ಡ್ ಏರಿಯಾ. ಅದ್ರ ಒಳಗೆ ನಾವು 70 to 8% ಆಫ್ ವರ್ಲ್ಡ್ ಸ್ಪೀಷೀಸ್ಗಳನ್ನ ಇಂಡಿಯಾದಲ್ಲಿ ಇದಾವೆ. ಸಚ್ ಎ ಡೈವರ್ಸ್ ಕಂಟ್ರಿ ಒನ್ ಇನ್ ದ ಎನಿಮಲ್ ವರ್ಲ್ಡ್ ಅಲ್ಲ ಆಲ್ಸೋ. ನೆಕ್ಸ್ಟ್ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ ಅಲ್ಲಿ 4 out of the 34 ಗ್ಲೋಬಲ್ ಹಾಟ್ಸ್ಪಾಟ್ಸ್ ಇದೆ. ಹಿಮಾಲಯ, ಬರ್ಮಾ, ವೆಸ್ಟರ್ನ್ ಘಾಟ್ಸ್, ಶ್ರೀಲಂಕಾ, ಸುಂಡಾಲ್ಯಾಂಡ್ ಅಲ್ಲಿ. ಈ ಎಂಡಮಿಕ್ ಸ್ಪೀಸೀಸ್ ರಿಚ್ನೆಸ್ ಅಲ್ಲಿ ಇಂಡಿಯಾ 5th ರ್ಯಾಂಕ್ ಇದೆ. 7th ರ್ಯಾಂಕ್ ಗ್ಲೋಬಲ್ ಇನ್ ಆಂಫಿಬಿಯನ್ಸ್ ಇದಾವೆ. ಎಕನಾಮಿಕ್ ಡೈವರ್ಸಿಟಿ ಅದೇ ಟ್ರಾಪಿಕಲ್ ಫಾರೆಸ್ಟ್ಗಳು, ಡ್ರೈ, ಗ್ರಾಸ್ ಲ್ಯಾಂಡ್, ಡೆಸರ್ಟ್, ವೆಟ್ಲ್ಯಾಂಡ್, ಮ್ಯಾಂಗ್ರೋ, ಆಲ್ಪೈನ್, ಐಕಾನಿಕ್ ವೈಲ್ಡ್ ಲೈಫ್ ಸ್ಪೀಸೀಸ್ ಯಾವ್ಯಾವ ಬರ್ತವೆ ಎಲ್ಲ. ಟೈಗರ್ ಇದೆ, ಎಲಿಫೆಂಟ್ ಇದೆ, ಮಂಕಿ ಇದೆ, ಡೀರ್ ಇದೆ, ಲೇಪರ್ಡ್ ಇದೆ, ಚೀತಾ ಇದೆ. ಬರಿಬೇಕಪ್ಪ ಅಷ್ಟು. ನೀಲಗಿರಿ, ತಾರ, ಲೈನ್ ಟೈಲ್ಡ್, ಮೆಕಾಕಸ್, ಲೇಪರ್ಡ್, ಒನ್ ಹಾರ್ನ್ ರೈನೋಸರಸ್. ಅಗ್ರಿಕಲ್ಚರ್ ಬಯೋಡೈವರ್ಸಿಟಿ ಇಂಡಿಯಾ ಗ್ಲೋಬಲ್ ಕ್ರಾಪ್ ಡೈವರ್ಸಿಟಿ ಒಳಗೆ 44%. ಸಿ ಎಕ್ಸಾಂಪಲ್ ಹಿಡಿದು ಮ್ಯಾಂಗೋ ಇಂದ ಹಿಡಿದು ರೈಸು, ವೀಟು, ರಾಗಿ, ಮಿಲ್ಲೆಟ್ಸು, ಮ್ಯಾಂಗೋ, ಟೊಮ್ಯಾಟೊ, ಪೊಟ್ಯಾಟೊ, ಬ್ರಿಂಜಾಲ್, ಚಿಲ್ಲಿ, ಎಷ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ವೆರೈಟೀಸ್ ಆಫ್ ಫುಡ್ಸ್ಗಳು ಇರೋದ್ರಿಂದ 44% ಆಫ್ ಕ್ರಾಪ್ ಡೈವರ್ಸಿಟಿ ಇದೆ ಅಂತ ಅಷ್ಟೇ ಅರ್ಥ ಅದು. ನೆಕ್ಸ್ಟ್ ವರ್ಲ್ಡ್ ಆವರೇಜ್, ಇಡೀ ವರ್ಲ್ಡಲ್ಲಿ ಆವರೇಜ್ 11% ಕ್ರಾಪ್ ಡೈವರ್ಸಿಟಿ ಇದೆ. ಇಂಡಿಯಾದಲ್ಲಿ 44% ಡೈವರ್ಸಿಟಿ ಇದೆ. ಕ್ರಾಪ್ ಬಯೋಡೈವರ್ಸಿಟಿ ಬಗ್ಗೆ ಹೇಳ್ತಿರ್ತಕ್ಕಂಥ ಪಾಯಿಂಟ್ಸ್ಗಳಿವೆಲ್ಲ. ಕನ್ಸರ್ವೇಷನ್ ಇನ್ಫ್ರಾಸ್ಟ್ರಕ್ಚರ್ 26 ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಸೆಂಟರ್ಸ್ಗಳಿದ್ದಾವೆ. ಸಿಗ್ನೇಟರಿ ಕನ್ವೆನ್ಷನ್ ಆಫ್ ಬಯೋಲಾಜಿಕಲ್ ಡೈವರ್ಸಿಟಿ, CBD, ರಾಮ್ಸರ್ ಕನ್ವೆನ್ಷನ್ ತುಂಬ ಇದೆ. ನಗೋ ಪ್ರೋಟೋಕಾಲ್ ಅವೆಲ್ಲ ಇದೆ. ಜಸ್ಟ್ ಒಂದೆರಡು ಎಕ್ಸಾಂಪಲ್ ಕೊಟ್ಟಿರೋದು. ಕಾಸಸ್ ಆಫ್ ಬಯೋಡೈವರ್ಸಿಟಿ ಲಾಸಸ್ಗಳು ಅಂದರೆ ಥ್ರೆಟೆಂಡ್ ಸ್ಪೀಷೀಸ್ಗಳು ಏನಪ್ಪ ಅಂದ್ರೆ 79 ಮ್ಯಾಮಲ್ ಸ್ಪೀಷೀಸು, 44 ಬರ್ಡ್ ಸ್ಪೀಷೀಸು, 15 ರೆಪ್ಟೈಲ್ ಸ್ಪೀಷೀಸು, 3 ಆಂಫಿಬಿಯನ್ ಸ್ಪೀಷೀಸು, 1500 ಪ್ಲಾಂಟ್ ಸ್ಪೀಷೀಸ್ ಎಂಡೇಂಜರ್ಡ್ ಥ್ರೆಟೆಂಡ್ ಅಲ್ಲಿ ಇದಾವೆ ಅಂತ. ಹ್ಯಾಬಿಟಾಟ್ ಲಾಸ್ ಫ್ರಾಗ್ಮೆಂಟೇಷನ್ ಡಾಟಾ ಏನಪ್ಪ ಬಂದರೆ ಇಂಡಿಯಾಸ್ ಲಾಸ್ಟ್ 90% ಆಫ್ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ ಅಲ್ಲಿ ಇರ್ತಕ್ಕಂಥ ಏರಿಯಾದಲ್ಲಿ ಆಲ್ರೆಡಿ 90% ಜಾಗ ಲಾಸ್ ಆಗಿದೆ, ಎಕ್ಸ್ಟೆನ್ಷನ್ ಆಗಿದೆ, ಬಯೋಡೈವರ್ಸಿಟಿ ಹೋಗಿದೆ. ಅದಕ್ಕೆ ಅವು ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ ಆಗಿ ಬರ್ತವೆ. ಅದೇ ಇರೋದು ಮೇಜರ್ ಕಂಡೀಷನ್ ಟು ಪುಟ್ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್. ಓಕೆನಾ. ಇಂಡಿಯಾ ಬರ್ಮಾ ಹಾಟ್ಸ್ಪಾಟ್ ಇಸ್ ದ ವರ್ಸ್ಟ್ ಅಫೆಕ್ಟೆಡ್. ಕ್ವಾಂಟಿಟೇಟಿವ್ ಡಾಟಾ ಅಂದರೆ ವೆಜಿಟೇಷನ್ ಎಕ್ಸ್ಟೆಂಟ್ 23,73,057 ಇದ್ದು 1,18,653 ಇದೆ. ಇದು 23 ಲ್ಯಾಕ್ ಇದು. ಓಕೆನಾ. 23,70,057 ಇದ್ದಿದ್ದು ವೆಜಿಟೇಷನ್ ಎಕ್ಸ್ಟೆಂಟ್ ಈಗ ಏನಾಗಿದೆ 1,18,653 ಬಂದಿದೆ. ಅಂದರೆ 95% ಲಾಸ್ಟ್ ಆಗಿದೆ ನ್ಯಾಚುರಲ್ ಹ್ಯಾಬಿಟೇಟ್. ಕಾಂಟ್ರಿಬ್ಯೂಷನ್ ಫ್ಯಾಕ್ಟರ್ ಡಿಫಾರೆಸ್ಟೇಷನ್, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್, ಲ್ಯಾಂಡ್ ಕನ್ವರ್ಷನ್, ಮೈನಿಂಗ್ ಆಕ್ಟಿವಿಟೀಸ್, ಕೋ ಎಕ್ಸ್ಟೆನ್ಷನ್, ಸೆಕೆಂಡರಿ ಕೋ ಎಕ್ಸ್ಟೆನ್ಷನ್. ಫಾರ್ ಎಕ್ಸಾಂಪಲ್ ಒಂದು ಸ್ಪೀಸೀಸ್ ಹೋದ್ರೆ ಇನ್ನೊಂದು ಸ್ಪೀಸೀಸ್ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಹನಿ ಬಿ ಹೋತಂದ್ರೆ ಪ್ಲಾಂಟ್ಸ್ಗಳೇ ಇರಲ್ಲ, ಬೇಕಂದ್ರೆ ಮೇಜರ್ ಪಾಲಿನೇಟರ್ಸ್ ಅಲ್ಲ. ಅದೇ ಆಬ್ಲಿಗೇಟ್ ಪ್ಯಾರಾಸೈಟ್ಸ್ಗಳು, ಕೋಇವಾಲ್ಡ್ ಮ್ಯೂಚುವಲಿಸಮ್ಸ್, ಹೋಸ್ಟ್ ಸ್ಪೆಸಿಫಿಕ್ ಸ್ಪೀಷೀಸ್ಗಳಿದ್ದಾವೆ. ಓವರ್ ಎಕ್ಸ್ಪ್ಲಾಯ್ಟೇಷನ್, ಅನ್ಸಸ್ಟೈನಬಲ್ ಹಾರ್ವೆಸ್ಟಿಂಗ್, ಹಾಂಟಿಂಗ್, ಫಿಶಿಂಗ್, ಪೋಚಿಂಗ್, ಎಕನಾಮಿಕ್ ಇಂಟ್ರೆಸ್ಟ್, ಇಲ್ಲಿಗಲ್ ವೈಲ್ಡ್ ಲೈಫ್ ಟ್ರೇಡ್. ಓವರ್ ಎಕ್ಸ್ಪ್ಲಾಯ್ಟೇಷನ್ ಫಾರ್ಮ್ಸ್ ಕೂಡ ಯಾವ ಅನ್ಸಸ್ಟೈನಬಲ್ ಹಾರ್ವೆಸ್ಟಿಂಗ್, ಹಂಟಿಂಗ್ ಅಂಡ್ ಪೋಚಿಂಗ್, ಓವರ್ ಫಿಶಿಂಗ್, ಇಲ್ಲಿಗಲ್ ವೈಲ್ಡ್ ಲೈಫ್ ಟ್ರೇಡ್. ಎಕಾಲಜಿಕಲ್ ಕಾನ್ಸಿಕ್ವೆನ್ಸಸ್ ಏನಾಗುತ್ತೆ, ಎಕೋಸಿಸ್ಟಮ್ ಬ್ಯಾಲೆನ್ಸ್ ಹಾಳಾಗುತ್ತೆ, ಡಿಪ್ಲೀಟ್ ದ ಪಾಪ್ಯುಲೇಷನ್ ಬಿಲೋ ರಿಕವರಿ ಥ್ರೆಶೋಲ್ಡ್ ಹೋಗುತ್ತೆ. ನೀವು ಎಷ್ಟು ಪಾಪ್ಯುಲೇಷನ್ ಹಾಳು ಮಾಡ್ಬಿಡ್ತೀರಾ ಅಂದ್ರೆ ಅದು ರಿಕವರಿನೇ ಆಗೋಕ್ಕಾಗ್ಬೋದು, ಅಷ್ಟು ಅವುಗಳನ್ನ ಎಕ್ಸ್ಟಿಂಕ್ಟ್ ಮಾಡ್ಬೋದು. ಥ್ರೆಟನ್ ಸ್ಪೀಷೀಸ್ ಸರ್ವೈವಲ್, ಅನ್ರೆಗ್ಯುಲೇಟೆಡ್ ಎಕ್ಸ್ಟೆನ್ಷನ್ ಡ್ಯಾಮೇಜ್ ದ ಎಕಾಲಜಿಕಲ್ ಪ್ರೋಸೆಸ್. ಇದಲ್ಲದೆ ಒಂದಿಷ್ಟು ಇನ್ವೇಸಿವ್. ನೆಕ್ಸ್ಟ್ ನಾವೀಗ ಒಂದು ಪರ್ಟಿಕ್ಯುಲರ್ ಕಾನ್ಸೆಪ್ಟಿಗೆ ಬರ್ತಾ ಇದ್ದೀವಿ. ಇನ್ವೇಸಿವ್ ಸ್ಪೀಸೀಸ್ ಅಂತಂದರೆ ಹೇಳ್ತೇನೆ ಈಗ, ಅದನ್ನೇ ಫಸ್ಟ್ ಹೇಳ್ಬಿಡೋಣ. ಇನ್ವೇಸಿವ್ ಏಲಿಯನ್ ಸ್ಪೀಸೀಸ್ ಆರ್ ನಾನ್-ನೇಟಿವ್ ಆರ್ಗಾನಿಸಮ್ಸ್ ಇಂಟ್ರೊಡ್ಯೂಸ್ ಔಟ್ಸೈಡ್ ದರ್ ನ್ಯಾಚುರಲ್ ಹ್ಯಾಬಿಟೇಟ್, ಪೋಸಿಂಗ್ ಎಕನಾಮಿಕ್, ಎನ್ವೈರನ್ಮೆಂಟಲ್ ಆ್ಯಂಡ್ ಹೆಲ್ತ್ ರಿಸ್ಕ್. ಅಂದರೆ ಆ ಇರೋ ಒರಿಜಿನಲ್ ಜಾಗ ಬಿಟ್ಟು ಇನ್ನೊಂದು ಜಾಗದಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ರೆ ಅದು ಎಕನಾಮಿಕ್, ಎನ್ವೈರನ್ಮೆಂಟಲ್, ಹೆಲ್ತ್ ರಿಸ್ಕ್ ಕೊಡುತ್ತೆ. ಆಸ್ ಪರ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಪ್ರಕಾರ ಅದರ ಡೆಫಿನೇಷನ್ ಅಂದರೆ ಸ್ಪೀಸೀಸ್ ವಿಚ್ ಇಸ್ ನಾಟ್ ನೇಟಿವ್ ಟು ಇಂಡಿಯಾ ಅಂಡ್ ಹೂಸ್ ಇಂಟ್ರೊಡಕ್ಷನ್ ಆರ್ ಸ್ಪ್ರೆಡ್ ಮೆಥಡ್ ಅದು ಅಡ್ವರ್ಸ್ಲಿ ಇಂಪ್ಯಾಕ್ಟ್ ಮಾಡುತ್ತೆ. ಇದು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಅಲ್ಲೇ ಇದೆ. ಹಿಂಗೆ ಬರಿಬೇಕಿನ್ನು ಇನ್ವೇಸಿವ್ ಸ್ಪೀಷೀಸ್ ಬಗ್ಗೆ. ಅದು ಇಂಟ್ರೊಡಕ್ಷನ್ ನ್ಯಾಚುರಲ್ ಆಗಿರ್ಬೋದು, ಹ್ಯೂಮನ್ ಇಂಟರ್ವೆನ್ಷನ್ ಬರ್ಬೋದು. ಸರ್ವೈವ್ ಆನ್ ನೇಟಿವ್ ಫುಡ್ ರಿಸೋರ್ಸ್ ಮೇಲೆ ಸರ್ವೈವ್ ಆಗುತ್ತೆ. ರಿಪ್ರೊಡ್ಯೂಸ್ ಅಟ್ ಅ ವೆರಿ ಫಾಸ್ಟ್ ರೇಟಾಗಿ ಅದು ಪಾಪ್ಯುಲೇಷನ್ ಗ್ರೋತ್ ಆಗಿಬಿಡುತ್ತೆ. ಇರೋ ಇಲ್ಲಿ ಹೆಂಗಾಗ್ಬಿಡುತ್ತೆ, ಒರಿಜಿನಲ್ ಸ್ಪೀಸೀಸ್ ಒಂದು 4 ಇದ್ವಿ ಅಂತ ಹೇಳಿದ್ರೆ, ಈಗ ಇನ್ವೇಸಿವ್ ಏಲಿಯನ್ ಸ್ಪೀಸೀಸ್ ಬರುತ್ತೆ. ಇದೇನು ಮಾಡುತ್ತೆ, ಇದ್ರ ಪಾಪ್ಯುಲೇಷನ್ನ ಓವರ್ಕಮ್ ಮಾಡಿ ಅವುಗಳದೇ ಜಾಸ್ತಿ ಮಾಡ್ಕೊಂಡ್ಬಿಡುತ್ತೆ. ಇದನ್ನು ನಾವು ಇನ್ವೇಸಿವ್ ಏಲಿಯನ್ ಸ್ಪೀಸೀಸ್ ಅಂತ ಹೇಳ್ತೀವಿ. ಇನ್ವೇಸಿವ್ ಏಲಿಯನ್ ಸ್ಪೀಸೀಸ್ಗಳು 1 in 10 ಸ್ಪೀಸೀಸ್ IUCN ರೆಡ್ ಲಿಸ್ಟ್ ಆರ್ ಥ್ರೆಟನ್ಡ್ ಬೈ ಇನ್ವೇಸಿವ್ ಸ್ಪೀಸೀಸ್. IUCN ಕೊಡ್ತಕ್ಕಂಥ 10 ರೆಡ್ ಲಿಸ್ಟ್ ಪಾಪ್ಯುಲೇಷನ್ಸ್ ಅಲ್ಲಿ ಅಟ್ಲೀಸ್ಟ್ 1 ಆದರೂ ಥ್ರೆಟನ್ಡ್ ಬೈ ಇನ್ವೇಸಿವ್ ಏಷಿಯನ್ ಸ್ಪೀಸೀಸ್ ಅಂತ. ಫಾರ್ ಎಕ್ಸಾಂಪಲ್ ವಾಟರ್ ಐಸಿ ಅಂತ ಹೇಳ್ತೀವಲ್ಲ, ಈ ಕೆರೆ ದಂಡೆಗಳಲ್ಲಿ ಹೊಳೆಗಳೆಲ್ಲ ತಂದು ನೀರುಗಳೆಲ್ಲ ಬೆಳ್ಕೊಂಡ್ಬಿಟ್ಟಿರುತ್ತಲ್ಲ, ಇದು ಟಾಪ್ ಗ್ಲೋಬಲ್ ಲ್ಯಾಂಡ್ ಇನ್ವೇಸಿವ್ ಸ್ಪೀಸೀಸ್ ಆಗಿಬಿಡುತ್ತೆ. ಇದು ಲ್ಯಾಂಟನಾ ಅಂಡ್ ಬ್ಲ್ಯಾಕ್ ರ್ಯಾಟ್, ಲ್ಯಾಂಟನಾ ಕ್ಯಾಮರಾ ಮತ್ತು ಬ್ಲ್ಯಾಕ್ ರ್ಯಾಟ್ ಸೆಕೆಂಡ್ ಅಂಡ್ ಥರ್ಡ್ ಮೋಸ್ಟ್ ವೈಡ್ ಸ್ಪ್ರೆಡ್ ಇನ್ವೇಡರ್ಸ್. ಬರೀಲೇಬೇಕು ನೀವು. ನೆಕ್ಸ್ಟ್ ಆಫ್ರಿಕನ್ ಕ್ಯಾಟ್ ಫಿಶ್, ನೈಲ್ ತೈಲಪ, ರೆಡ್ ಬೆಲಿಡ್ ಪಿರಾನಾ ಅಂತ ಒಂದು ಮೂವಿ ಇದೆ ಇದ್ರದ್ದು ಬಗ್ಗೆ. ಯು ಕ್ಯಾನ್ ವಾಚ್ ಇಟ್ ಇಟ್ಸ್ ಅನ್ ಹಾಲಿವುಡ್ ಮೂವಿ. ಆಫ್ರಿಕನ್ ಕ್ಯಾಟ್ ಫಿಶ್, ನೈಲ್ ತೈಲಪ, ರೆಡ್ ಬೆಲಿಡ್ ಪಿರಾನಾ, ಆಮೇಲೆ ಅಲಿಗೇಟರ್ ಗಾರ್ ಡಾಮಿನೇಟ್ ದ ಲಿಸ್ಟ್ ಆಫ್ ಇನ್ವೇಸಿವ್ ವೈಲ್ಡ್ ಲೈಫ್ ಇನ್ ಇಂಡಿಯಾ. ಇದು ಇಂಡಿಯಾದಲ್ಲಿ. ಆಮೇಲೆ ಇಂಟಿಗ್ರೇಟೆಡ್ ಪ್ಲಾಟ್ಫಾರ್ಮ್ ಆನ್ ಬಯೋಡೈವರ್ಸಿಟಿ ಅಂಡ್ ಎಕೋಸಿಸ್ಟಮ್ ಸರ್ವಿಸ್ IPBES 2023 ರಿಪೋರ್ಟ್ ಪ್ರಕಾರ 37,000 ಎಸ್ಟಾಬ್ಲಿಷ್ಡ್ ಏಲಿಯನ್ ಸ್ಪೀಸೀಸ್ ವರ್ಲ್ಡ್ ವೈಡ್ ಇದೆ.
200 ನ್ಯೂ ಸ್ಪೀಸೀಸ್ ಇಂಟ್ರೊಡ್ಯೂಸ್ಡ್ ಆ್ಯನ್ಯುವಲಿ. ಪ್ರತಿ ವರ್ಷ ಒಂದು 200 ನ್ಯೂ ಸ್ಪೀಸೀಸ್ ಇಂಟ್ರೊಡ್ಯೂಸ್ ಆಗ್ತಿದೆ. 37,000 ಏಲಿಯನ್ ಸ್ಪೀಸೀಸ್ಗಳು ವರ್ಲ್ಡ್ ವೈಡ್ ಇನ್ಕ್ರೀಸ್ ಆಗಿದ್ದಾವೆ. ಅದೇ ಆಫ್ರಿಕನ್ ಕ್ಯಾಟ್ ಫಿಶ್, ಅದು ವಾಟರ್ ಫಾಲ್ ಮತ್ತು ಮೈಗ್ರೇಟರಿ ಬರ್ಡ್ಸ್ಗಳ ಮೇಲೆ ಇದು ಪ್ರೇ ಮಾಡುತ್ತೆ. ಇದು ಕೇಲೋದಿಯೋ ನ್ಯಾಷನಲ್ ಪಾರ್ಕಲ್ಲಿದೆ. ಕ್ಯಾಟ್ ಫಿಶ್, ಓಕೆನಾ. ರೋಗು ಕೊಕ್ಲಬರ್, ಇದು ಸಿವಿಯರ್ ಥ್ರೆಟ್ ಅಗ್ರಿಕಲ್ಚರ್ ಫೀಲ್ಡ್ ಕ್ರಾಪ್ಸ್ ಸಚ್ ಆಸ್ ಸೋಯಾಬೀನ್ಸ್, ಕಾಟನ್, ಮೇಜ್ಗೆ. ಈ ಕಾಟನ್ ಮೀಲಿ ಬಗ್ ಇವೆಲ್ಲ ಇನ್ಸೆಕ್ಟ್ಸ್ ಕಾಟನ್ ಕ್ರಾಪ್ಸಿಗೆ. ನೆಕ್ಸ್ಟ್ ವಿಲಿ ಎತ್ತಿ ಕಿಕ್ಕರ್, ಇದು ಪ್ರೊಸೋಫಿಸ್ ಜುಲಿಫರ ಅಂತೀವಲ್ಲ, ಇದ್ರಿ ಜಾಲಿಗಿಡಿ ಬಳ್ಳಾರಿ ಜಾಲಿ ಅಂತೀವಲ್ಲ, ಅದಕ್ಕೆ ವಿಲಿ ಎತ್ತಿ ಕಿಕ್ಕರ್ ಅಂತ ಪ್ರೊಸೋಫಿಸ್ ಜುಲಿಫರ ಅಂತಾರೆ. ಇದು ಮೆಕ್ಸಿಕನ್ ಇನ್ವೇಸಿವ್ ಸ್ಪೀಸೀಸ್, ಡಾಮಿನೇಟ್ಸ್ ಡೆಲ್ಲಿ ರಿಡ್ಜ್, ಪಾಸಿಂಗ್ ಸಿವಿಯರ್ ಹಾರ್ಮ್ ಆಸ್ ಅ ಸೋಲ್ ಥ್ರೈವಿಂಗ್ ವೆಜಿಟೇಷನ್. ಯೂಕಲಿಪ್ಟಸ್, ಇವೇನಂತಾರೆ ನೀಲಗಿರಿ ಗಿಡ ಅಂತೀವಲ್ವಾ, ಅದೇ ಟಿಪ್ಪು ಸುಲ್ತಾನ್ ಇಂಟ್ರೊಡ್ಯೂಸ್ ಫ್ರಮ್ ಆಸ್ಟ್ರೇಲಿಯಾ ಯೂಕಲಿಪ್ಟಸ್ ಅಂಡ್ ವಿಚ್ ಇಸ್ ಬಿಕಮ್ ನಾನ್ ಇನ್ವೇಸಿವ್ ಬಟ್ ಅಲಿಲೋಪ್ಯಾಥಿಕ್ ಎಂಟರಿಂಗ್ ದಿ ನೇಟಿವ್ ಸ್ಪೀಸೀಸ್. ಇದು ಆದಾಗ ಇದು ಬಿಡ್ತಕ್ಕಂಥ ಒಂದು ಆಯಿಲಿಂದ ಅಲಿಲೋಪ್ಯಾಥಿಕ್ ಎಫೆಕ್ಟ್ ಆಗಿ ಬೇರೆ ಗಿಡಗಳೆಲ್ಲ ಬೆಳೆಯೋದಿಲ್ಲ, ಅದಕ್ಕೆ ಅಲಿಲೋಪ್ಯಾಥಿಕ್ ಎಫೆಕ್ಟ್ ಅಂತೀವಿ ಯೂಕಲಿಪ್ಟಸ್. ಒನ್ ಮೋರ್ ಇದ್ರದ್ದು ಮೇಜರ್ ಡ್ರಾಬ್ಯಾಕ್ ಅಂತಂದ್ರೆ ಎಲ್ಲಿರುತ್ತೆ ಅಲ್ಲಿ ವಾಟರ್ ಟೇಬಲ್ ಇದು ಡಿಕ್ರೀಸ್ ಮಾಡಿಬಿಡುತ್ತೆ. ನೆಕ್ಸ್ಟ್ ಸುಬಬುಲ್, ಇದು ರಿವರ್ ಟ್ಯಾಮರಿಂಡ್ ಅಂತಾರೆ. ಇದಕ್ಕೆ ಇಂಟ್ರೊಡ್ಯೂಸ್ ಫಾರ್ ಫಿಯರ್ ಅಂಡ್ ಫಾಡರ್ ಅಂತ ತಂದು ಬಟ್ ಬಿಕಮ್ ಎಸ್ ಇನ್ವೇಸಿವ್ ಸ್ಪೀಸೀಸ್ ಆಗಿದೆ. ಯಾವುದೋ ಆಮೇಲೆ ಇವನ್ ಪಾರ್ಥೇನಿಯಂ ಅಂತೀವಲ್ಲ, ಕಾಂಗ್ರೆಸ್ ಗಿಡ ಅಂತಿರಲ್ವಾ, ಅದ್ರ ಬೇರೆ ಬೇರೆ ರಾಜಕೀಯ ಇದೆ. ಐ ಆಮ್ ನಾಟ್ ಗೋಯಿಂಗ್ ಟು ದಟ್ ಪಾರ್ಟ್, ಕಾಂಗ್ರೆಸ್ ಗಿಡ ಅಷ್ಟೇ. ನೆಕ್ಸ್ಟ್ ಸೈಲೆಂಟ್ ಇಂಟ್ರೊಡ್ಯೂಸರ್ಸ್, ಡಬಲ್ ಗಿ, ದ ಫಾಲ್ ಆರ್ಮಿ ವರ್ಮ್, ಇವೆಲ್ಲ ಇನ್ವೇಸಿವ್ ಸ್ಪೀಸೀಸ್ ಎಕ್ಸಾಂಪಲ್ಸ್. ಡಬಲ್ ಗಿ, ಫಾಲ್ ಆರ್ಮಿ ವರ್ಮ್, ಕಾಫಿ ಬೆರ್ರಿ ಬೋರರು, ಎರಿಫೈಡ್ ಮೈಟ್, ಯೂಕಲಿಪ್ಟಸ್ ಗಾಲ್. ಯೂಕಲಿಪ್ಟಸ್ ಗಿಡ ಬಂದಿದೆ, ಅದಕ್ಕೆ ಯೂಕಲಿಪ್ಟಸ್ ಗಾಲ್. ಕಾಟನ್ ಮಿಲಿ ಬಗ್ಗು, ಪಪ್ಪಾಯ ಮಿಲಿ ಬಗ್ಗು, ಟೊಮೆಟೊ ಲೀಫ್ ಮೈನರ್, ಇಟ್ಸ್ ವೆರಿ ಇಂಪಾರ್ಟೆಂಟ್ ಸ್ಪೀಸೀಸ್, ಇದು ಇನ್ವೇಸಿವ್ ಸ್ಪೀಸೀಸ್. ಆನಿಯನ್ ವೀಡ್, ಇವು ಯಾವುದಾದ್ರು ನೆನಪಾದ್ರೂ ಬರೀ ಅಟ್ಲೀಸ್ಟ್ ವಾಟರ್ ಐಸಿ ಅಂತ ಮತ್ತು ಲೆಂಟನ ಬರೀಬೇಕಿದೆ. ಲೆಂಟನ ಕ್ಯಾಮ್ರಾ ನೋಡಿದ್ದು ಇಷ್ಟು ಥರದ್ದು ಕಲರ್ ಹೋಗೋದಿಲ್ಲ ಇದೆ. ನೆಕ್ಸ್ಟ್ ಸನ್ನಟೋರಿಯಾ, ಇದು ನನಗೆ ಕಷ್ಟ ಆಗುತ್ತೆ ಬಿಡಿ, ಇಟ್ಸ್ ವೆರಿ ಟಫ್ ಆಗಿ ಬಿಟ್ಕೊಂಬಿಡಿ. ಇದು ಬರೀರಿ. ಪ್ರೊಸೋಫಿಸ್ ಜುಲಿಫರ, ಅದೇ ಬಳ್ಳಾರಿ ಜಾಲಿ ಅಂತೀವಲ್ಲ ಅದೇ. ನೆಕ್ಸ್ಟ್ ಇದು ಪಾರ್ಥೇನಿಯಮ್ ಹೇಳಿದ್ವಲ್ಲ, ಕಾಂಗ್ರೆಸ್ ಗಿಡ ಅಂತಿರಲ್ಲ, ಇದೆ ಪಾರ್ಥೇನಿಯಮು. ಬಿಡ್ರಿ, ಇದ್ರಾಗ ಯಾವುದಾದ್ರು ನೆನಪಾದ್ರೂ ಬರ್ರಿ. ಅಟ್ಲೀಸ್ಟ್ ಪ್ರೊಸೋಫಿಸ್ ಜುಲಿಫರ, ಈ ಲೆಂಟನ ಕ್ಯಾಮ್ರಾ ಒಂದು, ಪ್ರೊಸೋಫಿಸ್ ಜುಲಿಫರ ಒಂದು, ಇದು ಪಾರ್ಥೇನಿಯಮ್ ಒಂದಾದ್ರೂ ನೆನಪಿರ್ಬೇಕು ನಿಮ್ಗೆ ಸಾಕು. ಇಲ್ಲಿ ಇನ್ಸೆಕ್ಟಲ್ಲಿ ಇದು ಫಾಲ್ ಆರ್ಮಿ ವರ್ಮ್, ಇದು ಇಂಪಾರ್ಟೆಂಟ್ ಮೇಜಿಗೆ ಇಂಪ್ಯಾಕ್ಟ್ ಆಗಿದೆ, ಮೇಜ್ ಕ್ರಾಪಿಗೆ. ಈ ಆನಿಯನ್ ವೀಡು, ಟೊಮೆಟೊ ಇಲ್ಲೈತದೆ, ಸಾರಿ ಇದು ಟೊಮೆಟೊ ಲೀಫ್ ಮೈನರ್ ಒಂದು, ಯೂಕಲಿಪ್ಟಸ್ ಗಾಲ್ ನೆನಪಿಟ್ಕೊಂಡ್ರೆ ಸಾಕು. ಇಲ್ಲಿ ಆಫ್ರಿಕನ್ ಕ್ಯಾಟ್ ಫಿಶ್, ಇದು ಪ್ರೊಸೋಫಿಸ್ ಜುಲಿಫರ, ಯೂಕಲಿಪ್ಟಸ್, ಸುಬಾಬುಲ್ಲು, ಸಾಕಿಷ್ಟು. ಇನಿಷಿಯೇಟಿವ್ಸ್ ಇವನ್ನ ರಿಮೂವ್ ಮಾಡೋಕ್ಕೆ ಇನಿಷಿಯೇಟಿವ್ಸ್ ಮಾಡಿದೆ ಅವೇ. ಕನ್ವೆನ್ಷನ್ ಆನ್ ದ ಇಂಟರ್ನ್ಯಾಷನಲ್ ಟ್ರೇಡ್ ಆನ್ ಎಂಡೇಂಜರ್ಡ್ ಸ್ಪೀಸೀಸ್ ಆಫ್ ವೈಲ್ಡ್ ಫೌನಾ ಅಂಡ್ ಫ್ಲೋರಾ ಮಾಡಿದ್ವಿ. ಕನ್ವೆನ್ಷನ್ ಫಾರ್ ದಿ ಕನ್ಸರ್ವೇಷನ್ ಆಫ್ ಮೈಗ್ರೇಟರಿ ಸ್ಪೀಸೀಸ್ ಮಾಡಿವಿ. ಕನ್ವೆನ್ಷನ್ ಆಫ್ ಬಯಾಲಜಿಕಲ್ ಡೈವರ್ಸಿಟಿ, CBD, ಕುನ್ಮಿಂಗ್ ಮಾಂಟ್ರಿಯಲ್ ಗ್ಲೋಬಲ್ ಬಯೋಡೈವರ್ಸಿಟಿ ಫ್ರೇಮ್ವರ್ಕ್ ಐತಿ. ಪ್ಲಾಂಟ್ ಕ್ವಾರಂಟೈನ್ ಇದಾವೆ, ಪ್ಲಾಂಟ್ ಕ್ವಾರಂಟೈನ್ ಆರ್ಡರ್. ನ್ಯಾಷನಲ್ ಬಯೋಡೈವರ್ಸಿಟಿ ಆಕ್ಷನ್ ಪ್ಲಾನ್ ಮಾಡಿದ್ವಿ. ನ್ಯಾಷನಲ್ ಆಕ್ಷನ್ ಪ್ಲಾನ್ ಅನ್ನು ಇನ್ವೇಸಿವ್ ಏಲಿಯನ್ ಸ್ಪೀಸೀಸ್ ನಪಿ ನಿವಾಸ್ ಅಂತ ಮಾಡಿದ್ವಿ. ಇನ್ವೇಸಿವ್ ಏಲಿಯನ್ ಸ್ಪೀಸೀಸ್ ಅವು ಹೆಂಗೆ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದು ಇಂಪಾರ್ಟೆಂಟ್. ಇದು ಕಾಂಪಿಟೇಷನ್ ಮಾಡ್ತವೆ, ಗ್ರೇಸಿಂಗ್ ಮಾಡ್ತವೆ, ಪ್ರೆಡೇಷನ್, ಪ್ಯಾರಾಸೈಟಿಸಮ್, ಹೈಬ್ರಿಡೈಸೇಷನ್ ಮಾಡ್ತವೆ, ಬಯೋಫೌಲಿಂಗ್ ಮಾಡ್ತವೆ, ಪಾಯ್ಸನಿಂಗು, ಫ್ಲೇಮೇಬಿಲಿಟಿ, ಡಿಸೀಸ್ ಟ್ರಾನ್ಸ್ಮಿಷನು, ಇಂಟ್ರಾಕ್ಷನ್ ವಿತ್ ಅದರ್ ಇನ್ವೇಸಿವ್ ಏಲಿಯನ್ ಸ್ಪೀಸೀಸ್ ಇಂದ ಮಾಡಿ ಈ ಥರ ಎಲ್ಲ ಇಂಪ್ಯಾಕ್ಟ್ ಮಾಡ್ತವೆ. ಕಾಂಪಿಟೇಷನ್, ಗ್ರೇಸಿಂಗು, ಪ್ರೆಡೇಷನ್, ಪ್ಯಾರಾಸೈಟಿಸಮ್, ಹೈಬ್ರಿಡೈಸೇಷನ್, ಬಯೋಫೌಲಿಂಗು, ಪಾಯ್ಸನಿಂಗು, ಫ್ಲೇಮೇಬಿಲಿಟಿ, ಡಿಸೀಸ್ ಟ್ರಾನ್ಸ್ಮಿಷನು, ಇಂಟ್ರಾಕ್ಷನ್ ವಿತ್ ಅದರ್ ಇನ್ವೇಸಿವ್ ಏಲಿಯನ್ ಸ್ಪೀಸೀಸ್. ಬಯೋಫೌಲಿಂಗ್ ಅಂತಂದರೆ ಹೇಳ್ತೀನಿ ಈಗ ಅದನ್ನೇ. ಈ ಬಯೋಫೌಲಿಂಗ್ ಅಂತಂದ್ರೆ ಏನಿಲ್ಲ ರೀ, ಅದೇನು ದೊಡ್ಡ ಕಾನ್ಸೆಪ್ಟ್ ಅಲ್ಲ. ಈ ಅನ್ಡಿಸರ್ವ್ಡ್ ಅಕ್ಯುಮುಲೇಷನ್ ಆಫ್ ದಿ ಮೈಕ್ರೋ ಆರ್ಗ್ಯಾನಿಸಮ್ಸು, ಪ್ಲಾಂಟ್ಸು, ಆಲ್ಗೆ, ಅನಿಮಲ್ಸ್ ಅನ್ನು ವೆಟ್ ಸಬ್ಮರ್ಜ್ಡ್ ಸರ್ಫೇಸಲ್ಲಿ ಅಕ್ಯುಮುಲೇಷನ್ ಅಂತಂದ್ರೆ ನಾವು ಬಯೋಫೌಲಿಂಗ್ ಅಂತೀವಿ. ಇಟ್ ಇನ್ಕ್ಲೂಡ್ಸ್ ಬೋತ್ ಮೈಕ್ರೋಫೌಲಿಂಗ್, ಮೈಕ್ರೋಬ್ಸು ಮತ್ತು ಮ್ಯಾಕ್ರೋಫೌಲಿಂಗ್, ಲಾರ್ಜರ್ ಆರ್ಗ್ಯಾನಿಸಮ್ಸು ಒಂದು ಕಡೆಗೆ ಬರೋದಕ್ಕೆ ನಾವು ಬಯೋಫೌಲಿಂಗ್ ಅಂತೀವಿ ಅಷ್ಟೇ. ಓಕೆನಾ. ಔಟ್ಕಮ್ಸ್ ಇದೆ. ಎನ್ವೈರನ್ಮೆಂಟಲ್ ಏನಾಗುತ್ತೆ, ಮಾಡಿಫಿಕೇಶನ್ಸ್ ಆಫ್ ದಿ ಹೈಡ್ರಾಲಜಿ, ನೇಟಿವ್ ಸ್ಪೀಸೀಸ್ ಡಿಕ್ಲೈನ್ ಆಗುತ್ತೆ, ಸಾಯಿಲ್ ಎರೋಷನ್ ಆಗುತ್ತೆ, ಪ್ರೈಮರಿ ಪ್ರೊಡಕ್ಷನ್ ಆಲ್ಟರೇಷನ್ ಆಗುತ್ತೆ, ಹ್ಯಾಬಿಟೇಟ್ ಡಿಗ್ರೇಡೇಷನ್ ಅಂತ. ಸೋಷಿಯೋ ಎಕನಾಮಿಕ್ ಅಗ್ರಿಕಲ್ಚರಲ್ ಡ್ಯಾಮೇಜ್ ಆಗುತ್ತೆ. ಓಕೆನಾ. ಅಗ್ರಿಕಲ್ಚರಲ್ ಕ್ರಾಪ್ ಡಿಕ್ರೀಸ್ ಆಗುತ್ತೆ, ರೆಡ್ಯೂಸ್ ಆಕ್ಸೆಸ್ ಟು ವಾಟರ್ ಇನ್ಫ್ರಾಸ್ಟ್ರಕ್ಚರ್, ಡ್ಯಾಮೇಜ್ ಹ್ಯೂಮನ್ ಹೆಲ್ತ್, ಡ್ಯಾಮೇಜ್ ಟು ಫಾರೆಸ್ಟ್, ರಿಡಕ್ಷನ್ ಇನ್ ಟೂರಿಸಮ್. ಇದನ್ನು ಟ್ರಿಪಲ್ ಬರ್ಡನ್ ಬರಬೇಕು. ಎಕ್ಸ್ಟೆನ್ಷನ್ ಮಾಡುತ್ತೆ, ಎಕನಾಮಿಕ್ ಕಾಸ್ಟ್ ಡಿಕ್ರೀಸ್ ಆಗುತ್ತೆ, ಕ್ವಾಲಿಟಿ ಆಫ್ ಲೈಫ್ ಇಂಪ್ಯಾಕ್ಟ್ ಆಗುತ್ತೆ. ಅದರಿಂದ ಇನ್ವೇಸಿವ್ ಏಲಿಯನ್ ಸ್ಪೀಸೀಸ್ ಇಂದ 60% ಆಫ್ ದಿ ರೆಕಾರ್ಡೆಡ್ ಗ್ಲೋಬಲ್ ಎಕ್ಸ್ಟೆನ್ಷನ್ಸ್ ಆಫ್ ವಿಚ್ 90% ಅಕರ್ಡ್ ಆನ್ ಐಲ್ಯಾಂಡ್ಸ್ ಅಲ್ಲಿ ಆಗಿದಾವೆ. have contributed solely for the alongside other drivers of changes to 60% of the global extinction ಅಲ್ಲಿ invasive species major important actions ಇದಾವೆ. 218 invasive alien species caused 1215 local extinction of native species. 218 invasive species ಬಂದು 1215 ಸ್ಪೀಸೀಸ್ಗಳನ್ನ ಎಕ್ಸ್ಟೆಂಟ್ ಮಾಡಿದಾವೆ ಲೋಕಲಿ. ಅದ್ರಾಗೆ 50.9% ವರ್ಟೆಬ್ರೇಟ್ಸ್, ಮೈಕ್ರೋಬ್ಸ್ 1.2%, ಪ್ಲಾಂಟ್ಸ್ 15.4%, ಇನ್ವರ್ಟೆಬ್ರೇಟ್ಸ್ 32.4%. ಎಕನಾಮಿಕ್ ಕಾಸ್ಟ್ ಆಫ್ ಬಯಾಲಜಿಕಲ್ ಇನ್ವೇಸಿವ್ ಸ್ಪೀಸೀಸ್ ಆರ್ 4-fold ಇನ್ಕ್ರೀಸ್ ಆಗಿದೆ ಫಾರ್ ಎವ್ರಿ ಡಿಕೇಡ್. ಇನ್ 2019 ಎಸ್ಟಿಮೇಟೆಡ್ ಗ್ಲೋಬಲ್ ಆನ್ಯುವಲ್ ಇದರಿಂದ ಎಷ್ಟಾಗಿದೆ ಅಂದರೆ 423 ಬಿಲಿಯನ್ ಅಷ್ಟು ಲಾಸ್ ಆಗುತ್ತೆ.
ಇನ್ವೇಸಿವ್ ಏಲಿಯನ್ ಸ್ಪೀಸೀಸಿಂದ ನೆಗೆಟಿವ್ ಇಂಪ್ಯಾಕ್ಟ್ ಆನ್ ದಿ ಗುಡ್ ಕ್ವಾಲಿಟಿ ಆಫ್ ಲೈಫ್ 85% ಆಫ್ ದಿ ಕೇಸಸ್ ಆಗಿದೆ. ನಾನ್ ಇಂಪ್ಯಾಕ್ಟ್ ಇನ್ವೇಸಿವ್ ಸ್ಪೀಸೀಸ್ ಆನ್ ಗುಡ್ ಕ್ವಾಲಿಟಿ ಆಫ್ ಲೈಫ್ ಅಂದರೆ ತುಂಬ ಇಂಪ್ಯಾಕ್ಟ್ ಕೊಡಿದೆ. ನೆಗೆಟಿವ್ ಇಂಪ್ಯಾಕ್ಟ್ ಜಾಸ್ತಿ ಐತೆ ಇದ್ರದ್ದು. ನಾನ್ ನೇಟಿವ್ ಇನ್ವೇಸಿವ್ ಸ್ಪೀಸೀಸ್ ದಟ್ ಔಟ್ ಕಾಂಪೀಟ್ ನೇಟಿವ್ ಸ್ಪೀಸೀಸ್ ಫಾರ್ ರಿಸೋರ್ಸಸ್ ಡಿಸ್ರಪ್ಟ್ ಎಕಾಲಜಿಕಲ್ ಪ್ರೊಸೆಸ್ ಅಂಡ್ ಕಾಸ್ ಸಿಗ್ನಿಫಿಕೆಂಟ್ ಎಕಾಲಜಿಕಲ್ ಅಂಡ್ ಎಕನಾಮಿಕ್ ಡ್ಯಾಮೇಜಸ್. ಇಷ್ಟೇ ರೀ. ಬೇರೆ ದೇಶದಿಂದ ಬರ್ತಕ್ಕಂಥ ಜನರು ಮತ್ತು ಬೇರೆ ದೇಶದಿಂದ ಬೇರೆ ಕಡೆಯಿಂದ ಬರ್ತಕ್ಕಂಥ ಬೇರೆ ಲೊಕ್ಯಾಲಿಟಿಯಿಂದ ಬರ್ತಕ್ಕಂಥ ಸ್ಪೀಸೀಸು ಎಲ್ಲರೂ ತೊಂದರೆನೇ ಮಾಡಿದ್ದು. ವೆಸ್ಟಿಂದ ಬಂದಂಥ ಈ ಬ್ರಿಟಿಷರ್ಸು, ವೆಸ್ಟಿಂದ ಬಂದಿರತಕ್ಕಂಥ ಎನಿಮಲ್ ಸ್ಪೀಷೀಸು ಕೂಡ ನಮಗೆ ತೊಂದರೆಯನ್ನು ಉಂಟು ಮಾಡಿದೆ ಅಷ್ಟೇ. ಅದಕ್ಕೆ ಅವರು ಫಾರಿನ್ ಏಲಿಯನ್ಸ್. ಲ್ಯಾಂಟನಾ ಇನ್ ಇಂಡಿಯಾ ಫಾರ್ ಎಕ್ಸಾಂಪಲ್ ಒಂದು ಕೇಸ್ ಸ್ಟಡಿ. ನಿಮಗೆ ಈ KP ಪೂರ್ಣಚಂದ್ರ ತೇಜಸ್ವಿ ಬುಕ್ ಓದಿದ್ರೆ ಅದರಲ್ಲಿ ತುಂಬ ಕಡೆಗೂ ಈ ಲ್ಯಾಂಟನಾ ಬಗ್ಗೆ ತುಂಬ ಕಡೆ ಬರೆದಿರ್ತಾರೆ. ಇದೊಂದು ದೊಡ್ಡ ಮಹಾಮಾರಿಯಾಗಿ ಕಾಡಿನಲ್ಲಿ ಕಾಡ್ಗಿಚ್ಚು ಹಚ್ಚುವುದಕ್ಕೂ ಮತ್ತು ಬೇರೆ ಬೇರೆ ಸ್ಪೀಸೀಸ್ಗಳನ್ನ ಬೆಳೆದೇ ಇರೋ ಥರ ನೋಡ್ಕೊಳ್ಳೋದಕ್ಕೂ ಇದು ಒಂದು ಮೇಜರ್ ಇಂಪ್ಯಾಕ್ಟ್ ಮಾಡಿದೆ. ಅದರಲ್ಲಿ ಪ್ರತಿ ವರ್ಷವೂ ಲ್ಯಾಂಟನಾ ಕ್ಯಾಮರಾ ರಿಮೂವಲ್ ಪ್ರೊಸೆಸ್ ನಡೀತಾನೆ ಇರುತ್ತೆ. ಗ್ಲೋಬಲ್ ಎಕಾಲಜಿ ಆ್ಯಂಡ್ ಕನ್ಸರ್ವೇಷನ್ ಸ್ಟಡಿ ಫೈಂಡಿಂಗ್ಸ್ 1,54,000 ಸ್ಕ್ವೇರ್ ಕಿಲೋಮೀಟರ್ ಆಫ್ ದಿ ಫಾರೆಸ್ಟ್ ಸ್ಪೀಸೀಸ್ ಇನ್ ಅವರ್ಸ್ ಕಂಪ್ಲೀಟ್ ಲ್ಯಾಂಟನಾ. ಅವಾಗ ಈ ಬುದ್ಧಿಯಲ್ಲಿರ್ತಕ್ಕಂಥ ಒಂದಿಷ್ಟು ರಾಜಕಾರಣಿಗಳು, ಇಲಾಜಿಕಲ್ ಐಡಿಯಾಲಜಿಕಲ್ ಹುಚ್ಚನ್ನಂತ ಇರ್ತಕ್ಕಂಥ ಒಂದಿಷ್ಟು ಆಫೀಸರ್ಸ್ಗಳು, ಇದು ಒಂದಿಷ್ಟು ಜನದ ಐಡಿಯಾಲಜಿ ಇದೆ, ಅವರಲ್ಲಿ ಮಾಡಿರ್ತಾರೆ ಅಂದರೆ ಸುಮ್ಮನೆ ಮಾಡಿರಲ್ಲ. ಅದಕ್ಕೊಂದೇನೋ ಮೆಥಡ್ ಇರುತ್ತೆ, ಅದಕ್ಕೊಂದೇನೋ ಲಾಜಿಕ್ ಇರುತ್ತೆ. ಅದಕ್ಕೆ ಅವ್ರು ಲ್ಯಾಂಟನಾ ಕ್ಯಾಮ್ರಾನ ಒಂದು ಅಫಿಷಿಯಲ್ ಪರ್ಪಸ್ ತಂದಿರೋದು ಕರೆಕ್ಟ್ ಅಂತ ನಂಬಿರ್ತಕ್ಕಂಥ ಈ ದೊಡ್ಡ ನನ್ನ ಮಕ್ಕಳು ಅವಾಗ ಇಂಡಿಯಾದಲ್ಲಿ ಇದ್ದಿದ್ದಕ್ಕೆ, ಅದನ್ನು ಕ್ವಶನ್ ಮಾಡದಿದ್ದಕ್ಕೆ ಈ ಥರ ಸ್ಪೀಸೀಸ್ಗಳು ಬಂದ್ಬಿಟ್ವು. ಯು ಹ್ಯಾವ್ ಟು ಕ್ವಶನ್ ಅಲ್ಲ, ನಾವು ಕ್ವಶನ್ ಮಾಡಿಲ್ಲ, ಅದು ನಮ್ಮ ತಪ್ಪು ಅವಾಗ. ಸೊ ಅವ್ರು ಏನೋ ತಂದ್ರು ಮಾಡಿದ್ರು ಅದ್ರದ್ದು ಇಂಪ್ಯಾಕ್ಟ್ ಹಿಂಗಾಗಿದೆ. ಸೊ ಎಲ್ಲದನ್ನು ಸ್ವಲ್ಪ ಬ್ರಾಡ್ ಪರ್ಸ್ಪೆಕ್ಟಿವ್ ಥಿಂಕ್ ಮಾಡಬೇಕು. ಮೋರ್ ದನ್ 40% ಆಫ್ ಇಂಡಿಯಾಸ್ ಟೈಗರ್ ರೇಂಜ್ ಏರಿಯಾಸ್ಗಳನ್ನ ಕವರ್ ಮಾಡಿದೆ. ಸಿಗ್ನಿಫಿಕೆಂಟ್ಲಿ ಇಂಪ್ಯಾಕ್ಟ್ಸ್ ನೇಟಿವ್ ಬಯೋಡೈವರ್ಸಿಟಿ. ಎಕಾಲಜಿಕಲ್ ಇಂಪ್ಯಾಕ್ಟ್ಸ್ ಏನಪ್ಪ, ಅದರ್ ರಿಸೋರ್ಸ್ ಕಂಪ್ರೆಷನ್, ಡಿಸ್ರಪ್ಷನ್ ಫುಡ್ ವೆಬ್, ಹ್ಯಾಬಿಟೇಟ್ ಮಾಡಿಫಿಕೇಶನ್. ಇದ್ರ ಬಗ್ಗೆ ಆಗಲೆಲ್ಲ ಹೇಳೋಕ್ಕಾಗಲ್ಲ. ಸೇಮ್ ಆಲ್ರೆಡಿ ಏನು ಮಾಡಿರುತ್ತೋ ಅದೇ ಕಾನ್ಸಿಕ್ವೆನ್ಸಸ್ ಏನಪ್ಪ, ಫುಡ್ ಸೆಕ್ಯೂರಿಟಿ ಥ್ರೆಟ್ಸ್, ಪಾಲಿನೇಟರ್, ಫಿಶ್ ಸ್ಟಾಕ್ಸ್, ರೆಡ್ಯೂಸರ್ ಫುಡ್ ಅವೈಲಬಿಲಿಟಿ, ಗ್ರೇಟರ್ ವಲ್ನರಬಿಲಿಟಿ, ಎಕನಾಮಿಕ್ ಕ್ಲಾಸಸ್, ಟೂರಿಸಂ, ಫಾರೆಸ್ಟ್ರಿ, ಫಿಶಿ, ಫಾರ್ಮಾಸ್ಯೂಟಿಕಲ್, ಸೋಶಿಯೋ ಎಕನಾಮಿಕ್, ರೆವೆನ್ಯೂ, ಜಾಬ್ ಲಾಸ್, ರೈಸಿಂಗ್ ಸೋಷಿಯಲ್ ಟೆನ್ಷನ್ಸ್, ರಿಸೋರ್ಸ್ ಕಾನ್ಫ್ಲಿಕ್ಟ್ಸ್, ಡಿಸ್ರಪ್ಷನ್ ಆಫ್ ದ ಎಕಾಲಜಿಕಲ್ ಬ್ಯಾಲೆನ್ಸ್, ಕೀಸ್ಟೋನ್ ಸ್ಪೀಸೀಸ್ಗಳು ಲಾಸ್ ಆಗ್ಬಿಡ್ತವೆ. ಅನ್ಚಕ್ರಿ ಗ್ರೋತ್ ಆಫ್ ಇನ್ವೇಷನ್ ಸ್ಪೀಸೀಸ್, ಕೋಲ್ ಆಫ್ ಪ್ರೆಡೇಟರಿ ಪ್ರೇ ಡೈನಾಮಿಕ್ಸ್. ಇದು ಬರೀಬೇಕು ಅಷ್ಟೇ. ಈ ಥರ ಕೀವರ್ಡ್ಸ್ಗಳು ಬಂದಾಗ ಹೇಳ್ತೀನಿ. ಅನ್ಚಕ್ರಿ ಗ್ರೋತ್ ಆಫ್ ಇನ್ವೇಷನ್ ಸ್ಪೀಸೀಸ್ ಅಂದರೆ ಕೀಸ್ಟೋನ್ ಸ್ಪೀಸೀಸಿಗೆ ತೊಂದರೆ ಆಗುತ್ತೆ, ಪ್ರೆಡೇಟರಿ ಪ್ರೇ ಡೈನಾಮಿಕ್ಸ್ ತೊಂದರೆ ಆಗುತ್ತೆ. ಕ್ಲೈಮೇಟ್ ರೆಸಿಲಿಯನ್ಸ್ಗಳು ಡಿಕ್ಲೈನ್ ಆಗ್ಬಿಡುತ್ತೆ ರೀಜನ್ ಆಫ್ ಪ್ಲಾಂಟ್ಸ್ ಎನಿಮಲ್ಸ್ದು. ಎಕೋಸಿಸ್ಟಮ್ ಅಡಾಪ್ಟಿವಿಟಿ ಚೇಂಜ್ ಆಗುತ್ತೆ, ರೆಡ್ಯೂಸರ್ ಕೆಪಾಸಿಟಿ ಆಗುತ್ತೆ, ಲಾಸ್ ಆಫ್ ರಿಕವರಿ ಆಗಿಬಿಡುತ್ತೆ, ಲಾಸ್ ಆಫ್ ಕಾರ್ಬನ್ ಸಿಕ್ವೆಸ್ಟ್ರೇಷನ್ ಹೋಗ್ಬಿಡುತ್ತೆ. ಅಲ್ಲಿದ್ದ ಗಿಡಗಳನ್ನೆಲ್ಲ ಚೇಂಜ್ ಆಗ್ಬಿಟ್ರೆ ನೀನು ಝೂನೋಟಿಕ್ ಡಿಸೀಸ್ಗಳು ಬರೋ ಚಾನ್ಸಸ್ಗಳು ಜಾಸ್ತಿ ಆಗ್ತವೆ. ಎಕಾಲಜಿಕಲ್ ಬ್ಯಾರಿಯರ್ಸ್ಗಳು ಬ್ರೇಕ್ ಡೌನ್ ಆಗ್ತವೆ. ಅಲ್ಟ್ರಾ ಹ್ಯೂಮನ್ ವೈಲ್ಡ್ ಲೈಫ್ ಇಲ್ಲಿ ಈ ಲ್ಯಾಂಟನಾ ಕ್ಯಾಮ್ರಾ ಬೇರೆ ಬೇರೆ ಜಾಗಗಳು ಇಲ್ಲಿ ಮಾಡಿದ್ರೆ, ಎಲ್ಲಿ ಫುಡ್ ಸಿಗಲಿಲ್ಲ ಅಂದರೆ ಎನಿಮಲ್ಸ್ಗಳು ಈ ಜಾಗ ಬಿಟ್ಟು ಜನರಿರೋ ಜಾಗಕ್ಕೆ ಹೋಗ್ತವೆ. ಹಾಗೆ ಹ್ಯೂಮನ್ ವೈಲ್ಡ್ ಲೈಫ್ ಕಾನ್ಫ್ಲಿಕ್ಟ್ ಆಗ್ಬಿಡುತ್ತೆ. ಅಷ್ಟೇ ಇದೆ ಸಿಂಪಲ್ ಕಾನ್ಸೆಪ್ಟ್. ಸ್ಪಿಲ್ ಓವರ್ ಆಗುತ್ತೆ ಪ್ಯಾಥೋಜನ್ಸ್ ಫ್ರಮ್ ದ ಎನಿಮಲ್ಸ್ ಟು ಹ್ಯೂಮನ್ಸ್. ಹೈಯರ್ ರಿಸ್ಕ್ ಆಫ್ ಇನ್ಫೆಕ್ಷಸ್ ಡಿಸೀಸ್ ಆಗುತ್ತೆ, ಔಟ್ ಬ್ರೇಕ್ಸ್ ಆಗುತ್ತೆ, ಪ್ಯಾಂಡಮಿಕ್ ಪೊಟೆನ್ಷಿಯಲ್ ಆಗುವಂಥ ಚಾನ್ಸಸ್ ಇರುತ್ತೆ. ಒನ್ ಇನ್ವೇಸಿವ್ ಸ್ಪೀಸೀಸ್ ಕಾಸ್ ಮಾಡತಕ್ಕಂಥ ತೊಂದರೆಗಳು. ಬಯೋಡೈವರ್ಸಿಟಿ ಇಸ್ ದ ಬೆಡ್ ರಾಕ್ ಆಫ್ ಲೈಫ್ ಅಂಡ್ ಕಾರ್ನರ್ ಸ್ಟೋನ್ ಆಫ್ ಸಸ್ಟೈನಬಲ್ ಡೆವಲಪ್ಮೆಂಟ್. ಎಟ್ ಹ್ಯುಮ್ಯಾನಿಟಿ ಇಸ್ ಡೆಸ್ಟ್ರಾಯಿಂಗ್ ಬಯೋಡೈವರ್ಸಿಟಿ ಲೈಟ್ನಿಂಗ್ ಪೇಸ್. UN ಸೆಕ್ರೆಟರಿ ಜನರಲ್ ಆಂಟೋನಿಯೋ ಗುಟೆರಸ್ ಹೇಳ್ತಾರೆ. ಆ್ಯಂಡ್ ಇಂಟರ್ನ್ಯಾಷನಲ್ ಡೇ ಫಾರ್ ಬಯಾಲಜಿಕಲ್ ಡೈವರ್ಸಿಟಿ. ಬಯೋಡೈವರ್ಸಿಟಿನೇ ಬೆಡ್ ರಾಕ್ ಆಫ್ ಲೈಫ್ ಅಂಡ್ ಕಾರ್ನರ್ ಸ್ಟೋನ್ ಆಫ್ ಸಸ್ಟೈನಬಲ್ ಡೆವಲಪ್ಮೆಂಟ್. ಎಟ್ ಹ್ಯುಮ್ಯಾನಿಟಿ ಇದಿಷ್ಟು ಇದ್ರೂ ಕೂಡ ಹ್ಯುಮ್ಯಾನಿಟಿ ಬಯೋಡೈವರ್ಸಿಟಿನ ಅಟ್ ಲೈಟ್ನಿಂಗ್ ಪೇಸಲ್ಲಿ ಡೆಸ್ಟ್ರಾಯ್ ಮಾಡ್ತಿದ್ದಾನೆ ಅಂತ ಬರಿಬೇಕು ನೀವು. ಓವರಾಲ್ ಬಯೋಡೈವರ್ಸಿಟಿ ಲಾಸಸ್ಗಳು ಬಂದರೆ ಈ ಕನ್ಸರ್ವೇಷನ್ ಒಂದಿಷ್ಟು ಮ್ಯಾಪ್ ಆಯ್ತಪ್ಪ. ಈ ಬಯೋಡೈವರ್ಸಿಟೀಸ್ಗಳನ್ನ ಹೆಂಗೆ ಕನ್ಸರ್ವ್ ಮಾಡ್ತೀರಿ, ಅದೇ ಇನ್ಸಿತೆ ಎಕ್ಸಿತಗಳು ಕೇಳಿರ್ತಾರಲ್ಲ, ನೀವು ಒಂದು ಸಿಂಪಲ್ ಲಾಜಿಕ್ ಹೇಳ್ಬಿಡ್ತೀನಿ ನೋಡ್ರಿ. ಇದ್ದಲ್ಲೇ ಎಲ್ಲಿರ್ತೈತೋ ಅಲ್ಲೇ ಕನ್ಸರ್ವ್ ಮಾಡೋದು. ಇವನ್ ಲ್ಯಾಂಡ್ ಆಗಲೇನೋ ತೊಂದರೆ ಆಗೈತಾ, ಆ ಗಿಡಗಳು ಅಲ್ಲೇ ಕನ್ಸರ್ವ್ ಮಾಡೋದು. ಅದಕ್ಕೆ ಇದ್ದಲ್ಲೇ, ಅದಕ್ಕೆ ಇನ್ಸಿತು, ಆನ್ ಸೈಟ್, ಇಂಗ್ಲೀಷಲ್ಲಿ ಆನ್ ಸೈಟ್ ಅನ್ಬೇಕು. ಆನ್ ಸೈಟ್ ಕನ್ಸರ್ವೇಷನ್ ಆಫ್ ಜೆನೆಟಿಕ್ ರಿಸೋರ್ಸಸ್ ಇನ್ ನ್ಯಾಚುರಲ್ ಪಾಪ್ಯುಲೇಷನ್ ಪ್ಲಾಂಟ್ ಅನಿಮಲ್ ಸ್ಪೀಸೀಸ್. ಅದ್ರಾಗ ಯಾವ್ಯಾವ ಬರ್ತಾವ್ರಿ? ಬಯೋಸ್ಫಿಯರ್ ರಿಸರ್ವ್, ನ್ಯಾಷನಲ್ ಪಾರ್ಕ್, ಸ್ಯಾಂಕ್ಚುರೀಸ್, ರಿಸರ್ವ್ ಫಾರೆಸ್ಟ್, ಪ್ರೊಟೆಕ್ಟೆಡ್ ಫಾರೆಸ್ಟ್ ಅಂಡ್ ನೇಚರ್ ರಿಸರ್ವ್. ಪ್ರೊಟೆಕ್ಷನ್ ಟರ್ಮ್ಸ್ ಅಲ್ಲಿ ಹೈಯೆಸ್ಟ್ ನ್ಯಾಷನಲ್ ಪಾರ್ಕ್, ವೈಲ್ಡ್ ಲೈಫ್ ಸ್ಯಾಂಕ್ಚುರಿ, ರಿಸರ್ವ್ ಫಾರೆಸ್ಟ್, ಪ್ರೊಟೆಕ್ಟೆಡ್ ಫಾರೆಸ್ಟ್. ರಿಸರ್ವ್, ಪ್ರೊಟೆಕ್ಟೆಡ್ ಫಾರೆಸ್ಟ್ಗಳು ಬರ್ತಾವೆ, ವೈಲ್ಡ್ ಲೈಫ್ ಸ್ಯಾಂಕ್ಚುರಿ, ನ್ಯಾಷನಲ್ ಪಾರ್ಕ್. ನೆಕ್ಸ್ಟ್ ಎಕೋಸೆನ್ಚುರಿ ಝೋನ್ಸ್, ಬಯೋಸ್ಫಿಯರ್ ರಿಸರ್ವ್ ಝೋನ್ಸ್, ಟೈಗರ್ ರಿಸರ್ವ್, ಕನ್ಸರ್ವೇಷನ್ ರಿಸರ್ವ್, ಕಮ್ಯುನಿಟಿ ರಿಸರ್ವ್. ಎಕ್ಸಿತ್ತು ಅಂತಂದರೆ ಈ ಒಂದಿಷ್ಟು ಪ್ಲಾಂಟ್ಸ್ಗಳು ಆಲ್ಮೋಸ್ಟ್ ಇನ್ನು ಅಳಿವಿನಂಚಿಗೆ ಬಂದಿರ್ತವೆ. ಇದ್ರ ಸೀಡ್ಸ್ಗಳು ತಗೊಂಬಂದು ಇಲ್ಲಿ ಬೇರೆ ಕಡೆಗೆ ಸೀಡ್ ಬ್ಯಾಂಕ್ಸ್ ಅದು ಇದು ಮಾಡಿ ಬೇರೆ ಕಡೆಗೆ ಪ್ರಿಸರ್ವ್ ಮಾಡೋಕ್ಕೆ ಎಕ್ಸಿತ್ತು ಅಂತೀವಿ. ಆರ್ ಟೇಕನ್ ಔಟ್ ಫ್ರಮ್ ದೇರ್ ನ್ಯಾಚುರಲ್ ಹ್ಯಾಬಿಟ್ಯಾಟ್ ಅಂಡ್ ಪ್ಲೇಸ್ ಇನ್ ಎ ಸ್ಪೆಷಲ್ ಸೆಟ್ಟಿಂಗ್ ವೇರ್ ದೇ ಕ್ಯಾನ್ ಬಿ ಪ್ರೊಟೆಕ್ಟೆಡ್ ಅಂಡ್ ಗಿವನ್ ಸ್ಪೆಷಲ್ ಕೇರ್. ಇದಕ್ಕೆ ನ್ಯಾಷನಲ್ ಬ್ಯೂರೋ ಪ್ಲಾಂಟ್ ಜೆನೆಟಿಕ್ ರಿಸರ್ಚ್ ಅಂದರೆ ಆಲ್ಮೋಸ್ಟ್ ಆಲ್ ಇಂಡಿಯಾದಾಗಿರ್ತಕ್ಕಂಥ ಇಂಪಾರ್ಟೆಂಟ್ ಪ್ಲಾಂಟ್ ಸ್ಪೀಷೀಸ್, ಆಲ್ಮೋಸ್ಟ್ ಆಲ್ ಎಲ್ಲ ಪ್ಲಾಂಟ್ ಸ್ಪೀಷೀಸ್ಗಳ ಸೀಡ್ಸ್ಗಳನ್ನ ಕನ್ಸರ್ವ್ ಮಾಡೋಕ್ಕೆ NPPGR ಅಂತೀವಿ. ಅದು ನ್ಯಾಷನಲ್ ಬ್ಯೂರೋ ಪ್ಲಾಂಟ್ ಜೆನೆಟಿಕ್ ರಿಸರ್ಚ್ ಸೀಡ್ಸ್ಗಳ ಮುಖಾಂತರ ಅಥವಾ DNA ಸೀಡ್ಸ್ಗಳು ಮಾಡ್ಕೊಂಡು ಟಿಶ್ಯೂ ಕಲ್ಚರ್ಗಳು ಮಾಡ್ಕೊಂಡು ನಾವು ಇಟ್ಕೊಂಡಿರ್ತೀವಿ. ಜಿಯೋಲಾಜಿಕಲ್ ಪಾರ್ಕ್, ಬೊಟಾನಿಕಲ್ ಗಾರ್ಡನ್ಸ್, ವೈಲ್ಡ್ ಲೈಫ್ ಸಫಾರಿ ಪಾರ್ಕ್ಸ್ ಅಂಡ್ ಸೀಡ್ ಬ್ಯಾಂಕ್ಸ್. ಅದೇ ಇನ್ಸಿತ ನ್ಯಾಷನಲ್ ಪಾರ್ಕ್, ವೈಲ್ಡ್ ಲೈಫ್ ಸೆಂಚುರಿ, ಬಯೋಸ್ಫಿಯರ್ ರಿಸರ್ವ್ಸ್. ಎಕ್ಸಿತ ಜಿಯೋಲಾಜಿಕಲ್ ಪಾರ್ಕ್, ಬೊಟಾನಿಕಲ್ ಗಾರ್ಡನ್ಸ್, ಜೀನ್ ಬ್ಯಾಂಕ್ಸ್. ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಇಸ್ ಎಸೆನ್ಷಿಯಲ್ ಟು ಮೇಂಟೈನ್ ಎಕಾಲಜಿಕಲ್ ಬ್ಯಾಲೆನ್ಸ್ ಮಾಡೋದಕ್ಕೆ ಮತ್ತು ಪ್ರಿಸರ್ವ್ ಸ್ಪೀಷೀಸ್ ಡೈವರ್ಸಿಟಿ ಮಾಡೋದಕ್ಕೆ. ಇನ್ಸಿತ ಎಕ್ಸಿತ ಹೇಳಿದ್ದೀನಿ, ಮತ್ತೆ ಹೇಳೋ ನೀಡಿಲ್ಲ. ಇನ್ಸಿತ ಆಲ್ರೆಡಿ ಐ ಹ್ಯಾವ್ ಟೋಲ್ಡ್ ಇಟ್, ನೀಡ್ ನಾಟ್ ಟು ಮೆನ್ಷನ್ ಅಗೇನ್ ಅಂಡ್ ಅಗೇನ್.
ವೈಲ್ಡ್ ಲೈಫ್ ಸ್ಯಾಂಚುರೀಸ್ಗಳು, ನ್ಯಾಷನಲ್ ಪಾರ್ಕ್ಸ್ಗಳು, ಬಯೋಸ್ಫಿಯರ್ ರಿಸರ್ವ್ಸು, ಅದ್ರಾಗೆ ಕೋರ್ ಝೋನು, ಬಫರ್ ಝೋನು, ಟ್ರಾನ್ಸ್ಜೆಂಡರ್ಸ್ ಫಿಲ್ಮ್ಸ್ ಕಾನ್ಸೆಪ್ಟ್ ಜಸ್ಟ್ ಹ್ಯಾವ್ ಲೊಕೇಟ್ ಅಷ್ಟೇ. ಎಕೋ ಸೆನ್ಸಿಟಿವ್ ಝೋನ್ ಇದು ಬಫರ್ ಏರಿಯಾಗೂ ಮತ್ತು ಈ ಬಫರ್ ಏರಿಯಾದ ಸುತ್ತ ಒಂದಿಷ್ಟು ಪ್ರೊಟೆಕ್ಟೆಡ್ ಏರಿಯಾಗೆ ನಾವು ಎಕೋ ಸೆನ್ಸಿಟಿವ್ ಝೋನ್ ಅಂತೀವಿ. ಎಕ್ಸಿತ್ ಒಳಗೆ ಅವೇ ಬಟಾನಿಕಲ್ ಗಾರ್ಡನ್ಸು, ಝೂಸು, ಸೀಡ್ ಬ್ಯಾಂಕ್ಸ್, ಜೆನೆಟಿಕ್ ರಿಸೋರ್ಸ್ ಸೆಂಟರ್ಸ್ಗಳು, ಇನಿಷಿಯೇಟಿವ್ಸ್ಗಳು ಇಂಪಾರ್ಟೆಂಟ್. ಇದು ವೈಲ್ಡ್ ಲೈಫ್ ಮಿಟಿಗೇಷನ್ ರಿಸೋರ್ಸ್ ಮಾಡ್ಕೊಂಡು ಒಂದು ಎಕೋ ಬ್ರಿಡ್ಜಸ್ಗಳು ಅಂತ ಮಾಡ್ತೀವಿ. ಏನಿಲ್ಲರಿ, ಇದು ಒಂದು ರೀಜನ್ ಇದು. ಬಿಕಾಸ್ ಇಲ್ಲೊಂದು ಫಾರೆಸ್ಟ್ ಇದೆ ಅನ್ಕೋ, ಇಲ್ಲೊಂದು ಫಾರೆಸ್ಟ್ ಇದೆ. ಇಲ್ಲಿ ನಾವು ಮನುಷ್ಯ ಮಾಡೋಕ್ಕೆ ಕೆಲಸ ಇಲ್ದಂಗೆ ನಾವೇನೋ ಎಕನಾಮಿಕ್ ಮಾಡ್ತೀವಿ, ಡೆವಲಪ್ ಮಾಡ್ಕೊತೀವಿ ಅಂತ ಹೇಳಿ ರೋಡ್ ಮಾಡ್ಕೊಂಡಿರ್ತೀವಿ. ಇದನ್ನ ಮಾಡೋಕ್ಕೋಸ್ಕರ ಒಂದು ಎಕೋ ಬ್ರಿಡ್ಜ್ ಮಾಡ್ಬಿಡಿ, ಅವೆರಡು ರೀಜನ್ನ ಕನೆಕ್ಟ್ ಮಾಡೋಕೆ, ಅಂದ್ರೆ ನಾವು ಎಕೋ ಬ್ರಿಡ್ಜ್ ಅಂತೀವಿ. ರೋಡ್ ಕಿಲ್ ಆಗೋದನ್ನು ತಡಿತೀವಿ. ಸೇಫ್ ಕ್ರಾಸಿಂಗ್ ಪಾಯಿಂಟ್ಸ್, ಮೇಂಟೈನ್ ವೈಲ್ಡ್ ಲೈಫ್ ಕಾರಿಡಾರ್ಸ್, ರೆಡ್ಯೂಸ್ ಹ್ಯಾಬಿಟೇಟ್ ಫ್ರಾಗ್ಮೆಂಟೇಷನ್ ಆಗೋದನ್ನು ತಡಿತಕ್ಕಂಥ ಮೆಥಡ್ಸ್ಗಳು ಇವೆಲ್ಲ. ಓಕೆನಾ? ನೆಕ್ಸ್ಟ್ ಕನೆಕ್ಟಿವಿಟಿ, ಕ್ವಾರಂಟೈನ್ ಸೆಂಟರ್ಸ್ಗಳು ಅಂದರೆ ನೀವು ಯಾವ್ದಾದ್ರು ಫಾರಿನಿಂದ ಏನೇ ಪ್ರಾಡಕ್ಟ್ಸ್ಗಳು ತರ್ತಾರೆ ಅಂದರೆ ಚೆಕ್ ಮಾಡ್ಕೊಳ್ಳೋ ಪೋರ್ಟ್ಸು, ಹಾರ್ಬರ್ಸಲ್ಲಿ ಮತ್ತು ಡಿಫ್ರೆಂಟ್ ಲ್ಯಾಂಡ್ ಪೋರ್ಟ್ಸ್ಗಳಲ್ಲಿ ಅಲ್ಲಿ ಏನೇನು ತರ್ತಾರೆ, ಅವ್ರ ಹತ್ರ ಏನಿದೆ ಪ್ರತಿಯೊಂದನ್ನು ಡೀಟೇಲ್ಡಾಗಿ ಚೆಕ್ ಮಾಡಬೇಕು. ಅವ್ರು ಯಾರೋ ಒಬ್ಬ ಪಾಕಿಸ್ತಾನದಲ್ಲಿ ಇಡೀ ತುಂಬ ಬರ್ತೇನೆ ಜಾಸ್ತಿ ಆಗಲಿ ಅಂತಂದೇಳಿ ಒಂದು 500 ಸೀಟ್ಸ್ ಪ್ಯಾಕೆಟ್ ಸೀಟ್ ಕೊಟ್ಬಿಟ್ರೆ ಗೊತ್ತಾಗಲಿಲ್ಲ ಅಂದ್ರೆ ಏನು ಮಾಡೋದು? ಅವ್ನು ತಂದು ಬಂದ್ಬಿಟ್ಟು ಬಯೋ ಟೆರರಿಸಮ್ ಆಗ್ಬಿಟ್ರೆ ಚಾನ್ಸಸ್ ಆರ್ ಪಾಸಿಬಿಲಿಟೀಸ್ ಇರ್ತವೆ. ಅದಕ್ಕೆ ಅಲ್ಲಿ ಸ್ಪೇಸ್ನ ಚೆಕ್ ಮಾಡಬೇಕು. ಪ್ರಿವೆಂಟ್ ಇಂಟ್ರಡಕ್ಷನ್, ಕ್ವಾರಂಟೈನ್ ಸೆಂಟರ್ ಇರಬೇಕು, ನೇಟಿವ್ ಬಯೋಡೈವರ್ಸಿಟಿನ ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ. ಅದು ಸ್ಕ್ರೀನಿಂಗ್ ಮಾಡೋದು, ಡಿಸೀಸ್ ಕಂಟ್ರೋಲ್, ರಿಸ್ಕ್ ಅಸೆಸ್ಮೆಂಟ್, ಬಯೋಸೆಕ್ಯೂರಿಟಿ ಮೆಜರ್ಸ್, ಮೇಜರ್ ಕಮಿಟೀಸ್ ಆನ್ ಬಯೋಡೈವರ್ಸಿಟಿ ಕನ್ಸರ್ವೇಷನ್. ಇದು ಇಬ್ಬರು ಬರ್ತಾರೆ ರೀ, ಮಾಧವ್ ಗಾಡ್ಗಿಗಳು ಮತ್ತು ಕಸ್ತೂರಿ ರಂಗನ್. ಸಿಂಪಲ್ ಆಗಿದೆ, ಹೇಳ್ಬಿಡ್ತೀನಿ. ಇವ್ರು ಏನಪ್ಪ ವೆಸ್ಟರ್ನ್ ಘಾಟ್ಸ್ ಎಕಾಲಜಿ ಎಕ್ಸ್ಪರ್ಟ್ ಪ್ಯಾನಲ್ ಅನ್ಬೇಕು. ಈ ನೋಡಿ ವೆಸ್ಟರ್ನ್ ಘಾಟ್ಸ್ನ ಕನ್ಸರ್ವ್ ಮಾಡೋಕೆ ಒಂದಿಷ್ಟು ಜನ ಎಕ್ಸ್ಪರ್ಟ್ಸ್ ಬಂದಿದ್ದರು. ಎಕಾಲಜಿನ ಕನ್ಸರ್ವ್ ಮಾಡೋಕೆ, ವೆಸ್ಟರ್ನ್ ಘಾಟ್ಸ್ ಎಕಾಲಜಿನ ಕನ್ಸರ್ವ್ ಮಾಡೋಕೆ ಒಂದು ಎಕ್ಸ್ಪರ್ಟ್ ಪ್ಯಾನಲ್ ಅಂತ ಹೇಳ್ತೀವಿ. ಇವ್ರು ಏನು ಹೇಳಿದ್ರಪ್ಪ ನಮ್ಮ ಬಾಸು ಮಾಧವ್ ಗಾಡ್ಗಿಗಳಂದ್ರೆ 64% ಐತಲ್ಲಪ್ಪ, ಇದು ಎಕಾಲಜಿಕಲ್ ಸೆನ್ಸಿಟಿವ್ ಏರಿಯಾ, ನೀವು ಮುಟ್ಟಂಗಿಲ್ಲ ಅದನ್ನೆಲ್ಲ. ನೀವು ಮೈನಿಂಗ್ ಮಾಡ್ತೀನಿ, ಟೂರಿಸಮ್ ಮಾಡ್ತೀನಿ, ಅದು ಇದು ಮಾಡ್ತೀನಿ ಅಂತ ಕುಂದ್ರಂಗಿಲ್ಲ. ಇದು 3 ಟೈರ್ ಕ್ಲಾಸಿಫಿಕೇಶನ್ ಮಾಡಿದ್ರು. ನೋ ರೆಸ್ಟ್ರಿಕ್ಷನಲ್ಲಿ ನೋ ನೀವು ಲಾರ್ಜ್ ಡ್ಯಾಮ್ಸ್ ಏನೋ ಅವಾಗೇನೋ ಕಟ್ಬಿಟ್ಟಿದ್ರೆ ಮುಗೀತು. ಈಗ ಮತ್ತೆ ಅವು ಹೊಸದು ಕಟ್ಟಂಗಿಲ್ಲ. ಯಾವುದು ಪೊಲಿಟಿಕ್ ಇಂಡಸ್ಟ್ರಿ ಇರಬಾರ್ದು. ಸ್ಟ್ರಿಕ್ಟ್ ಎನ್ವೈರನ್ಮೆಂಟಲ್ ರೆಗ್ಯುಲೇಷನ್ಸ್ಗಳು, ಕನ್ಸರ್ವೇಷನ್ ಓರಿಯೆಂಟೆಡ್, ಪಾರ್ಟಿಸಿಪೇಟೆಡ್ ಗವರ್ನೆನ್ಸ್ ಇರಬೇಕು, ಎಕಲಾಜಿಕಲ್ ಪ್ರಯಾರಿಟಿ. ಕಸ್ತೂರಿ ರಂಗನ್ ಮಾಡ್ತಾರೆ. ಇದು ಹೆಂಗಪ್ಪ 64% ಆಗ್ಬಿಟ್ರೆ ಹೆಂಗೆ ಅಲ್ಲೆಲ್ಲ? ಹೇಳ್ತಿಲ್ಲ ಅದ್ರ ಲಾಜಿಕ್ ಏನು ಅಂತ. ಜಸ್ಟ್ ಗೌರ್ಮೆಂಟ್ ಅದಕ್ಕೆ ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಮತ್ತೆ ಕಸ್ತೂರಿ ರಂಗನ್ ಮಾಡ್ತಾರೆ. ಇದು ಬ್ಯಾಲೆನ್ಸರ್ ಅಪ್ರೋಚ್ ಮಾಡ್ತಾರೆ. ವೆಸ್ಟರ್ನ್ ಘಾಟ್ಸ್ಗೆ ಡೆವಲಪ್ಮೆಂಟ್ಗೆ ಹೋಗ್ಬೇಕು, ರಿಸರ್ವೇಷನ್ ಕನ್ಸರ್ವೇಷನ್ ಆಗ್ಬೇಕು ಅಂತಂದೇಳಿ 37% ನಾವು ಎಕಾಲಜಿಕಲ್ ಸೆನ್ಸಿಟಿವ್ ಏರಿಯಾ ಅಂತ ಮಾಡ್ತೀವಿ. ಕೀ ಎಕಾಲಜಿಕಲ್ ಹಾಟ್ಸ್ಪಾಟ್, ವಿಲೇಜ್ ಲೆವೆಲ್ ಡಿಮಾರ್ಕೇಶನ್ ಮಾಡ್ತೀವಿ. ರೆಸ್ಟ್ರಿಕ್ಷನ್ ಏನಪ್ಪ ಅಂತಂದರೆ ಮೈನಿಂಗ್ ಅಂತೂ ಇಲ್ಲ, ಕ್ವಾರಿಂಗ್ ಮಾಡೋಂಗಿಲ್ಲ, ನ್ಯೂ ಥರ್ಮಲ್ ಪ್ರಾಜೆಕ್ಟ್ಸ್ಗಳನ್ನ ಮಾಡೋಂಗಿಲ್ಲ. ಇದು ರೆಸ್ಟ್ರಿಕ್ಷನ್. ಅಪ್ರೋಚ್ ಅಂದರೆ ಡೆವಲಪ್ಮೆಂಟ್ ಫ್ರೆಂಡ್ಲಿ, ಸಸ್ಟೈನಬಲ್ ಡೆವಲಪ್ಮೆಂಟ್, ಎಕಾಲಜಿಕಲ್ ಕನ್ಸರ್ವೇಷನ್. ಇದು 64%, ಇದು 37%. ಕನ್ಸರ್ವೇಷನ್ ಇಸ್ ಹೆವಿ, ಇದು ಡೆವಲಪ್ಮೆಂಟ್ ಬ್ಯಾಲೆನ್ಸ್ ಇರುತ್ತೆ. ಇದು ಕಾಂಪ್ಲೆಕ್ಸ್ ಇರುತ್ತೆ, ಸಿಂಪ್ಲರ್ ಇತ್ತು ಅಷ್ಟೇಪ್ಪ. ಭಾಳ ತಲೆ ಕೆಡ್ಸೋಕೆ ಹೋಗ್ಬಾರ್ದು. ಹಿಸ್ಟಾರಿಕಲ್ ಸಿಟಿಸನ್ಸ್ ಮೂವ್ಮೆಂಟ್ಸ್ಗಳು ಏನಿದಾವೆ ಫಾರ್ ಬಯೋಡೈವರ್ಸಿಟಿ ಕನ್ಸರ್ವೇಷನ್ಗೆ, ಒಂದು ಚಿಪ್ಕೋ ಮೂವ್ಮೆಂಟ್, ಸುಂದರ್ಲಾಲ್ ಬಹುಗುಣ, ಇದು ಗಾಂಧಿಯನ್ನು ಚಿಪ್ಕೋ ಮೂವ್ಮೆಂಟ್. ಆಮೇಲೆ ಆ್ಯಂಟಲಿಕ್ಕರು, ದಲಿತ್ ಅಸೋಸಿಯೇಷನ್, ಭೂದಾನ ಮೂವ್ಮೆಂಟ್ ಮಾಡಿದ್ರೆ ಪದ್ಮಭೂಷಣ ಬಂದದವರಿಗೆ. 1973 ಒಳಗೆ ಹಿಮಾಲಯನ್ ಫುಟ್ ಹಿಲ್ಸ್ ಉತ್ತರಾಖಂಡಲ್ಲಿ ಮಾಡಿದ್ದಾರೆ. ಸಿಗ್ನಿಫಿಕೆನ್ಸ್, ಸತ್ಯಾಗ್ರಹ, ಇನ್ಸ್ಪೈರ್ ಎನ್ವೈರನ್ಮೆಂಟಲ್ ಗ್ರೂಪ್ಸು, ಎಕೋ ಫೆಮಿನಿಸಮು, ಅದರಿಂದ ಬೇರೆ ಬೇರೆ ಇದಕ್ಕೂ ಆಗಿರುತ್ತೆ. ಸೈಲೆಂಟ್ ವ್ಯಾಲಿ ಅಂತ ಆಗುತ್ತೆ 1973 ಅಲ್ಲಿ ಆಗಿದೆ. ಇಲ್ಲಿ ಸೈಲೆಂಟ್ ವ್ಯಾಲಿ ಆಫ್ ಕೇರಳ, ಪಲಕ್ಕಾಡ್ ಕೇರಳದಲ್ಲೂ ಆಗಿದೆ. ಅಪ್ಪಿಕೋ ಮೂಮೆಂಟ್, ಅಪ್ಪಿಕೋ ಅಂದರೆ ಗಿಡಗಳನ್ನ ಅಪ್ಪಿಕೊಳ್ಳೋದಕ್ಕೆ ನಾವು ಅಪ್ಪಿಕೋ ಮೂಮೆಂಟ್ ಅಂತ ಮಾಡಿದ್ವಿ ಕರ್ನಾಟಕದಲ್ಲಿ. ನೆಕ್ಸ್ಟ್ ನರ್ಮದಾ ಬಚಾವೋ ಆಂದೋಲನ ಅಗೇನ್ಸ್ಟ್ ದಿ ನರ್ಮದಾ ರಿವರ್ ಪ್ರಾಜೆಕ್ಟಿಗೋಸ್ಕರ. ಆಮೇಲೆ ತೇರಿ ಡ್ಯಾಮ್ ಕಾನ್ಫ್ಲಿಕ್ಟ್, ಇದನ್ನು ಸುಂದರ್ಲಾಲ್ ಬಹುಗುಣ ಅವರೇ ಮಾಡ್ತಾರೆ. ಉತ್ತರಾಖಂಡಲ್ಲಿ ವುಮೆನ್ ಹಂಗರ್ ಟ್ರೀಸ್, ಸುಂದರ್ಲಾಲ್ ಬಹುಗುಣ ಆ ಸ್ಟೆಪ್. ನೆಕ್ಸ್ಟ್ ರೋಲ್ ಆಫ್ ವುಮೆನ್, ಅದೇ ವುಮೆನ್ ಪೇಡ್ ಪ್ರೊವೈಡ್ ಎಲ್ಲರೂ ಡೈರೆಕ್ಟ್ ಆಕ್ಷನ್ಸ್, ಲಿಂಕ್ ಬಿಟ್ವೀನ್ ಎನ್ವೈರನ್ಮೆಂಟ್, ಕನ್ಸರ್ವೇಷನ್, ರೋಲ್ ಗ್ರಾಸ್ ರೂಟ್ ಲೀಡರ್ಶಿಪ್ ಆಗಿತ್ತು. ಜೆಂಡರ್ ಡಿಸ್ಕ್ರಿಮಿನೇಷನ್ ಡೈಮೆನ್ಷನ್ನು ಇತ್ತು ಇದರಲ್ಲಿ. ಕಮ್ಯುನಿಟಿ ಬೇಸ್ಡ್ ಕನ್ಸರ್ವೇಷನ್, ಅವೇ ನೀವು ಈ ಥರ ಮ್ಯಾಪ್ ಆಗಿಬಿಡ್ಬೇಕು. ಎನ್ವೈರನ್ಮೆಂಟಲ್ ಏನಾದರೂ ಒಂದು ರಿಲೇಟೆಡ್ ಏನಾದರೂ ಕ್ವಶನ್ ಬಂತು, ಎಸ್ಪೆಷಲಿ ಕನ್ಸರ್ವೇಷನ್ ಆ್ಯಕ್ಟಿವಿಟೀಸ್ ಮೂವ್ಮೆಂಟ್ಸ್ಗಳು ಏನಾದರೂ ಆಗಿತ್ತು ಅಂತಂದರೆ ಹೇಳಿ, ಉತ್ತರಾಖಂಡಲ್ಲಿ ಚಿಪ್ಕೋ ಮೂವ್ಮೆಂಟು. ನೆಕ್ಸ್ಟ್ ಲೈಮ್ ಸ್ಟೈನ್ ಕ್ವಾರಿಂಗ್ ಇನ್ನು ಢೂನ್ ವರಿದಾಗ ಮಾಡಿದ್ವಿ. ಸೇವ್ ದ ಭಗೀರಥಿ ಆ್ಯಂಡ್ ಸ್ಟಾಪ್ ದ ತೇರಿ ಡ್ಯಾಮ್ ಅಂತ ಇಲ್ಲೇ ಮಾಡಿದ್ವಿ. ಗುಜರಾತಲ್ಲಿ ಸರ್ದಾರ್ ಸರೋವರ್ ಡ್ಯಾಮ್ಗೋಸ್ಕರ ಮಾಡಿದ್ದು. ನರ್ಮದಾ ಸಾಗರ್ ಡ್ಯಾಮು. ಮಧ್ಯಪ್ರದೇಶದಲ್ಲಿ ಸೇವ್ ದ ನರ್ಮದಾ ಮೂವ್ಮೆಂಟ್ ಆಗಿತ್ತು. ಇಲ್ಲಿ ಗ್ರೂಪ್ಸ್ ಅಪೋಸಿಂಗ್ ದಿ ಕೌಗಾ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್, ಕೈಗಾ ನ್ಯೂಕ್ಲಿಯರ್ ಪವರ್ ಪ್ಲಾಂಟಿಗೆ ಮಾಡಿದ್ದು. ಅಪ್ಪಿಕೋ ಮೂವ್ಮೆಂಟ್ ಮಾಡಿದ್ದೀವಿ. ಸೈಲೆಂಟ್ ವ್ಯಾಲಿ ಮೂವ್ಮೆಂಟ್ ಆಗೈತಿ. ಆಮೇಲೆ ಟ್ರೈಬಲ್ ಗ್ರೂಪ್ಸ್ ಅಗೇನ್ಸ್ಟ್ ದಿ ಬಲ್ಪಲ್ ಅಂಡ್ ಬೋಗ್ರಾಯಿ ಟೆಸ್ಟ್ ರೇಂಜ್ ಮಾಡಿದ್ದಕ್ಕೆ ಒಂದು ಮಾಡಿದ್ವಿ. ಮೂವ್ಮೆಂಟ್ ಬೈ ದಿ ಯೂತ್ ಅಂಡ್ ಟ್ರೈಬಲ್ ಗ್ರೂಪ್ಸ್, ಬಾಕ್ಸೈಟ್ ಮೈನಿಂಗ್ ಇನ್ ದಿ ಗಂಧ ಅಮರ್ದನ್ ಹಿಲ್ಸಲ್ಲಿ ಇಷ್ಟಕ್ಕೆ. ಆಮೇಲೆ ರೂರಲ್ ವುಮೆನ್ಸ್ ಅಡ್ವಾನ್ಸ್ಡ್ ಸೊಸೈಟಿ, ಗುಮ್ತಿ ಡ್ಯಾಮ್, ಇವೆಲ್ಲದಕ್ಕೂ ನಾವು ಈ ಥರ ಪ್ರೊಟೆಸ್ಟ್ಗಳು ನಡೆದಿದ್ದಾವೆ.
ಲೊಕೇಶನ್ ಆಕ್ಟಿವಿಟೀಸ್ ಆಫ್ ಮೇನ್ ಎನ್ವೈರನ್ಮೆಂಟಲ್ ಮೂವ್ಮೆಂಟ್ಸ್ ಇನ್ ಇಂಡಿಯಾ. ಅಪಿಕೋ ಕರ್ನಾಟಕ 1980, ಡಿಫಾರೆಸ್ಟೇಷನ್, ಟ್ರಾಪಿಕಲ್ ಫಾರೆಸ್ಟ್, ಟ್ರೀಗಿಂಗು, ಕಮ್ಯುನಿಟಿ ಮೊಬಿಲೈಸೇಷನ್, ನಾನ್ ವೈಲೆಂಟ್ ಪ್ರೊಟೆಸ್ಟ್ ಈ ಥರ ಒಂದು ಮಾಡಿದ್ರು. ಕಾಳಿ ಪಾದಯಾತ್ರೆ ಅಂತ ಅಷ್ಟೇ ರೀ. ಆಂಟಿ ತೈರಿ ಡ್ಯಾಮ್, ಸುಂದರಲಾಲ್ ಬಾಗುಗಳು, ಬಯೋಡೈವರ್ಸಿಟಿ, ಸೆಸ್ಮಿಕಲ್ಲಿ ಹೋಗಿ ನೀವು ಡ್ಯಾಮ್ ಕಟ್ತೀರಾ ಅಂತ ಮಾಡಿದ್ದು. ನೆಕ್ಸ್ಟ್ ಇಂಟರ್ನ್ಯಾಷನಲ್ ಎಫರ್ಟ್ಸ್ ಏನು ಮಾಡಿದ್ವಿ ಬಯೋಡೈವರ್ಸಿಟಿಗೆ? ಗ್ಲೋಬಲ್ ಪಾರ್ಟ್ನರ್ಶಿಪ್ ಆನ್ ಫಾರೆಸ್ಟ್ ಅಂಡ್ ಲ್ಯಾಂಡ್ಸ್ಕೇಪ್ ರಿಸ್ಟೋರೇಷನ್. ಗ್ಲೋಬಲ್ ಪಾರ್ಟ್ನರ್ಶಿಪ್ ಆನ್ ಫಾರೆಸ್ಟ್ ಅಂಡ್ ಲ್ಯಾಂಡ್ಸ್ಕೇಪ್ ರಿಸ್ಟೋರೇಷನ್, IUCN ಹೆಸರು ಹೇಳಿದ್ರೆ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ರಿಸ್ಟೋರ್ ಮಾಡ್ತೀವಿ ಅಷ್ಟೇಪ್ಪ. ಬೋನ್ ಚಾಲೆಂಜ್, ಇದು ಬೈ ಜರ್ಮನಿ ಮತ್ತು IUCN ಮಾಡಿದ್ರೆ 150 ಮಿಲಿಯನ್ ಹೆಕ್ಟರ್ಸ್ ಮಾಡ್ತೀವಿ ಬೈ 2020, 350 ಮಿಲಿಯನ್ ಹೆಕ್ಟರ್ಸ್ನ ರಿಸ್ಟೋರೇಷನ್ ಮಾಡ್ತೀವಿ ಬೈ 2030 ಅಂತ UNFCC 2015 ಪ್ಯಾರಿಸಲ್ಲಿ ಹೇಳಿದ್ದು UNCCD. ನೆಕ್ಸ್ಟ್ ಯುನೈಟೆಡ್ ನೇಷನ್ಸ್ ಸ್ಟ್ರಾಟಜಿಕ್ ಪ್ಲಾನ್ ಫಾರ್ ಫಾರೆಸ್ಟ್ ಅಂತ ಮಾಡಿದ್ವಿ. ಇವ್ರೇನು ಮಾಡಿದ್ರೆ UN ಫೋರಮ್ ಆನ್ ಫಾರೆಸ್ಟ್, UN ಜನರಲ್ ಅಸೆಂಬ್ಲಿ ಅಡಾಪ್ಟ್ ಮಾಡ್ಕೊಂಡಿದ್ದನ್ನ 6 ಗ್ಲೋಬಲ್ ಫಾರೆಸ್ಟ್ ಟಾರ್ಗೆಟ್ಸ್ಗಳು ಹಾಕೊಂಡಿರ್ತೀವಿ. ಅದರ 26 ಅಸೋಸಿಯೇಟ್ ಟಾರ್ಗೆಟ್ಸ್ ಇದೆ. ಮೇನ್ ಟಾರ್ಗೆಟ್ ಏನಪ್ಪ? 3% ಇನ್ಕ್ರೀಸ್ ದ ಗ್ಲೋಬಲ್ ಫಾರೆಸ್ಟ್ ಬೈ 2030. ಗ್ಲೋಬಲ್ ಫಾರೆಸ್ಟ್ ಅಲ್ಲಿ 3% ಆದರೂ ಇನ್ಕ್ರೀಸ್ ಮಾಡ್ಬೇಕಂದ್ರೆ ಈಕ್ವಲ್ಸ್ 120 ಮಿಲಿಯನ್ ಹೆಕ್ಟರ್ಸ್ ಆಗುತ್ತೆ ಅಂತ ಅವ್ರು ಹೇಳ್ತಾರೆ. UN ಡಿಕೇಡ್ ಅಂದ್ರೆ ಎಕೋಸಿಸ್ಟಮ್ ರಿಸ್ಟೋರೇಷನ್, UNEP FAO ರಿಸ್ಟೋರ್ ಎಕೋಸಿಸ್ಟಮ್ ಗ್ಲೋಬಲಿ, ಸಪೋರ್ಟ್ಸ್ 2030 ಅಜೆಂಡಾ ಫಾರ್ ಸಸ್ಟೈನಬಲ್ ಡೆವಲಪ್ಮೆಂಟ್, ಪ್ಯಾರಿಸ್ ಅಗ್ರಿಮೆಂಟ್ ಇವೆಲ್ಲಕ್ಕೂ ಸಪ್ಲೈ ಮಾಡುತ್ತೆ. ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಕೊಡ್ತವೆ 1972, ಸೈಟ್ಸ್ ಫಾರ್ ಔಟ್ಸ್ಟ್ಯಾಂಡಿಂಗ್ ಯೂನಿವರ್ಸಲ್ ವ್ಯಾಲ್ಯೂ ಇರೋದಕ್ಕೆ ಕಲ್ಚರಲ್ ನ್ಯಾಚುರಲ್ ಹೆರಿಟೇಜಸ್ಗಳಿಗೆ. ಆಮೇಲೆ ಕನ್ವೆನ್ಷನ್ ಆನ್ ಬಯಾಲಜಿಕಲ್ ಡೈವರ್ಸಿಟಿ ಅಂದರೆ ಲೀಗಲಿ ಬೈಂಡಿಂಗ್ ಅಂದ್ರೆ ಮಲ್ಟಿಲ್ಯಾಟರಲ್ ಟ್ರೀಟಿ ಫಾರ್ ಸಸ್ಟೈನಬಲ್ ಡೆವಲಪ್ಮೆಂಟ್ಗೆ. ಓಕೆನಾ? ನೆಕ್ಸ್ಟ್ 3 ಮೇನ್ ಗೋಲ್ಸ್ ಆಫ್ CBD: ಕನ್ಸರ್ವೇಷನ್ ಆಫ್ ಬಯಾಲಜಿಕಲ್ ಡೈವರ್ಸಿಟಿ, ಸಸ್ಟೈನಬಲ್ ಯೂಸ್ ಆಫ್ ಬಯೋಡೈವರ್ಸಿಟಿ, ಫೇರ್ ಅಂಡ್ ಈಕ್ವಿಟಬಲ್ ಶೇರಿಂಗ್. ಇಷ್ಟೇಪ್ಪ. ನೆಕ್ಸ್ಟ್ ಏನು ಬರ್ತೀವಿ? ಕೀ ಪ್ರೋಟೋಕಾಲ್ಸ್ಗಳು. ಕಾರ್ಟೇಜನ್ ಪ್ರೋಟೋಕಾಲ್ ಏನಿಲ್ಲರಿ, ಇದು ಲಿವಿಂಗ್ ಮಾಡಿಫೈಡ್ ಆರ್ಗಾನಿಸಮ್ಸ್ನ ಮೂವ್ಮೆಂಟ್ ಆಗ್ತಿರ್ಬೇಕಂದ್ರೆ ಸೇಫ್ ಹ್ಯಾಂಡ್ಲಿಂಗು ಮತ್ತು ಯೂಸೇಜ್ಗೋಸ್ಕರ ಟೆಕ್ನಾಲಜಿ ಡೆವಲಪ್ಮೆಂಟ್, ಟೆಕ್ನಾಲಜಿ ಬೆನಿಫಿಟ್ ಶೇರಿಂಗು, ಬೈ ಸೇಫ್ಟಿ ಮೆಜರ್ಸ್. ನಗಯ ಪ್ರೋಟೋಕಾಲ್ ಆನ್ ಆಕ್ಸೆಸ್ ಅಂಡ್ ಬೆನಿಫಿಟ್ ಶೇರಿಂಗ್. ಇಲ್ಲಿರ್ತಕ್ಕಂಥ ಒಂದು ಏನೋ ಇಂಪಾರ್ಟೆಂಟ್ ಈ ಗಿಡ ಮೂಲಿಕೆಗಳು ತಗೊಂಡ್ರೆ ನಾವು ಇಲ್ಲಿ ಫಾರ್ಮಾಸ್ಯೂಟಿಕಲ್ ಕಂಪ್ನೀಸ್ ಯೂಸ್ ಮಾಡ್ತಿದ್ರೆ ಇದನ್ನ ಅಕ್ಸೆಸ್ ಮಾಡೋಕ್ಕೂ ಮತ್ತು ಇದನ್ನ ಅಕ್ಸೆಸ್ ಮಾಡಿದ್ಮೇಲೆ ಇನ್ನು ಯೂಸ್ ಮಾಡಿರ್ತಿಲ್ಲ ಇವರಿಗೆಲ್ಲ ಬೆನಿಫಿಟ್ ಶೇರ್ ಮಾಡಿ ಟ್ರೈಬಲ್ ಪೀಪಲ್ಸ್ಗೆ. ಅದಕ್ಕೆ ಅಕ್ಸೆಸ್ ಅಂಡ್ ಬೆನಿಫಿಟ್ ಶೇರಿಂಗ್ ಮಾಡಿರೋದು ನಗಯೋ ಪ್ರೋಟೋಕಾಲ್. COP20 ನಗಯೋ ಜಪಾನ್ದಲ್ಲಾಗಿತ್ತು ಅಷ್ಟೇ ರೀ. ಅದೇ ಪ್ರಿಯರ್ ಇನ್ಫಾರ್ಮ್ಡ್ ಕನ್ಸೆಂಟ್ ತಗೊಂತಿದ್ವಿ, ನಿಮ್ಗೆ ಪರ್ಮಿಷನ್ ಕೊಡ್ರಿ ಅಂತ ಕೇಳೋದು. ಮ್ಯೂಚುವಲಿ ಅಗ್ರೀಡ್ ಟರ್ಮ್ಸ್ ಅಲ್ಲಿ ಮಾಡ್ಕೊಳ್ಳೋದು, ಅವ್ರಿಗೂ ಬೆನಿಫಿಟ್ನ ಶೇರ್ ಮಾಡಿ. ಇಂಟರ್ನ್ಯಾಷನಲ್ ಟ್ರೇಡಿ ಆನ್ ಪ್ಲಾಂಟ್ ಜೆನೆಟಿಕ್ ರಿಸೋರ್ಸ್ ಆನ್ ಫುಡ್ ಅಂಡ್ ಅಗ್ರಿಕಲ್ಚರ್, PGFRA, ಇದನ್ನ ಇಂಟರ್ನ್ಯಾಷನಲ್ ಸೀಡ್ ಟ್ರೇಡಿ ಅಂತ ಹೇಳ್ತೀವಿ ಅಷ್ಟೇ ರೀ. ಅವರು ಸಾವಿರಾರು ವರ್ಷಗಳಿಂದ ಅವರು ಮುತ್ತಜ್ಜರ ಕಾಲದಿಂದ ಅವರೆಲ್ಲರೂ ಆ ಸೀಡ್ಸ್ಗಳನ್ನ ಬೆಳೆದು ಅವರು ಯೂಸ್ ಮಾಡ್ಕೊಂಡು ಪ್ರತಿ ವರ್ಷ ಸೀಡ್ನ ಪ್ರಿಸರ್ವ್ ಮಾಡ್ತಾ ಇದ್ದಾರೆ. ಇವ್ರು ಯಾರು ಬಂದು ಸೈನ್ಸ್ ಓದ್ಬಿಟ್ಟು ನಾವು ತುಂಬ ಪ್ರಿಸರ್ವ್ ಮಾಡ್ತೀವಿ ಅದು. ಓಕೆನಾ? ಅದೇ ಇಂಟರ್ನ್ಯಾಷನಲ್ ಸೀಡ್ ಟ್ರೀಟಿ ಹೇಳಿದ್ನಲ್ವಾ, ಕನ್ಸರ್ವೇಷನ್ ಆಫ್ ಪ್ಲಾಂಟ್ ಜೆನೆಟಿಕ್ ರಿಸೋರ್ಸ್, ಎಕ್ಸ್ಚೇಂಜ್ ಆಫ್ ಫೇರ್ ಬೆನಿಫಿಟ್ ಶೇರಿಂಗ್. ನೆಕ್ಸ್ಟ್ ಐಚಿ ಬಯೋಡೈವರ್ಸಿಟಿ ಟಾರ್ಗೆಟ್ಸ್ 2011 to 2020 ಮಾಡಿದ್ರೆ ಅದು ಮುಗಿದೋಗಿದೆ, ಅದನ್ನು ಬಿಡ್ರೆ ಅಷ್ಟು ಬರೀಬೇಕು ಅಷ್ಟೇ. ಶರ್ಮಾಲ್ ಶೆಲ್ ಡಿಕ್ಲೇರೇಷನ್ ಮಾಡಿದ್ವಿ COP14 ಐಚಿ ಟಾರ್ಗೆಟ್ಸ್ನ ಮೀಟ್ ಮಾಡೋಕ್ಕಾಗಲಿ. ಟಾರ್ಗೆಟ್ಸ್ ಹಾಕೋದು ಮೀಟ್ ಮಾಡೋದಿಲ್ಲ, ಹೊಸ ಟಾರ್ಗೆಟ್ಸ್ ಹಾಕೋದು, ಹಾಗೆ ಇಷ್ಟೇ ಮುಂದೆ ಹೊಸದು. ನ್ಯೂ ಡೀಲ್ ಫಾರ್ ನೇಚರ್ ಬೈ 2050 ಅಂತ ಮಾಡ್ಕೊಂಡಿರೋದು. COP15 ಕುನ್ಮಿಂಗ್ ಮೋಂಟ್ರಿಯಾಲ್ ಗ್ಲೋಬಲ್ ಬಯೋಡೈವರ್ಸಿಟಿ ಫ್ರೇಮ್ವರ್ಕ್. ಕುನ್ಮಿಂಗ್ ಮೋಂಟ್ರಿಯಾಲ್ ಗ್ಲೋಬಲ್ ಬಯೋಡೈವರ್ಸಿಟಿ ಫ್ರೇಮ್ವರ್ಕ್ ಇದು ಏನಿಲ್ಲರಿ 2020 ಇನಿಷಿಯಲ್ ಶೆಡ್ಯೂಲ್ ಆಗಿತ್ತು, ಬಟ್ ಆ್ಯಕ್ಚುಲಿ 2022 ಆಗಿತ್ತು. ಅದೇ ಕೋವಿಡ್ ಬಂದಿತ್ತಲ್ವಾ, ಅದಕ್ಕೆ 4 ಗ್ಲೋಬಲ್ ಗೋಲ್ಸ್ ಫಾರ್ 2050, 23 ಟಾರ್ಗೆಟ್ಸ್ ಫಾರ್ 2030 ಅಂತ ಮಾಡಿದ್ದೀವಿ. ಇಂಡಿಯಾಸ್ ಡಿಮ್ಯಾಂಡ್ಸ್ ಅಟ್ COP15 ಅದು ಡೆಡಿಕೇಟೆಡ್ ಫಂಡಿಂಗ್ ಕೊಡ್ರಿ, CBDR ಪ್ರಿನ್ಸಿಪಲ್ ಮಾಡ್ರಿ, ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡ್ರಿ ಅಂತ ಹೇಳಿದ್ರೆ. ಪೋಸ್ಟ್ 2020 ಗ್ಲೋಬಲ್ ಬಯೋಡೈವರ್ಸಿಟಿ ಫ್ರೇಮ್ವರ್ಕ್ ಚೇಂಜ್ ಆಗಿದೆ. 4 ಗ್ಲೋಬಲ್ ಗೋಲ್ಸ್ ಬೈ 2050 ಏನಪ್ಪ ಅಂತಂದರೆ 30% ಆಫ್ ಡಿಗ್ರೇಡ್ ಎಕೋಸಿಸ್ಟಮ್ನ ರಿಸ್ಟೋರ್ ಮಾಡೋದು, ಡಿಗ್ರೇಡೆಡ್ ಎಕೋಸಿಸ್ಟಮ್ನ, ಹಾಲ್ ಸ್ಪೀಸೀಸ್ ಎಕ್ಸ್ಟೆನ್ಷನ್, ಮೇಂಟೈನ್ ಜೆನೆಟಿಕ್ ಡೈವರ್ಸಿಟಿ, ಸಸ್ಟೈನಬಲ್ ಮ್ಯಾನೇಜ್ಮೆಂಟ್, ಅಗ್ರಿಕಲ್ಚರ್, ಅದು ಎಕೋಸಿಸ್ಟಮ್ ಫಂಕ್ಷನ್ಸ್ಗಳು ಮಾಡೋದು, ಪಾಲಿನೇಷನ್ ಸರ್ವಿಸಸ್, ಡಿಸಾಸ್ಟರ್ ರಿಸ್ಕ್ ರಿಡಕ್ಷನ್, ಕ್ಲೈಮೇಟ್ ರೆಗ್ಯುಲೇಷನ್ಸ್, ವಾಟರ್ ಪ್ಯೂರಿಫಿಕೇಶನ್, ಅರ್ಬನೈಸೇಷನ್, ಗ್ರೀನ್ ಸ್ಪೇಸಸ್, ಪ್ರಮೋಟ್ ಸಸ್ಟೈನಬಲ್ ಅರ್ಬನೈಸೇಷನ್ ಮಾಡುವುದು. ಆಮೇಲೆ ಇಂಟಿಗ್ರೇಟ್ ದಿ ಗ್ರೀನ್ ಆಫ್ ಸ್ಪೇಸಸ್, ನೇಚರ್ ಬೇಸ್ಡ್ ಕನ್ಸರ್ವೇಷನ್. ಈ 23 ಟಾರ್ಗೆಟ್ಸ್ ಫಾರ್ 2030 ಅಟ್ಲೀಸ್ಟ್ ಸೆಲೆಕ್ಟೆಡ್ ಅಂದರೆ ಸ್ಪೇಷಿಯಲ್ ಪ್ಲಾನಿಂಗ್, ರಿಸ್ಟೋರ್ 30% ಆಫ್ ಡಿಗ್ರೇಡೆಡ್ ಎಕೋಸಿಸ್ಟಮ್, 30% ಆಫ್ ಲ್ಯಾಂಡ್ ಆ್ಯಂಡ್ ಸಿ ಏರಿಯಾಸ್ನ 13 to 30 ಟಾರ್ಗೆಟ್ನ ಮಾಡೋದು. ಓಕೆನಾ? ರೆಡ್ಯೂಸ್ ಪಾಲಿನೇಷನ್ನು, ಮಿನಿಮೈಸ್ ದಿ ಕ್ಲೈಮೇಟ್ ಚೇಂಜ್, ಸಸ್ಟೈನಬಲ್ ಅಗ್ರಿಕಲ್ಚರ್, ಬಿಸ್ನೆಸ್ ಡಿಸ್ಕ್ಲೋಜರ್ಸ್, $200 billion ಬೈ 2030 ಅಂತ ಕೊಟ್ಟಿರೋದು. ನೀವು ಟಾರ್ಗೆಟ್ ನೆನಪಿದ್ರೆ ಫೈನ್ ಬರೀರಿ, ಟಾರ್ಗೆಟ್ ನಂಬರ್ ಅಟ್ಲೀಸ್ಟ್ ಇಷ್ಟಾದರೂ ಬರೀರಿ. ಒಂದಿಷ್ಟು ಈ ಕೀವರ್ಡ್ಸ್ಗಳು ಇರಲೇಬೇಕಪ್ಪ. ಅಕ್ರೋನಿಮ್ಸ್ ಏನೇನು ಬರ್ತಾವೆ: ಕನ್ವೆನ್ಷನ್ ಬಯಾಲಜಿಕಲ್ ಡೈವರ್ಸಿಟಿ, ಕಾನ್ಫರೆನ್ಸ್ ಆಫ್ ಪಾರ್ಟೀಸ್, ಕಾಮನ್ ಬಟ್ ಡಿಫ್ರೆನ್ಷಿಯೇಟೆಡ್ ರೆಸ್ಪಾನ್ಸಿಬಿಲಿಟೀಸ್, ಎಕಾಲಜಿಕಲ್ ಸೆನ್ಸಿಟಿವ್ ಏರಿಯಾ, ಎಕೋಸೆನ್ಸಿಟಿವ್ ಝೋನು, ಗ್ಲೋಬಲ್ ಎನ್ವೈರನ್ಮೆಂಟ್ ಫೆಸಿಲಿಟಿ, ಗ್ಲೋಬಲ್ ಪಾರ್ಟ್ನರ್ಶಿಪ್ ಆನ್ ಫಾರೆಸ್ಟ್ ಅಂಡ್ ಲ್ಯಾಂಡ್ಸ್ಕೇಪ್ ರೆಸ್ಟೋರೇಷನ್, IPBS ಅಂದರೆ ಇಂಟರ್ ಗೌರ್ಮೆಂಟಲ್ ಸೈನ್ಸ್ ಪಾಲಿಸಿ ಪ್ಲಾಟ್ಫಾರ್ಮ್ ಆನ್ ಬಯೋಡೈವರ್ಸಿಟಿ ಎಕೋಸಿಸ್ಟಮ್ ಸರ್ವಿಸ್, IUCN, LM, PGFR, LM ಲಿವಿಂಗ್ ಮಾಡಿಫೈಡ್ ಆರ್ಗಾನಿಸಮ್ಸ್, PGFR ಅಂದರೆ ಪ್ಲಾಂಟ್ ಜೆನೆಟಿಕ್ ರಿಸೋರ್ಸ್ ಫಾರ್ ಫುಡ್ ಅಂಡ್ ಅಗ್ರಿಕಲ್ಚರ್, UNCCD, UN ಕನ್ವೆನ್ಷನ್ ಟು ಕಾಂಬ್ಯಾಟ್ ಡೆಸರ್ಟಿಫಿಕೇಶನ್, UNEP, UNFCC, WGEP ವೆಸ್ಟರ್ನ್ ಘಾಟ್ಸ್ ಎಕಾಲಜಿ ಎಕ್ಸ್ಪರ್ಟ್ಸ್ ಪ್ಯಾನಲ್, ಅದೇ ಹೇಳಿದ್ರು ಕಸ್ತೂರಿ ರಂಗಂದು, ಮತ್ತು
ಫಸ್ಟ್ ಮಾಧವ್ ಗಾಡ್ಗಿಲ್, ಆಮೇಲೆ ಕಸ್ತೂರಿ ರಂಗನ್, ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್. ಓಕೆನಾ. ಈ ಕನ್ವೆನ್ಷನಲ್ ಬಯಾಲಜಿಕಲ್ ಡೈವರ್ಸಿಟಿ ಸುಮ್ಮನೆ ಇರ್ತಾವೆ ಇವೆಲ್ಲ ಪ್ರಿಲಿಮ್ಸ್ದು. ರಾಮ್ಸಾರು, ವರ್ಲ್ಡ್ ಹೆರಿಟೇಜ್ ಯುನೆಸ್ಕೋ ಸೈಟ್ಸು, ಬಾನ್ ಕನ್ಸರ್ವೇಷನ್ ಆ್ಯಂಡ್ ಮೈಕ್ರೋ ಸ್ಪೀಸೀಸು, ವರ್ಲ್ಡ್ ಚಾರ್ಟರ್ ಫಾರ್ ಯುಎನ್ ನೇಚರು, ಕಾರ್ಟೇಜಿನ ಪ್ರೋಟೋಕಾಲ್ ಆನ್ ಬಯೋಡೈವರ್ಸಿಟಿ, ಐಚಿ ಬಯೋಡೈವರ್ಸಿಟಿ ಟಾರ್ಗೆಟ್ ಸ್ಟ್ರಾಟಜಿಕ್ ಪ್ಲಾನ್ ಫಾರ್ ಬಯೋಡೈವರ್ಸಿಟಿ, ನಗೋಯ್ ಪ್ರೋಟೋಕಾಲ್, ಕುನ್ಮಿಂಗ್ ಪ್ರೋಟೋಕಾಲ್. ಅಟ್ಲೀಸ್ಟ್ ಅವ್ರು ನಿಮಗೆ ಬಯೋಡೈವರ್ಸಿಟಿ ಬಗ್ಗೆ ಕರೆದಾಗ ಇಂಟರ್ನ್ಯಾಷನಲ್ ಬರೆದಾಗ ಒಂದು 3-4 ಬರೆದ್ರು ನಿಮ್ಗೆ ನೆನಪಿಟ್ಕೊಂಡು ಬರೆದ್ರೆ ಒಳ್ಳೆಯದು. ಬರೀಬೇಕು, ಅಟ್ಲೀಸ್ಟ್ ಒಂದು 3 ಆದರೂ ಬರೀಬೇಕು. ಈ ಆ್ಯಕ್ಟ್ಸ್ಗಳು ಏನು ಮಾಡಿದೆ, ಫಸ್ಟ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟು, ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟು, ಬಯಾಲಜಿಕಲ್ ಡೈವರ್ಸಿಟಿ ಆ್ಯಕ್ಟ್ ಇದು 2023 ಅಂತ ಆಗೈತಿ, ಹೊಸದಿದೆ. ನ್ಯಾಷನಲ್ ಬಯೋಡೈವರ್ಸಿಟಿ ಆ್ಯಕ್ಟು, ಬಯೋಡೈವರ್ಸಿಟಿ ರೂಲ್ಸ್, ಗ್ರೀನ್ ಇಂಡಿಯಾ ಮಿಷನ್, ನ್ಯಾಷನಲ್ ವೈಲ್ಡ್ ಲೈಫ್ ಆ್ಯಕ್ಷನ್ ಪ್ಲ್ಯಾನ್ ಇದೆ. ಬಯೋಡೈವರ್ಸಿಟಿ ಕನ್ಸರ್ವೇಷನಲ್ಲಿ ಏನೇನು 52 ಸ್ಪೀಸೀಸ್ನ ನಾವು ಥ್ರೆಟೆಂಡ್ ಅಂತ ಹೇಳ್ತೀವಿ, 7 ಕ್ರಿಟಿಕಲಿ ಎಂಡೇಂಜರ್ಡ್. ಅಟ್ಲೀಸ್ಟ್ ಇಷ್ಟಿದ್ರೆ ನೆನಪಿಟ್ಟು ಸಾಕು. 1,41,000 ಹೆಕ್ಟರ್ ಪ್ರೊಟೆಕ್ಟಿಂಗ್ 60% ಆಫ್ ದಿ ಆ್ಯಕ್ಟಿಂದ. ನೆಕ್ಸ್ಟ್ 1,865 ಹೆಕ್ಟರ್ಸ್ 47% ಇಂದ ನೇಚರ್ ರಿಸರ್ವ್ಸ್ ಅಲ್ಲೇ ಇದ್ದಾವೆ. ಸಾಕು ಇಷ್ಟು ತಗೊಂಡೆಲ್ಲ ಡಾಟಾ ಏನು ಬೇಕಾಗಿಲ್ಲ. ಇದನ್ನ ಒಂದ್ಸತಿ ಮೇನ್ಸಲ್ಲಿ ಕ್ವಶನ್ ಕೇಳ್ತಾರೆ. ಬಯೋಲಾಜಿಕಲ್ ಡೈವರ್ಸಿಟಿ ಆ್ಯಕ್ಟ್ 2002 ಅಮೆಂಡ್ಮೆಂಟ್ ಆಗಿದೆ, ಬಯೋಲಾಜಿಕಲ್ ಡೈವರ್ಸಿಟಿ ಆ್ಯಕ್ಟ್ 2023 ಅಂತ. ನಾವು ಅದನ್ನು ನೋಡ್ಕೊಂಡ್ರೆ ಸಾಕಪ್ಪ. ಫೋಕಸಿಂಗ್ ಅಂತ ರೆಗ್ಯುಲೇಟರಿ ಸ್ಟ್ರೀಮ್ ಲೈನಿಂಗ್ ಅಂಡ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್, ಕ್ಲಾರಿಫಿಕೇಶನ್ ಆಫ್ ಪ್ರೊಸೀಜರ್ಸ್. ಈಗ ಏನೇನಾಗಿದೆ ಕಂಪ್ಲೈನ್ಸ್ ಆಫ್ ದಿ ಪ್ರೊವಿಷನ್ಸಲ್ಲಿ ಸೆಕ್ಷನ್ 6 ಏನೇನನ್ನು ನಾವು ಸೇರಿಸ್ಕೊಂಡಿದ್ದೀವಿ ಅಂತಂದರೆ IPR ಸೇರಿಸಿದ್ದೀವಿ. ಎಸ್, ಫಾರ್ ಫಾರಿನ್ ಎಂಟಿಟಿ ಮಸ್ಟ್ ಒಪ್ಟೇನ್ ನ್ಯಾಷನಲ್ ಬಯೋಡೈವರ್ಸಿಟಿ ಅಥಾರಿಟಿಯಿಂದನೇ ಅವ್ರು PR ಅಪ್ರೂವಲ್ ತಗೋಬೇಕು. ರಿಕಾರ್ಡ್ ಟು ಸೆಕ್ಯೂರ್ IPR ಆನ್ ಇಂಡಿಯನ್ ಬಯಾಲಜಿಕಲ್ ರಿಸೋರ್ಸಸ್, ಸ್ಟ್ರಿಕ್ಟ್ ರೆಗ್ಯುಲೇಟರಿ ಕಂಟ್ರೋಲ್ ಇದೆ. ಫಾರ್ ಇಂಡಿಯನ್ ಎಂಟಿಟೀಸ್ಗೆ ಅವರು NBA ಜೊತೆಗೆ ರಿಜಿಸ್ಟರ್ ಆದರೆ ಸಾಕು, ಪ್ರಿಯರ್ ಅಪ್ರೂವಲ್ ಏನು ನೆಸೆಸಿಟಿ ಇಲ್ಲ. ಬಟ್ ಇಫ್ ಇಂಟೆಂಡಿಂಗ್ ಟು ಕಮರ್ಷಿಯಲೈಸ್ ಮಾಡೋದಿತ್ತು ಅಂದರೆ IPRನ NBS ಅಪ್ರೂವಲ್ ಬಿಕಮ್ಸ್ ದಿ ನೆಸೆಸರಿ ನೀವು. ಓಕೆನಾ. ಡಿಫರೆನ್ಷಿಯಲ್ ಟ್ರೀಟ್ಮೆಂಟ್ ಇದೆ ಬೇಸ್ಡ್ ಆನ್ ಎಂಟಿಟಿ ಟೈಪ್, ಸಿಂಪ್ಲಿಫೈಡ್ ಪ್ರೊಸೆಸ್ ಇದೆ. ಡೆಫಿನೇಷನ್ ಆಫ್ ಸೆಕ್ಷನ್ 2 ಒಳಗೆ ಡೆಫಿನೇಷನ್ ಮಾಡಿದ್ವಿ. ಎಕ್ಸ್ಪ್ಯಾಂಡೆಡ್ ಡೆಫಿನೇಷನ್ಸ್ ಆಫ್ ಆಕ್ಸೆಸ್ ಅಂದರೆ ವೈಡ್ ಅರೇ ಆಫ್ ಆಕ್ಟಿವಿಟೀಸ್ ಅಲ್ಲೂ ಬರುತ್ತೆ. ಬ್ರಾಡರ್ ಸ್ಕೋಪ್ ಮಾಡಿದ್ವಿ ಆಕ್ಸೆಸ್ ಅಂತಂದ್ರಲ್ಲಿ. ಬೆನಿಫಿಟ್ ಕ್ಲೈಮೆಂಟ್ಸ್ ಅಲ್ಲೂ ಕೂಡ ಕ್ಲಾರಿಫೈ ಮಾಡಿದ್ವಿ. ಯಾರನ್ನ ಡೆಫಿನೇಷನ್ ಆಫ್ ಕ್ಲಾರಿಫೈಡ್ ಐಡೆಂಟಿಫೈ ರೈಟ್ಫುಲ್ ಬೆನಿಫಿಷರೀಸ್ ಯಾರಿದ್ದಾರೆ, ಈಕ್ವಿಟಬಲ್ ಡಿಸ್ಟ್ರಿಬ್ಯೂಷನ್ ಮಾಡೋಕ್ಕೆ, ಆಂಬಿಗ್ಯೂಟಿನ ಡಿಕ್ರೀಸ್ ಮಾಡಕ್ಕೆ ಮಾಡಿರೋದು. ಅಡಿಷನ್ ಆಫ್ ಡೆರಿವೇಟಿವ್ ಕೊಟ್ಟಿದ್ದು ಅಂದರೆ ದ ಟರ್ಮ್ ಡೆರಿವೇಟಿವ್ ಇಂಟ್ರೊಡ್ಯೂಸಿಂಗ್ ಬಾಡಿಂಗ್ ದ ಸ್ಕೋಪ್ ಆಫ್ ಬೈ ಪ್ರೊಡಕ್ಟ್ಸ್ ಡೆರೈವ್ಡ್ ಫ್ರಮ್ ಪ್ರೈಮರಿ ಬಯಾಲಜಿಕಲ್ ಸೋರ್ಸಸ್. ನಾವೇನೋ ತೊಗೊಂಬಂದಿರ್ತೀವಿ, ಅದರದಿಂದ ನಾವು ಇನ್ನೊಂದೇನೋ ಡೆವಲಪ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಒಂದು ಪ್ಲಾಂಟ್ ತೊಗೊಂಬಂದು ಅದನ್ನು ಜೆನೆಟಿಕಲಿ ಮಾಡಿಫೈಡ್ ಮಾಡೋದು ಡೆವಲಪ್ ಆಗುತ್ತೆ, ಅದರಿಂದ ಬೈ ಪ್ರಾಡಕ್ಟಿಗೆ ಕೂಡ ಅದನ್ನ ಡೆರಿವೇಟಿವ್ನ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಪೊಟೆನ್ಷಿಯಲ್ ಇಶ್ಯೂಸ್ ಏನಪ್ಪ ಅಂದರೆ ಕನ್ಫ್ಯೂಷನ್ ಆಗುತ್ತೆ. ಇದು ಒರಿಜಿನಲ್ಲು, ಇದು ಮಾಡಿಫೈಡ್. ನಾವು ಯಾರಿಗೆ ಇದನ್ನು ಕೊಡೋಣ ಹೆಂಗೆ ಕೊಡೋಣ ಅಂತ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು ಅಂತ ಇಶ್ಯೂಸ್ ಇದೆ. ಬ್ಲರ್ಸ್ ದ ಲೈನ್ ಮಾಡೋದು, ಕ್ರೂಷಿಯಲ್ ಫಾರ್ ಇಂಡಸ್ಟ್ರೀಸ್ಗೆ ಹೆಲ್ಪ್ ಆಗ್ಬಿಡೋದು ಅಂತ ಇದೆ. ಕೋಡಿಫೈಡ್ ಟ್ರೆಡಿಷನಲ್ ನಾಲೆಡ್ಜ್ ರೆಕಗ್ನಿಷನ್, ನಾವು ರೆಕಗ್ನೈಸ್ ದಿ ಟ್ರೆಡಿಷನಲ್ ನಾಲೆಡ್ಜ್ನ ಕೋಡಿಫೈಡ್ ಆಗಿರೋದನ್ನ ರೆಕಗ್ನೈಸ್ ಮಾಡುತ್ತೆ. ಪ್ರೊಡಕ್ಷನ್ ಆಫ್ ಎಸ್ಟಾಬ್ಲಿಷ್ಡ್ ಪ್ರಾಕ್ಟೀಸ್, ಬಟ್ ಇದೇನಾದ್ರು ಆಯುಷ್ಗೆ ಹೆಲ್ಪ್ ಮಾಡುತ್ತೆ. ಟ್ರೆಡಿಷನಲ್ ಪ್ರಾಕ್ಟೀಸ್ ಡಾಕ್ಯುಮೆಂಟೇಷನ್ಗೆ, ಸೇಫ್ ಗಾರ್ಡ್ ಅಗೇನ್ಸ್ಟ್ ಮಿಸ್ಅಪ್ರಾಪ್ರಿಯೇಷನ್, ಪ್ರಮೋಟ್ಸ್ ಅಥೆಂಟಿಕ್ ಯೂಸ್, ಕಮರ್ಷಿಯಲ್ ಎಕ್ಸ್ಪ್ಲಾಯ್ಟೇಷನ್ ವಿತೌಟ್ ಕ್ರೆಡಿಟ್ ಆಗೋದನ್ನು ಪ್ರಿವೆಂಟ್ ಮಾಡುತ್ತೆ. ನಾನ್ ಇಂಡಿಯನ್ ಎಂಟಿಟಿ ಡೆಫಿನೇಷನ್ನ ಕೂಡ ಸ್ಟ್ಯಾಂಡರ್ಡೈಸ್ ಮಾಡಿ ಸಿಂಕ್ರನೈಸ್ ಮಾಡಿದೆ. ಅಂದರೆ ಅದರ್ ಇಂಡಿಯನ್ ಸ್ಟ್ರಾಟಜೀಸ್ ಜೊತೆಗೆ ಅಲೈನ್ಡ್ ವಿತ್ ಕಂಪ್ನಿ ಸೆಕ್ಟರ್ 2013 ಕ್ರಿಯೇಟ್ ಲೀಗಲ್ ಕನ್ಸಿಸ್ಟೆನ್ಸಿ. ಪವರ್ಸ್ಗಳು ಬಂದರೆ ಸ್ಟೇಟ್ ಬಯೋಡೈವರ್ಸಿಟಿ ಬೋರ್ಡ್ಸ್ಗೂ ಕೂಡ ಎಂಪವರ್ ಮಾಡಿದ್ದೀವಿ ಈ ಆಕ್ಸೆಸ್ ಆ್ಯಂಡ್ ಬೆನಿಫಿಟ್ ಶೇರಿಂಗ್ ಫೀಸಲ್ಲಿ. ಆಮೇಲೆ ಟ್ರಾನ್ಸ್ಫರ್ ಆಫ್ ರಿಸರ್ಚ್ ರಿಸಲ್ಟ್ಸ್ ಏನಂದ್ರೆ ನೋ ಲಾಂಗರ್ ರಿಕ್ವೈರ್ಸ್ ಡ್ಯುಯಲ್ ಅಪ್ರೂವಲ್ ಫಾರ್ ಟ್ರಾನ್ಸ್ಫರಿಂಗ್ ಬಯಾಲಜಿಕಲ್ ರಿಸರ್ಚ್ ಫಾರ್ ಅಸೋಸಿಯೇಟೆಡ್ ನಾಲೆಡ್ಜಿಗೋಸ್ಕರ. ಆಮೇಲೆ ಪ್ರಿಯರ್ ಅಪ್ರೂವಲ್ ರಿಕ್ವೈರ್ಮೆಂಟ್ ಫಾರ್ ಟ್ರಾನ್ಸ್ಫರಿಂಗ್ ದ ರಿಸರ್ಚ್ ರಿಸಲ್ಟ್ಸ್, ಸ್ಟ್ರೀಮ್ಲೈನ್ ಪ್ರೊಸೆಸ್. ಡಿಲಿನೇಷನ್ ಆಫ್ ದಿ ಪವರ್ಸ್ ಅಂದರೆ ಪವರ್ ಆಫ್ NB ಆ್ಯಂಡ್ SPR ಫರ್ದರ್ ಕ್ಲಾರಿಫೈ ಮಾಡೋದು. ಅವ್ರು ಏನು ಕೆಲಸ ಇವ್ರು ಏನು ಕೆಲಸ ಅಂತ ಹೇಳಿದ್ವಿ. ಸ್ಪೆಷಲಿ ಕ್ಲಾರಿಫೈಡ್ SPB ಪವರ್ಸ್. ಎದರಲ್ಲಿ ಅಂತಂದ್ರೆ ಎಸ್ಪೆಷಲಿ ಬೆನಿಫಿಟ್ ಶೇರಿಂಗ್ ಪ್ರೊಸೆಸ್ಸಲ್ಲಿ ಫೀಯಲ್ಲಿ ಕೂಡ SPBಗೆ ಏನು ಅನ್ನೋದು ಹೇಳಿದ್ವಿ. ಸೆಕ್ಷನ್ 36 ಒಳಗೆ ಅಥರೈಸ್ಡ್ NBA ಟು ಓವರ್ಸ್ ಆ್ಯಂಡ್ ರೆಗ್ಯುಲೇಟ್ ಮಾಡೋದಕ್ಕೆ ಕೊಟ್ಟಿದ್ವಿ. ಎಕ್ಸಂಪ್ಷನ್ಸ್ ಕೊಟ್ಟಿದ್ವಿ, ಇದು ವೆರಿ ಇಂಪಾರ್ಟೆಂಟು. ಫಾರ್ ನಾರ್ಮಲಿ ಟ್ರೀಟೆಡ್ ಆಸ್ ಕಮಾಡಿಟೀಸಿಗೆ ಅದಕ್ಕೆ ಎಕ್ಸಂಪ್ಷನ್ ಇದೆ, ಅದರಲ್ಲಿ ಬರೋದಿಲ್ಲ. ಅಂದರೆ ಡೆರಿವೇಟಿವ್ಸ್ ಆಫ್ NTSC ಬಯೋ ರಿಸರ್ಚಿಗೆ ಏನು ಅದಕ್ಕೆ ಎಕ್ಸಾಮ್ಷನ್ ಬರುತ್ತೆ. ಅಗ್ರಿಕಲ್ಚರಲ್ ವೇಸ್ಟ್ಗೆ, ಕಲ್ಟಿವೇಟೆಡ್ ಮೆಡಿಸಿನಲ್ ಪ್ಲಾಂಟ್ಸ್ನ ನೀವು ಕಲ್ಟಿವೇಟ್ ಮಾಡಿರ್ತೀರಲ್ವಾ, ಅದಕ್ಕೆ ನೀವು ಬಂದು ನಮಗೆ ಇದನ್ನು ಬೆನಿಫಿಟ್ ಶೇರಿಂಗ್ ಮಾಡೋದು ಅಂತ ಕೇಳೋಂಗಿಲ್ಲ. ದೀಸ್ ಲಿಮಿಟೇಷನ್ ಲಿಮಿಟೆಡ್ ಇಂಡಿಯನ್ ಎಂಟಿಟೀಸ್ ಓನ್ಲಿ ಇದು ಕೊಟ್ಟಿರೋದಕ್ಕಂಥದ್ದು. ಅಂದರೆ ಈ ಎಕ್ಸಾಮ್ಷನ್ಸ್ ಕೊಟ್ಟಿರೋದು ರ್ಯಾಷನಲ್ ಏನಪ್ಪ ಅಂದರೆ ರೆಗ್ಯುಲೇಟರಿ ಬೋರ್ಡ್ ಆನ್ ರೊಟೀನ್ ಟ್ರೇಡ್ ಮತ್ತು ಅಗ್ರಿಕಲ್ಚರ್ ಸೆಕ್ಟರ್ನ ಮತ್ತು ಡೊಮೆಸ್ಟಿಕ್ ಇಂಡಸ್ಟ್ರಿನ ಪ್ರಮೋಟ್ ಮಾಡೋಕ್ಕೆ ಮಾಡಿರೋದು. ಬಟ್ ಇದು ಲೂಪ್ ಹೋಲ್ನ ಕ್ರಿಯೇಟ್ ಮಾಡ್ಬೋದು ಅನ್ನೋದು ಒಂದಿಷ್ಟು ಕನ್ಸರ್ನ್ಸ್ ಇದೆ. ಪೆನಾಲ್ಟೀಸ್ ಏನಪ್ಪ ಅಂತಂದರೆ ಇಂಪ್ರಿಸ್ಮೆಂಟ್ ಇದನ್ನ ಫೈನಾನ್ಷಿಯಲ್ ಪೆನಾಲ್ಟೀಸಿಗೆ ಮಾಡಿದ್ದೀವಿ, ಮಾನಿಟರಿ ಫೈನ್ಸ್ ಮಾಡಿದ್ವಿ. ಅಂದರೆ 1 lakh ಟು ಇದನ್ನ ಟು 50 lakhs or 5 million ತನಕ ಮಾಡಿದ್ವಿ. ಅಡ್ಜುಡಿಕೇಟಿಂಗ್ ಆಫೀಸರ್ ಅಂತ ಮಾಡಿದ್ವಿ. ಅದಕ್ಕೆ ಅವರು ಬಂದ್ಬಿಟ್ಟು ಎನ್ಕ್ವೈರೀಸ್ಗಳನ್ನ ಲುಕ್ ಮಾಡೋದು, ಇಂಪೋಸ್ ಪೆನಾಲ್ಟೀಸ್ ಮಾಡೋದು, ಸರ್ಚ್ ಆ್ಯಂಡ್ ಸೀಸರ್ ಪವರ್ಸ್ಗಳು ಮಾಡೋದು ಅಂದರೆ ಸೀಸ್ ಮಾಡೋದು.
ಅವರ ಅಡ್ಜುಡಿಕೇಟಿಂಗ್ ಆಫೀಸರ್ಗೆ ಮಾಡಿರ್ತಾರೆ. ಯಾರು ಹುಲಿ ಚರ್ಮ ಇಟ್ಕೊಂಡ್ರೆ, ನಾನು ಹುಲಿಯ ಉಗುರು ಇಟ್ಕೊಂಡ್ರೆ ನನಗೆ ತುಂಬ ಒಳ್ಳೇದಾಗುತ್ತೆ ಅಂತ ನಂಬ್ಕೊಂಡೆಲ್ಲ ಹುಲಿನ ಹೊಡೆದು ಬಡ್ದು ಮಾಡಿ ಅದರದ್ದೆಲ್ಲ ಪೋಚಿಂಗ್ ಮಾಡಿ ಉಗುರನ್ನ ಕಿತ್ಕೊಂಡಿರ್ತಾರಲ್ಲ, ಅಂಥವ್ರ ವಿರುದ್ಧ ಸರ್ಚು, ಸೀಸರು, ಎವಿಡೆನ್ಸ್ಗಳು ಮಾಡೋದು, ಪಬ್ಲಿಕ್ ಕಂಪ್ಲೇಂಟ್ಸ್ ಇದೆ. ಎನಿ ಇಂಡಿವಿಜುವಲ್ ಕ್ಯಾನ್ ಕಂಪ್ಲೇಂಟ್ ಮಾಡ್ಬೋದು. ಕಂಪ್ಲೇಂಟ್ಸ್ ಆರ್ ಪೊಟೆನ್ಷಿಯಲ್ ಇನ್ಫ್ರಾಕ್ಷನ್ಸ್ಗಳು ಇರ್ತವೆ. ಇದ್ರ ಇಶ್ಯೂಸ್ ಏನಪ್ಪ ಅಂತಂದರೆ, ಮೇಜರ್ ಇಶ್ಯೂ ಆಗಿರೋದು ಯಾಕೆ ಅಂತಂದರೆ ಬೆನಿಫಿಟ್ ಶೇರಿಂಗ್ ಮೆಕ್ಯಾನಿಸಮ್. ನೀವು ಕೋಡಿಫೈಡ್ ಟ್ರೆಡಿಷನಲ್ ನ್ಯಾಷನಲ್ ಎಕ್ಸಾಂಪ್ಲಿಫೈಡ್ ಮಾಡಿಬಿಟ್ಟಿದ್ರೆ, ಅಂದರೆ ಫ್ರಮ್ ಬೆನಿಫಿಟ್ ಶೇರಿಂಗ್ ಮೆಕ್ಯಾನಿಸಮ್ ಇದು ಫೇರ್ ಆ್ಯಂಡ್ ಇಕ್ವಿಟಬಲ್ ಬೆನಿಫಿಟ್ ಶೇರಿಂಗ್ ಪ್ರಿನ್ಸಿಪಲ್ಸ್ಗೆ ಕಾಂಟ್ರಾಡಿಕ್ಟ್ ಆಗಿದೆ. ಕನ್ಸರ್ನ್ ಏನಪ್ಪ ಅಂತಂದರೆ ಒರಿಜಿನಲ್ ಆ್ಯಕ್ಟ್ ಪ್ರಿನ್ಸಿಪಲ್ಗೆ ಅಂಡರ್ಮೈನ್ ಆಗ್ತಿದೆ. ಕಾಂಟ್ರಡಿಕ್ಷನ್ ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ ಆಫ್ ನಗೋಯ ಪ್ರೋಟೋಕಾಲಿಗೂ ನಿಮ್ಮ ಆ್ಯಕ್ಟಿಗೂ ಕ್ಲಾಶ್ ಆಗ್ತಿದೆ. ಎಕ್ಸ್ಪ್ಲೋಟೇಷನ್ ವಿತೌಟ್ ಕಾಂಪೆನ್ಸೇಷನ್ ಮಾಡಿಬಿಡ್ತೀರಾ ನೀವು ಅನ್ನೋದೊಂದು ಇದರದ್ದು ಮೇಜರ್ ಕನ್ಸರ್ನ್ ಇದೆ. ನೀವು ಇದನ್ನೆಲ್ಲ ಕೌಂಟ್ ಮಾಡಬೇಕಲ್ವ, ಅದು ಹೇಗೆ ಕೊಟ್ಟರೆ ನೀವು ಅನ್ನೋದೇ ಇದರದ್ದು ಮೇಜರ್ ವಾದ ಇವ್ರದ್ದು. ಓಕೆನಾ. ನೆಕ್ಸ್ಟ್, ಇಂಪ್ಯಾಕ್ಟ್ ಆನ್ ಇಂಡಿಜಿನಿಯಸ್ ಕಮ್ಯುನಿಟೀಸ್, ಆಯುಷ್ ಪ್ರಾಕ್ಟೀಷನರ್ಸ್ ರಿಲೇಟೆಡ್ ಇಂಡಸ್ಟ್ರೀಸ್ ಬಯೋಲಾಜಿಕಲ್ ರಿಸೋರ್ಸಸ್ ಮಾಡ್ತಾರೆ ವಿತೌಟ್ ಪ್ರಿಯರ್ ಅಪ್ರೂವಲ್. ಅವ್ರ ಜೊತೆ ಯೂಸ್ ಮಾಡಿದ್ರೆ ನೀವು ಮಾಡ್ಕೊಂಬಿಟ್ರೆ ತೊಂದರೆ ಆಗುತ್ತಲ್ವ, ಅವ್ರನ್ನ ಕನ್ಸಿಡರ್ ಮಾಡಬೇಕಲ್ವಾ. ನೆಕ್ಸ್ಟ್, ರಿಸ್ಕ್ ಆಫ್ ಕಮರ್ಷಿಯಲ್ ಎಕ್ಸ್ಪ್ಲೋಟೇಷನ್ ಆಗಿಬಿಡುತ್ತೆ. ಎಕನಾಮಿಕ್ ಮಾರ್ಜಿನಲೈಸೇಷನ್, ಟ್ರೈಬಲ್ ಕಮ್ಯುನಿಟೀಸ್ ವಲ್ನರಬಲ್, ಟ್ರೆಡಿಷನಲ್ ಹೀಲರ್ಸ್. ಆಮೇಲೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ವರ್ಸಸ್ ಕನ್ಸರ್ವೇಷನ್. ನೀವು ಬಿಸ್ನೆಸ್ ಮಾಡ್ಬೇಕಂತ ಹೇಳಿ ಕನ್ಸರ್ವೇಷನ್ಗೆ ತೊಂದರೆ ಮಾಡಿದ್ರೆ ಹೇಗೆ. ರಿಕ್ವೈರ್ಮೆಂಟ್ ಆಫ್ ದಿ NB ಅಪ್ರೂವಲ್ ನೀವು ಚೇಂಜ್ ಮಾಡಿಬಿಡ್ತೀರಿ. ಕನ್ಸರ್ನ್ಸ್ ಏನಪ್ಪ, ಪಾಸಿಬಲ್ ರಿಸೋರ್ಸ್ ಎಕ್ಸ್ಪ್ಲೋಟೇಷನ್ ಆಗೋದು, ಡೈಲ್ಯೂಷನ್ ಆಫ್ ರೆಗ್ಯುಲೇಟರಿ ಓವರ್ ಸೆಟ್ ಆಗುತ್ತೆ. ಕೌಂಟರ್ ಆರ್ಗ್ಯುಮೆಂಟ್ ಮೇ ಎನ್ಕರೇಜ್ ಇನೋವೇಷನ್ ಆಗುತ್ತೆ, ಇನ್ವೆಸ್ಟ್ಮೆಂಟ್ ಬರುತ್ತೆ ಅಂತ ಹೇಳಿ ನೀವು ಕನ್ಸರ್ವೇಷನ್ ಹಾಳು ಮಾಡಿದ್ರೆ ಹೆಂಗೆ. ರೆಗ್ಯುಲೇಟರಿ ಸ್ಟ್ರೀಮ್ಲೈನಿಂಗ್ ಅಂದರೆ ಈಸಿಂಗ್ ದ ರೆಗ್ಯುಲೇಟರಿ ಪ್ರೊಸೆಸ್, ಇನ್ವೆಸ್ಟ್ಮೆಂಟ್ ಬರುತ್ತೆ, ಇನ್ನೋವೇಷನ್ ಬರುತ್ತೆ, ಎಕನಾಮಿಕ್ ಬರುತ್ತೆ. ಬಟ್ ಏನಾಗುತ್ತೆ ಅಂದರೆ ಇನ್ಅಡಿಕ್ವೇಟ್ ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಇದೆ, ಇನ್ಸಫಿಷಿಯಂಟ್ ಕಮ್ಯುನಿಟಿ ಸೇಫ್ ಗಾರ್ಡ್ಸ್ ಇರೋದ್ರಿಂದ ವೀಕ್ ಎನ್ಫೋರ್ಸ್ಮೆಂಟ್ ಇದೆ ಇದರಲ್ಲಂತೆ. ಡಿಕ್ರಿಮಿನಲೈಸೇಷನ್ ಆಫ್ ದ ಅಫೆನ್ಸ್, ಆಮೇಲೆ ನೀವು ಇಂಪ್ರಿಸನ್ಮೆಂಟ್ ಬಗ್ಗೆ ಸಿವಿಲ್ ಪೆನಾಲ್ಟೀಸ್ ಹಾಕ್ಬಿಟ್ರೆ ಅದು ರಿಫ್ಲೆಕ್ಸ್ ಶಿಫ್ಟ್ ಟುವರ್ಡ್ಸ್ ಸಿವಿಲ್ ಅಡ್ಜುಡಿಕೇಷನ್ ಆಗಿಬಿಡುತ್ತೆ. ಇದು ಮೇ ಬಿ ಮೋರ್ ಪ್ರಾಕ್ಟಿಕಲ್ ಟು ಎನ್ಫೋರ್ಸ್, ರೆಡ್ಯೂಸ್ ಲಿಟಿಗೇಷನ್ ಬರ್ಡನ್ ಆಗ್ಬೋದು. ಬಟ್ ಕನ್ಸರ್ನ್ ಅಂದರೆ ಇವು ಸಿವಿಲ್ ಪೆನಾಲ್ಟೀಸ್ ಆರ್ ಲೆಸ್ ಡಿಟರೆಂಟ್ ದೆನ್ ಕ್ರಿಮಿನಲ್ ಸ್ಯಾಂಕ್ಷನಿಂಗ್ ಕಂಪೇರ್ ಮಾಡಿದ್ರೆ ಸಿವಿಲ್ ಪೆನಾಲ್ಟೀಸ್ ಆರ್ ಲೆಸ್ ಡಿಟರೆಂಟ್ ಇದೆ. ವೆಲ್ತಿ ಎಂಟಿಟೀಸು ಬಂದು ಹಾಳು ಮಾಡ್ತಾರೆ, ರೊಕ್ಕ ಕೊಟ್ಟು ಹೋಗ್ಬಿಡ್ತಾರೆ. ಬಟ್ ಅದು ಜೀವ ಲಾಸ್ ಆಗಿರೋದು, ಅಲ್ಲಿರ್ತಕ್ಕಂಥ ಒಂದು ಎಕಾಲಜಿ ಸೆನ್ಸಿಟಿವ್ ಹಾಳು ಮಾಡಿದ್ದಕ್ಕೆ ಬೆಲೆನೇ ಇಲ್ವಾ ಇಲ್ಲಿ, ಎಲ್ಲದನ್ನು ದುಡ್ಡು ಮುಖಾಂತರ ಮಾಡೋಕ್ಕಾಗುತ್ತೋ ಅನ್ನೋದು ಒಂದು ಕನ್ಸರ್ನ್. ಪೊಟೆನ್ಷಿಯಲಿ ವೀಕನ್ಸ್ ದ ಎನ್ಫೋರ್ಸ್ಮೆಂಟ್ ಆಗ್ಬೋದು ಅಂತ ಹೇಳಿರೋದು. ಸ್ಟೇಟ್ ಆ್ಯಂಡ್ ರೀಜನಲ್ ಕನ್ಸರ್ನ್ಸ್ ಏನಪ್ಪ, ರಿಸ್ಕ್ ಆಫ್ ಎಕ್ಸ್ಪ್ಲೋಟೇಷನ್ ಆಗುತ್ತೆ. ಉತ್ತರ ಕನ್ನಡ, ಅಸ್ಸಾಂ, ಬಿಹಾರ್ ಅಂತ ಹೇಳಿದ್ದಾರೆ. ಫಾಲ್ಸ್ ಕ್ಲೇಮ್ಸ್ ಇದೆ, ಮ್ಯಾನಿಪುಲೇಷನ್ ಬೈ ಬಿಸ್ನೆಸ್ನವ್ರು ಮಾಡ್ತಾರೆ, ಅಡ್ವರ್ಸ್ ಎಫೆಕ್ಟ್ಸ್ ಆನ್ ಬಯೋಡೈವರ್ಸಿಟಿ ಆಗುತ್ತೆ ಅಂತ ಹೇಳ್ತಾರೆ. ಟ್ರೆಡಿಷನಲ್ ನಾಲೆಡ್ಜ್ ಆಫ್ ಮೆಡಿಸಿನಲ್ ಪ್ಲಾಂಟ್ಸ್ ಇಸ್ ಇನ್ಸಿಗ್ನಿಫಿಕೆಂಟ್ ಇದೆ. ಚೇಂಜಸ್ ಕೂಡ ಎಕ್ಸಾರ್ಬೇಟ್ ಸೋಷಿಯೋ ಎಕನಾಮಿಕ್ ಡಿಸ್ಪ್ಯಾರಿಟೀಸ್ ಆಗುತ್ತೆ, ಕಲ್ಚರಲ್ ಎರೋಷನ್ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಇಂಡಿಜಿನಿಯಸ್ ನಾಲೆಡ್ಜ್ ಸಿಸ್ಟಮು, ಟ್ರೆಡಿಷನಲ್ ಹೀಲಿಂಗ್ ಪ್ರಾಕ್ಟೀಸಸ್, ಕಮ್ಯುನಿಟಿ ಬೇಸ್ಡ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ಗೆ. ರೋಲ್ ಆಫ್ ಬಯೋಡೈವರ್ಸಿಟಿ ಮ್ಯಾನೇಜ್ಮೆಂಟ್ ಕಮಿಟೀಸನ್ನು ನೀವು ಇದೇ ಮಾಡಿಬಿಟ್ಟಿದೆ ಅಂತಂದರೆ ಅವ್ರ ಫಂಕ್ಷನ್ಸ್ಗಳನ್ನ ಕ್ಲಾರಿಫೈ ಮಾಡಿದ್ದಾರೆ. ಮ್ಯಾಂಡೇಟ್ ಎಸ್ಟಾಬ್ಲಿಷ್ಮೆಂಟ್ ಇನ್ ರೂರಲ್ ಅರ್ಬನ್ ಏರಿಯಾ ಇತ್ತು. ಈಗ ಇಂಪ್ಲಿಮೆಂಟೇಷನ್ ಅಂತಂದರೆ ಕೆಪಾಸಿಟಿ ಬಿಲ್ಡಿಂಗು, ಎಂಪವರ್ಮೆಂಟು, ರಿಸೋರ್ಸು, ಟ್ರೈನಿಂಗು, ಇದು ಮೇಜರ್ ಚಾಲೆಂಜ್. ಅಡಿಕ್ವೇಟ್ ಫಂಡಿಂಗ್ ಇಲ್ಲ, ಟೆಕ್ನಿಕಲ್ ಸಪೋರ್ಟ್ ಇಲ್ಲ, ಕಮ್ಯುನಿಟಿ ಪಾರ್ಟಿಸಿಪೇಷನ್, ಇನ್ಸ್ಟಿಟ್ಯೂಷನ್ ಬ್ಯಾಕಿಂಗ್, ರಿಸ್ಕ್ ಆಫ್ ಬಯೋಪೈರಸಿ ಆಗ್ಬೋದು. ಅಂದರೆ ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಸೇಮ್ ಮೆಥಡ್ನ ಯೂಸ್ ಮಾಡಿ ಅವರು ತಮ್ಮದೇ ಆದಂಥ ಟ್ಯಾಬ್ಲೆಟ್ಸ್, ಬೇರೆ ಬೇರೆ ಮೆಕ್ಯಾನಿಸಮ್ಸ್ ಡೆವಲಪ್ ಮಾಡ್ತಾರೆ. ಅದಕ್ಕೇನು ಅವರು ದುಡ್ಡು ಕೊಡುವುದಿಲ್ಲ. ರಿಲ್ಯಾಕ್ಸೇಷನ್ ಆಫ್ ದ ರೆಗ್ಯುಲೇಟರಿ ಕಂಟ್ರೋಲ್ಸ್ ಆಗಿ ಸಿಗ್ನಿಫಿಕೆಂಟ್ ರಿಸ್ಕ್ ಆಫ್ ಬಯೋಪೈರಸಿ ಆಗ್ಬೋದು ಬಯೋಡೈವರ್ಸ್ ರೀಜನ್ಸಲ್ಲಿ ಮತ್ತು ರಿಮೋಟ್ ಏರಿಯಾಸಲ್ಲಿ. ಸ್ಪೆಸಿಫಿಕ್ ರಿಸ್ಕ್ ಏನಪ್ಪ, ಅನ್ಅಥರೈಸ್ ಆಕ್ಸೆಸ್ ಟು ಜೆನೆಟಿಕ್ ರಿಸೋರ್ಸಸ್. ಫಾರ್ ಎಕ್ಸಾಂಪಲ್ ನಾರ್ತ್ ಈಸ್ಟಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಒಂದು ಕುಕ್ಕುಂಬರನ್ನ ಬೆಳೆದಿರ್ತಾರೆ. ಇಟ್ಸ್ ಹೈಲಿ ಅದೆಷ್ಟಂಟು ಡಿಸೀಸ್ ಇರುತ್ತೆ. ಯಾರೋ ಒಬ್ಬ ಬ್ರೀಡರ್ ಹೋಗ್ತಾನೆ, ಅದನ್ನು ಸೀಡ್ಸ್ ತೊಗೊತಾನೆ, ಮೆಲ್ಲಕ್ಕೆ ಜೋಬಲ್ಲಿ ಇಟ್ಕೊತಾನೆ, ಬಂದು ಯಾವುದೋ ಕಂಪ್ನಿಲಿ ಬ್ರೀಡ್ ಮಾಡಿ ಡಿಸೀಸ್ ಎಷ್ಟೆನ್ಸ್ ಮಾಡ್ಬಿಡ್ತಾನೆ. ಅದನ್ನ ಹೋಗಿ ಹೇಗೆ ತಂದ, ಅದ್ರದ್ದು ಅಕ್ಸೆಸ್ ಏನು ಹೇಳೋದಿಲ್ಲ. ತೊಂದರೆ ಆಗುತ್ತಲ್ವ. ಎಕ್ಸ್ಪ್ಲೋಟೇಷನ್ ವಿತೌಟ್ ಬೆನಿಫಿಟ್ ಶೇರಿಂಗ್ ಆಗ್ಬಿಡುತ್ತೆ. IPR ಕ್ಲೇಮ್ಸ್ ಆಫ್ ಟ್ರೆಡಿಷನಲ್ ನಾಲೆಡ್ಜ್, ಪೇರೆಂಟ್ ಮಿಸ್ ಅಪ್ರೋಪ್ರಿಯೇಷನ್, ವಲ್ನರಬಲ್ ರಿಸೋರ್ಸಸ್, ಮೆಡಿಸಿನಲ್ ಪ್ಲಾಂಟ್ಸ್, ಅಗ್ರಿಕಲ್ಚರ್, ಬಯೋಡೈವರ್ಸಿಟಿ, ಎಂಡೆಮಿಕ್ ಸ್ಪೀಸೀಸ್, ಟ್ರೆಡಿಷನಲ್ ಫಾರ್ಮುಲೇಷನ್. ಕ್ರಿಟಿಕಲ್ ಅನಾಲಿಸಿಸ್ ಮಾಡಿದಾಗ ಫಾಸ್ಟರ್ ಇನೋವೇಷನ್, ರಿಡ್ಯೂಸ್ ಓವರ್ಸೈಡ್ ಎಕ್ಸ್ಪ್ಲೋಟೇಷನ್ ಆಗ್ಬಿಡುತ್ತೆ ಅಂತ ಹೇಳ್ತಿರೋದು. ಫಾಲ್ಸ್ ಕ್ಲೇಮ್ಸ್, ಮ್ಯಾನಿಪುಲೇಷನ್, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್, ವೀಕರ್ ಡಿಟರೆನ್ಸ್, ಆಯುಷ್ ಇಂಡಸ್ಟ್ರಿ, ಕಮ್ಯುನಿಟಿ ಎಕ್ಸ್ಪ್ಲೋಟೇಷನ್. ನೆಕ್ಸ್ಟ್ ಫಂಡಮೆಂಟಲ್ ಏನಪ್ಪ, ಕ್ಯಾನ್ ಸಿಂಪ್ಲಿಫೈಡ್ ರೆಗ್ಯುಲೇಷನ್ಸ್ ಟು ಮೇಂಟೈನ್ ಕನ್ಸರ್ವೇಷನ್ ಎಫೆಕ್ಟಿವ್ನೆಸ್ ಆಗ್ಬೋದು. ವಿಲ್ ಫೈನಾನ್ಷಿಯಲಿ ಪೆನಾಲ್ಟೀಸ್ ಅಡಿಕ್ವೇಟ್ಲಿ ಡಿಟರ್ ವೈಲೇಷನ್ಸ್, ಇವೆಲ್ಲ ಆಗುತ್ತಾ ಅನ್ನೋದು ಮೇಜರ್ ಕ್ವಶನ್ಸ್ ಆಗ್ತಿರೋದು. ಇವೆಲ್ಲ ಮಾಡ್ತಿರೋದ್ರಿಂದ ನಾವು ಬಯೋಪೈರಸಿ ಇವನ್ನೆಲ್ಲ ನಿಮಗೆ ಸಿವಿಲ್ ಅದನ್ನ ಸಿವಿಕ್ ಪ್ರಾಬ್ಲಮ್ ಅಂತ ಮಾಡ್ಬಿಟ್ರೆ ನೀವು ಅದನ್ನು ಹೇಗೆ ಎಫೆಕ್ಟಿವ್ನೆಸ್ ಮಾಡ್ತೀರಾ ಅಂತಂದ್ರೆ ವೇ ಫಾರ್ವರ್ಡ್ ಏನು ಮಾಡೋಕ್ಕೆ ಹೇಳಿದ್ರೆ, ಈ ಬಯೋಡೈವರ್ಸಿಟಿ ಮ್ಯಾನೇಜ್ಮೆಂಟ್ ಕಮಿಟಿನ ಸ್ಟ್ರೆಂಥನ್ ಮಾಡಿ, ರೋಬಸ್ಟ್ ಮಾನಿಟರಿಂಗ್ ಮೆಕ್ಯಾನಿಸಮ್ ಮಾಡಿರಿ, ಕಮ್ಯುನಿಟಿ ಪಾರ್ಟಿಸಿಪೇಷನ್ ಇನ್ಕ್ರೀಸ್ ಮಾಡಿ, ಕ್ಲಿಯರ್ ಗೈಡ್ಲೈನ್ಸ್ ಕೊಡ್ರಿ, ಪೀರಿಯಡಿಕ್ ರಿವ್ಯೂ ಮಾಡಿರಿ, ಸ್ಟ್ರಾಂಗ್ ಎನ್ಫೋರ್ಸ್ಮೆಂಟ್ ಇರಲಿ, ಪ್ರೊಟೆಕ್ಷನ್ ಆಫ್ ದ ಟ್ರೈಬಲ್ ಇಂಡಿಜಿನಿಯಸ್ ರೈಟ್ಸ್ನ ಪ್ರೊಟೆಕ್ಟ್ ಮಾಡಿರಿ, ಬ್ಯಾಲೆನ್ಸ್ ಬಿಟ್ವೀನ್ ಡೆವಲಪ್ಮೆಂಟ್ ಮತ್ತು ಕನ್ಸರ್ವೇಷನ್ ಬ್ಯಾಲೆನ್ಸ್ ಮಾಡಿರಿ ಅಂತ ಹೇಳಿರೋದು. ಯಾರ್ಯಾರು ಬರ್ತಾರೆ? ನ್ಯಾಷನಲ್ ಬಯೋಡೈವರ್ಸಿಟಿ ಅಥಾರಿಟಿ, ಸ್ಟೇಟ್ ಬಯೋಡೈವರ್ಸಿಟಿ ಬೋರ್ಡು, ಬಯೋಡೈವರ್ಸಿಟಿ ಮ್ಯಾನೇಜ್ಮೆಂಟ್ ಕಮ್ಯುನಿಟಿ ಅಟ್ ದ ಲೋಕಲ್ ಲೆವೆಲ್, NGT ನ್ಯಾಷನಲ್ ಗ್ರೀನ್ ಟ್ರೈಬ್ಯುನಲ್ ಬರುತ್ತೆ, EBS ಆಕ್ಸೆಸ್ ಅಂಡ್ ಬೆನಿಫಿಟ್ ಶೇರಿಂಗು, ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್, ನಾರ್ಮಲಿ ಟ್ರೇಡೆಡ್ ಆಸ್ ಕಮೋಡಿಟೀಸ್, ಪೀಪಲ್ ಬಯೋಡೈವರ್ಸಿಟಿ ರಿಜಿಸ್ಟರ್.
ಬೇರೆ ಬೇರೆ ಆ್ಯಕ್ಟ್ಸ್ಗಳು ಬಯೋಡೈವರ್ಸಿಟಿಗೆ ಅಂತ ಬಂದರೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972 ಇದೆ, ಫಾರೆಸ್ಟ್ ಕನ್ಸರ್ವೇಷನ್ ಆ್ಯಕ್ಟ್ 1980 ಇದೆ, ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್ 1986, ಬಾಲಿಶ್ ಬಯೋಡೈವರ್ಸಿಟಿ ಆ್ಯಕ್ಟ್ 2002, 2003 ಆಗೈತಿ. ಓಕೆನಾ, ಇದು ಸ್ಪೀಸೀಸ್ ಇವೆಲ್ಲ ಜಸ್ಟ್ ನೋಡ್ಕೊಳ್ಳಿ ಅಷ್ಟೇ. ಮತ್ತು ಅಂತ ಸ್ಪೆಸಿಫಿಕ್ಗಳು ಏನಿಲ್ಲ, ಇದು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಇರೋದು ಇದೆಲ್ಲ ಟೇಬಲು. ಓಕೆನಾ, ನೆಕ್ಸ್ಟ್ ನಾವು ವಿ ಆರ್ ಶಿಫ್ಟಿಂಗ್ ಇನ್ ಟು ದಿ ಫಾರೆಸ್ಟ್ ಕನ್ಸರ್ವೇಷನ್. ಫಾರೆಸ್ಟನ್ನ ಕನ್ಸರ್ವ್ ಮಾಡೋಕ್ಕೆ ಯಾವ ಆ್ಯಕ್ಟ್ ಇದೆ? ಫಾರೆಸ್ಟ್ ಕನ್ಸರ್ವೇಷನ್ ಆ್ಯಕ್ಟ್ 1980. ಸೆಂಟ್ರಲ್ ಅಪ್ರೂವಲ್ ಬೇಕು ಫಾರ್ ಯೂಸಿಂಗ್ ದಿ ಫಾರೆಸ್ಟ್ ಲ್ಯಾಂಡ್ ಫಾರ್ ನಾನ್ ಫಾರೆಸ್ಟ್ ಪರ್ಪಸ್ಸಿಗೆ ಮಾಡೋದಿತ್ತು ಅಂದರೆ. ಇಂಡಿಯನ್ ಫಾರೆಸ್ಟ್ ಆ್ಯಕ್ಟ್ 1927 ಕ್ಲಾಸಿಫೈಸ್ ಫಾರೆಸ್ಟ್ ಆಸ್ ಎ ರಿಸರ್ವ್ಡ್ ಯಾವುದು, ಪ್ರೊಟೆಕ್ಟೆಡ್ ಯಾವುದು, ವಿಲೇಜ್ ಫಾರೆಸ್ಟ್ ಅಂದರೆ ಲೀಗಲ್ ಪ್ರೊಟೆಕ್ಷನ್. ನೆಕ್ಸ್ಟ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972 ಅಂದರೆ ಪ್ರೊಟೆಕ್ಟ್ ದ ಫಾರೆಸ್ಟ್ ಏರಿಯಾಸ್ ಬೈ ಎಸ್ಟಾಬ್ಲಿಷಿಂಗ್ ನ್ಯಾಷನಲ್ ಪಾರ್ಕ್, ವೈಲ್ಡ್ ಲೈಫ್ ಸೆಂಚುರೀಸ್ ಮಾಡೋದು. ನ್ಯಾಷನಲ್ ಫಾರೆಸ್ಟ್ ಪಾಲಿಸಿ 1988 ಅಂದರೆ 33% ಆಫ್ ಇಂಡಿಯಾಸ್ ಲ್ಯಾಂಡ್ನ ಫಾರೆಸ್ಟಲ್ಲಿ ಮಾಡಬೇಕು ಅಂತ ಇರೋದು. ಫಾರೆಸ್ಟ್ ರೈಟ್ಸ್ ಆ್ಯಕ್ಟ್ 2006 ಗ್ರಾಂಟ್ಸ್ ರೈಟ್ಸ್ ದ ಫಾರೆಸ್ಟ್ ಡ್ವೆಲ್ಲರ್ಸ್ ಇನ್ ವೈಲ್ ಪ್ರಮೋಟ್ ಸಸ್ಟೈನಬಲ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್. ಓಕೆನಾ, ಈಗ ನಾವು ಫಾರೆಸ್ಟ್ ರೈಟ್ಸ್ ಆ್ಯಕ್ಟ್ 2006 ಅನ್ನು ಒಂದ್ಸತಿ ಕ್ವಶನ್ ಕೇಳಿದ್ದಾರೆ ಪ್ರಿಲಿಮ್ಸಲ್ಲಿ, ಮೀನ್ಸಲ್ಲಿ ಕೇಳಿದ್ದಾರೆ, ಯಾವಾಗ ಹಿಂದೆ ಕೇಳಿದ್ದಾರೆ. ನೆಕ್ಸ್ಟ್ ಈ ಫಾರೆಸ್ಟ್ ರೈಟ್ಸ್ ಆ್ಯಕ್ಟ್ 2023 ಇವಾಗ ನಾವು ನೋಡ್ತೀವಿ ಇದರಲ್ಲಿ ಏನು ಅಮೆಂಡ್ಮೆಂಟ್ಸ್ ಆಗಿದೆ, ಇರೋದು ಏನೇ ಪ್ರೊಸೆಸ್ ಏನಿದೆ ಅಂತ. ಓಕೆನಾ, ಅದು ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್. ಆಮೇಲೆ ಇದು ಪ್ರೊಜೆಕ್ಟ್ ಶೆಡ್ಸ್ ನಿಯರ್ ಲೈನ್ ಆಫ್ ಕಂಟ್ರೋಲ್ ತನಕ ಮಾಡಿರೋದು. ಆಮೇಲೆ ಈ ಇಂಟರ್ನ್ಯಾಷನಲ್ ಬಾರ್ಡರಿಂದ 100 ಕಿಲೋಮೀಟರ್ ಜಾಗದಲ್ಲಿ ಇರ್ತಕ್ಕಂಥ ಲ್ಯಾಂಡನ್ನು ನೀವು ಫಾರೆಸ್ಟ್ ಅಂತ ಕನ್ಸಿಡರ್ ಮಾಡಿ ಆ ಪ್ರಾಜೆಕ್ಟನ್ನು ನಿಲ್ಸಕ್ಕೆ ಬರಬೇಡಿ ಅಂತ. ಕನ್ಸರ್ನ್ ವಿತ್ ಸ್ಟ್ರಾಟಜಿಕ್ ಎಕ್ಸಾಮ್ಸ್ ಮೇಲೆ ಕನ್ಸರ್ನ್ ಇದಾವೆ. ಏನಪ್ಪ, ಪೊಟೆನ್ಷಿಯಲ್ ಫಾರೆಸ್ಟ್ ಕ್ಲಿಯರೆನ್ಸ್ ಆಗ್ಬೋದು, ಎಕಾಲಜಿಕಲ್ ಸೆನ್ಸಿಟಿವ್ ಏರಿಯಾಸ್, ಹಿಮಾಲಯ, ನಾರ್ತ್ ಈಸ್ಟ್ ರೀಜನ್, ಬಯೋಡೈವರ್ಸಿಟಿ, ಎಕ್ಸ್ಟ್ರೀಮ್ಲಿ ವೆದರ್ ವಲ್ನರಬಿಲಿಟೀಸ್ ಇರೋಂಥ ಜಾಗದಲ್ಲಿ. ಅಸೈನ್ಮೆಂಟ್ಸ್ ಆಫ್ ಲ್ಯಾಂಡ್ ಲೀಸಿಂಗ್ ಫಾರೆಸ್ಟ್ ಲ್ಯಾಂಡ್ ಪ್ರಿಯರ್ ಅಪ್ರೂವಲ್ ಮ್ಯಾಂಡೇಟರಿ ಬೇಕು, ಸೆಂಟ್ರಲ್ ಗೌರ್ಮೆಂಟ್ ಅಪ್ರೂವಲ್ ಇಸ್ ರಿಕ್ವರ್ಡ್ ಐತಿ. ಅಗೇನ್ಸ್ಟ್ ಫಾರೆಸ್ಟ್ ಲ್ಯಾಂಡ್ ಟು ಎನಿ ಎಂಟಿಟಿ ಕೊಡೋದಿದ್ರೆ, ಲೀಸ್ ಫಾರೆಸ್ಟ್ ಲ್ಯಾಂಡ್ ಟು ಎನಿ ಎಂಟಿಟಿ ಕೊಡೋದಿದ್ರೆ, ಇನ್ಕ್ಲೂಡ್ಸ್ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್, ಪ್ರೈವೇಟ್ ಎಂಟಿಟೀಸ್ ಇತ್ತು. ಕಂಡೀಷನಲ್ ಅಪ್ರೂವ್ಡ್ ಸೆಂಟ್ರಲ್ ಗೌರ್ಮೆಂಟ್ ಇಂಪೋಸ್ ಸ್ಪೆಸಿಫಿಕ್ ಕಂಡೀಷನ್ ಕೊಟ್ಟು ಲ್ಯಾಂಡ್ನ ಕೊಡ್ಬೋದು. ಸ್ಕೋಪ್ನ ಎಕ್ಸ್ಟೆಂಡ್ ಮಾಡಿದರೆ ಫಾರೆಸ್ಟ್ ಅಂಡ್ ಲ್ಯಾಂಡ್ ಇಸ್ ಪ್ರೊವಿಷನ್ ಟು ಗೌರ್ಮೆಂಟ್ ಕಂಪನೀಸ್, ಪ್ರೈವೇಟ್ ಎಂಟಿಸಿಟೀಸ್ಗೂ ಕೊಟ್ಟಿದ್ದಾರೆ. ಇದೇ ಲಾಜಿಕ್ಕು ಇಲ್ಲಿ. ಆಬ್ಜೆಕ್ಟಿವ್ ಏನು? ಫೆಸಿಲಿಟಿ ದ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ ಯೂನಿಫಾರ್ಮ್ ಇಂಪ್ಲಿಮೆಂಟೇಷನ್. ಪರ್ಮಿಟೆಡ್ ಆಕ್ಟಿವಿಟೀಸ್ ಫಾರೆಸ್ಟ್ ಲ್ಯಾಂಡ್ ಏನೇನು ಮಾಡ್ಬೋದು ನಾವು ಅಂದರೆ, ಕೆನಾಟ್ ಬಿ ಡೀಸರ್ವ್ಡ್ ಆರ್ ಡೈವರ್ಟೆಡ್ ಇಂಟು ನಾನ್ ಫಾರೆಸ್ಟ್ ಪರ್ಪಸ್ ವಿತೌಟ್ ದಿಸ್. ನೀನು ನಾನ್ ಫಾರೆಸ್ಟಿಂಗ್ ಮಾಡು, ಆದರೆ ಸೆಂಟ್ರಲ್ ಗೌರ್ಮೆಂಟ್ ಪರ್ಮಿಷನ್ ಇಲ್ಲದೆ ಮಾಡೋಕ್ಕಾಗೋದಿಲ್ಲ. ಆ್ಯಕ್ಟಿವಿಟೀಸ್ ಏನಪ್ಪ, ಅಪ್ರೂವಲ್ ತಗೊಂಡು ಏನು ಮಾಡ್ಬೋದೇನು? ಕನ್ಸರ್ವೇಷನ್ ಮ್ಯಾನೇಜ್ಮೆಂಟು, ಫಾರೆಸ್ಟ್ ಮ್ಯಾನೇಜ್ಮೆಂಟು, ಝೋನು, ಸಫಾಯಿ ಪಾರ್ಕ್, ಝೂ ಮಾಡೋದು, ಒಂದು 4
ಫುಲ್ ಇಡೋದು ಒಂದು ರೆಸ್ಟೋರೆಂಟ್ ಮಾಡೋದು. ಎಕನಾಮಿಕ್ ಎಕೋ ಟೂರಿಸಮ್ ಫೆಸಿಲಿಟೀಸ್, ಪ್ಲಾಂಟೇಶನ್ ಆಕ್ಟಿವಿಟೀಸ್, ಟ್ರೀ ಕಲ್ಟಿವೇಶನ್, ಸಿಲ್ವಿಕಲ್ಚರ್. ಪ್ಲಾಂಟೇಶನ್ ಅನ್ನೋ ಹೆಸರು ಇಟ್ಕೊಂಡು ಆಯಿಲ್ ಪಾಮ್ ಮಾಡ್ಬಿಡೋದಪ್ಪ, ಕೋಟಿ ಗಂಟಲೆ ದುಡ್ಡು ಮಾಡೋದು. ಇದು ಮೆಥಡ್. ಇನ್ಫ್ರಾಸ್ಟ್ರಕ್ಚರ್ ಫಾರ್ ಫ್ರಂಟ್ ಲೈನ್ ಫಾರೆಸ್ಟ್ ಸ್ಟಾಫ್ ಫಾರ್ ಸರ್ವೆ ಅಂಡ್ ಇನ್ವೆಸ್ಟಿಗೇಷನ್ ಇನ್ ಫಾರೆಸ್ಟ್. ನ್ಯೂ ಫಾರೆಸ್ಟ್ರಿ ಆಕ್ಟಿವಿಟೀಸ್, ಸರ್ವೇಸ್ ಅಂಡ್ ಇನ್ವೆಸ್ಟಿಗೇಷನ್ ವಿಲ್ ನಾಟ್ ಬಿ ಡೀಮ್ಡ್ ನಾನ್ ಫಾರೆಸ್ಟ್ರಿ ಆಕ್ಟಿವಿಟೀಸ್ ಅನ್ನು ಕೊಡುವುದಿಲ್ಲ. ಸಬ್ಜೆಕ್ಟ್ ಟು ಸೆಂಟ್ರಲ್ ಗೈಡೆನ್ಸ್ ಇರುತ್ತೆ. ಪವರ್ ಟು ಇಶ್ಯೂ ಡೈರೆಕ್ಷನ್ಸ್ ಯಾರಿಗಪ್ಪ? ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಾರೆ. ಅಂಡರ್ ಸೆಂಟ್ರಲ್ ಗೌರ್ಮೆಂಟ್ ಜೂರಿಸ್ಟಿಕ್ಷನ್, ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಬರ್ತಿದ್ರು, ಯೂನಿಯನ್ ಟೆರಿಟರಿ ಬರ್ತಿದ್ರು ಅಂತ ಸೆಂಟ್ರಲ್ ಕೊಟ್ಟೇ ಬಿಡುತ್ತೆ. ಇದು ಪ್ರಾಪರ್ ಇಂಪ್ಲಿಮೆಂಟೇಷನ್ ಎನ್ಶೋರ್ ಮಾಡುತ್ತೆ. ಚಾಲೆಂಜಸ್ ಏನಪ್ಪ? ಡೈಲ್ಯೂಷನ್ ಆಫ್ ದಿ ಫಾರೆಸ್ಟ್ ಡೆಫಿನೇಷನ್ ಅಂಡ್ ಲೀಗಲ್ ಪ್ರೊಟೆಕ್ಷನ್. 2023 ಅಮೆಂಡ್ಮೆಂಟ್ ಇದು ನ್ಯಾರೋ ಮಾಡ್ಬಿಡುತ್ತೆ ಈ ಡೆಫಿನೇಷನ್ ಅನ್ನು. ಏನಪ್ಪ ಅಂದರೆ ಓನ್ಲಿ ಟು ನೋಟಿಫೈಡ್ ರೆಕಾರ್ಡೆಡ್ ಫಾರೆಸ್ಟ್ ಲ್ಯಾಂಡ್ಸ್. ಈ ಡೀಮ್ಡ್ ಫಾರೆಸ್ಟ್ಸ್ಗಳನ್ನ ಈ 1996 ಗೋದಾವರ್ಮನ್ ಜಡ್ಜ್ಮೆಂಟಲ್ಲಿ ಒಂದು ಡೀಮ್ಡ್ ಫಾರೆಸ್ಟ್ ಅಂತ ಇರುತ್ತೆ, ಇದನ್ನು ಫಾರೆಸ್ಟ್ ಅಂತ ಕನ್ಸಿಡರ್ ಮಾಡ್ರಿ ಅಂತ ಹೇಳಿರ್ತಾರೆ. ಇದನ್ನು ಕ್ಯಾನ್ಸಲ್ ಮಾಡಿಬಿಟ್ರು ಹೊಸ ಆ್ಯಕ್ಟಿಂದ. ಇದರಿಂದ 28% ಆಫ್ ಫಾರೆಸ್ಟ್ ಲ್ಯಾಂಡಿಗೆ ಈಗ ಲೀಗಲ್ ಪ್ರೊಟೆಕ್ಷನ್ ಇಲ್ದಂಗೆ ಆಗ್ಬಿಡುತ್ತೆ. ಅದೆಷ್ಟು 1.99 ಲ್ಯಾಕ್ಸ್ ಸ್ಕ್ವೇರ್ ಕಿಲೋಮೀಟರ್ಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸುಪ್ರೀಂ ಕೋರ್ಟ್ TN ಗೋದಾವರಿ ಜಡ್ಜ್ಮೆಂಟ್ ಆಗಿರುತ್ತೆ, ಬ್ರಾಡರ್ ಮಾಡಿದೆ. ನೋಡಪ್ಪ, ನೀವು ಜಸ್ಟ್ ನೋಟಿಫೈಡ್ ಫಾರೆಸ್ಟ್, ರಿಜಿಸ್ಟರ್ಡ್ ಫಾರೆಸ್ಟ್ ಅಂತ ನೀವು ಒಂದು ಯಾಕೆ ಮಾಡ್ಕೊಂಡಿದ್ರು, ಅದಷ್ಟೇ ಫಾರೆಸ್ಟ್ ಎಲ್ಲ ಒಂದು 4 ಗಿಡ ಇಟ್ಕೊಂಡು ನೆರಳು ಕೊಡ್ತಿತ್ತಂದರೆ ಅದಕ್ಕೆ ಏನಾದರೂ ಡಿಕ್ಷನರಿ ಮೀನಿಂಗ್ ಆಫ್ ಫಾರೆಸ್ಟ್ ಇತ್ತಂದ್ರೂ ಕೂಡ ಅದನ್ನು ನಾವು ಫಾರೆಸ್ಟ್ ಅಂತ ಕನ್ಸಿಡರ್ ಮಾಡ್ತೀವಪ್ಪ, ನೀವು ಹಾಗೆಲ್ಲ ಮಾಡಬಾರ್ದು ಅಂತಂದು ಹೇಳಿ ಸುಪ್ರೀಂ ಕೋರ್ಟು ಗೌರ್ಮೆಂಟಿಗೆ ಬುದ್ಧಿವಾದ ಹೇಳಿ ಒಂದಿಷ್ಟು ಕೊಟ್ಟಿತ್ತು. ಆದರೆ ಈಗ ನಾವು ಈ ಆ್ಯಕ್ಟ್ ಮುಖಾಂತರ ಇದನ್ನೆಲ್ಲ ತೆಗೆದುಬಿಟ್ಟಿದ್ವಿ. ಅನ್ರೆಕಾರ್ಡೆಡ್ ಫಾರೆಸ್ಟರ್ಸ್ ಲೂಸ್ ಪ್ರೊಟೆಕ್ಷನ್, ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ ವಲ್ನರಬಲ್ ಆಯಿತು, ಎಕಲಾಜಿಕಲ್ ಫಾರೆಸ್ಟ್ ಎಕ್ಸ್ಕ್ಲೂಡೆಡ್ ಫ್ರಮ್ ದಿ ಸೇಫ್ ಗಾರ್ಡ್ಸ್ ಆಯಿತು. ಈಗೇನಾಯಿತು? ಇನ್ಕ್ರೀಸ್ ದ ರಿಸ್ಕ್ ಆಫ್ ಎಕ್ಸ್ಪ್ಲಾಯ್ಟೇಷನ್ ಆಯಿತು. ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಎಕ್ಸಾಮ್ಟೆಡ್ ಆಯಿತು, ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಇಲ್ಲ. ಬ್ರಾಡರ್ ದಿ ಏರಿಯಾ ಪ್ರಾಜೆಕ್ಟ್ ವಿತ್ ಇನ್ 100 ಕಿಲೋಮೀಟರ್ ಎಕ್ಸಾಮ್ಟ್ ಆಯಿತು. ಕನ್ಸರ್ನ್ಸ್ ಆನ್ ಅನ್ಚೆಕ್ಡ್ ಡೆವಲಪ್ಮೆಂಟ್, ಮೈನಿಂಗ್, ಇಂಡಸ್ಟ್ರೀಸ್, ಫ್ರಾಗ್ಮೆಂಟೇಷನ್, ಲಾಸ್ ಆಫ್ ಕನೆಕ್ಟಿವಿಟಿ. ಇಂಪ್ಯಾಕ್ಟ್ ಏನು ಟ್ರೈಬಲ್ಸ್ಗೆ? ಅಂಡರ್ಮೈನಿಂಗ್ ದ ಫಾರೆಸ್ಟ್ ಆಕ್ಟ್ 2006 ಕಾನ್ಫ್ಲಿಕ್ಟಿಂಗ್ ಆಗುತ್ತೆ. ಇಂಡಿಜಿನಸ್ ರೈಟ್ಸ್ ಆರ್ ನಾಟ್ ಅಡಿಕ್ವಲಿ ಪ್ರೊಟೆಕ್ಟೆಡ್. ಫಾರೆಸ್ಟ್ ಡ್ವೆಲ್ಲಿಂಗ್ ಕಮ್ಯುನಿಟಿ ಸೈಡ್ಲೈನ್ಸ್ ಇದು ಸ್ಪೆಸಿಫಿಕ್ ಕನ್ಸರ್ನ್ ಲಾಸ್ ಆಫ್ ಅಕ್ಸೆಸ್ ಟು ಟ್ರೆಡಿಷನಲ್ ಫಾರೆಸ್ಟ್, ಲೈವ್ಲಿಹುಡ್ ಥ್ರೆಟ್ಸ್, ಡಿಸ್ಪ್ಲೇಸ್ಮೆಂಟ್ ರಿಸ್ಕ್, ಬೈಪಾಸಿಂಗ್ ಕಮ್ಯುನಿಟಿ ಕನ್ಸೆಂಟ್ ಆಗಿಬಿಡುತ್ತೆ. ಇದರಿಂದ ಶೆಡ್ಯೂಲ್ ಟ್ರೈಬ್ಸ್, ಅದರ್ ಟ್ರೆಡಿಷನಲ್ ಫಾರೆಸ್ಟ್ ಡ್ವೆಲರ್ಸ್, ಫಾರೆಸ್ಟ್ ಡಿಪೆಂಡೆಂಟ್ ಕಮ್ಯುನಿಟೀಸ್ಗೂ ತೊಂದರೆ ಆಗಿಬಿಡುತ್ತೆ. ಸೆಂಟ್ರಲೈಸೇಷನ್ ಆಫ್ ಅಥಾರಿಟಿ ಆಗುತ್ತೆ, ಪವರ್ ಒಂದೇ ಕಡೆ ಕನ್ಸಲ್ಟೇಷನ್ ಆಗುತ್ತೆ. ಡಿಸಿಷನ್ ಮೇಕಿಂಗ್ ಅಲ್ಲಿ ರಿಡ್ಯೂಸ್ ದ ರೋಲ್ ಆಫ್ ಸ್ಟೇಟ್ ಗೌರ್ಮೆಂಟ್ ಆಗುತ್ತೆ. ಮಾರ್ಜಿನಲೈಸ್ ದ ಲೋಕಲ್ ಕಮ್ಯುನಿಟೀಸ್ ಆಗಿಬಿಡುತ್ತೆ. ಡೊಮೆಸ್ಟಿಕ್ ಡ್ರಾಫ್ಟ್ ಆಗುತ್ತೆ, ಲೆಸ್ ಪಾರ್ಟಿಸಿಪೇಟರಿ ಆಗುತ್ತೆ. ಅಂಡರ್ಮೈನ್ ದ ಫೆಡರಲಿಸಮ್, ವೀಕನ್ಸ್ ದ ಲೋಕಲ್ ಗವರ್ನಿಸಮ್. FR ಎಂಫಸಿಸ್ ಡಿಸೆಂಟ್ರಲೈಸೇಷನ್ ಆಗುತ್ತೆ. ಈ ಸೆಂಟ್ರಲೈಸೇಷನ್ ಕಾನ್ಫ್ಲಿಕ್ಟ್ ಗವರ್ನೆನ್ಸ್ ಮಾಡಲ್ಸ್ ಎಲ್ಲದಕ್ಕೂ ಇಶ್ಯೂ ಆಗಿಬಿಡುತ್ತೆ. ಕಾಂಟ್ರಾಸ್ಟಿಂಗ್ ಬಂದ್ಬಿಡುತ್ತೆ. ಆಂಬಿಗ್ಯೂಟಿ ಆಫ್ ಲ್ಯಾಕ್ ಆಫ್ ಟ್ರಾನ್ಸ್ಪರೆನ್ಸಿ ಏನಪ್ಪ ಅಂದರೆ ಫಾರೆಸ್ಟ್ ಲ್ಯಾಂಡ್ ಕ್ಲಾಸಿಫಿಕೇಶನ್ ಮೇಲೆ ಕರೆಕ್ಟ್ ಆಗಿಲ್ಲ, ನೋಟಿಫೈಡ್, ರೆಕಾರ್ಡೆಡ್, ಡೀಮ್ಡ್ಗೆ ಇದನ್ನೆಲ್ಲ ಸರಿ ಮಾಡ್ರಿ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಲ್ಯಾಕ್ ಆಫ್ ಕ್ಲಿಯರ್ ಸೇಫ್ ಗಾರ್ಡ್ಸ್. ಕಾಂಪೆನ್ಸೇಟರಿ ಅಫಾರೆಸ್ಟೇಷನ್ ಕನ್ಸರ್ನ್ ಐತೆ. ನೀವೇನಿದ್ದಾರೆ ರಿಕ್ವೈರ್ಡ್ ಫಾರ್ ಡೈವರ್ಟೆಡ್ ಲ್ಯಾಂಡಿಗೆ ನೀವು ಈಗ ಒಂದು 5 ಎಕರೆ ಇರುತ್ತೆ, ಇದನ್ನ ನಾನು ನಾನ್ ಫಾರೆಸ್ಟ್ ಪರ್ಪಸ್ಸಿಗೆ ಕೊಟ್ಟೆ. ನೀವು ಇನ್ನೆಲ್ಲಾದ್ರೂ ಇನ್ನೊಂದು ಕಡೆ ಮತ್ತೆ ಫಾರೆಸ್ಟ್ ಕ್ರಿಯೇಟ್ ಮಾಡಬೇಕಲ್ಲ, ಇದನ್ನ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಪ್ಲಾಂಟೇಶನ್ ಕೆನಾಟ್ ರಿಪ್ಲೇಸ್ ನ್ಯಾಚುರಲ್ ಫಾರೆಸ್ಟ್. ಇಲ್ಲಿ ಒಂದು ಗಿಡ ಕಡಿದ್ಬಿಟ್ಟು ಇಲ್ಲಿ ಒಂದು 10 ಎಕರೆ ಬೇರೆ ನೀನು ಆಯಿಲ್ ಪಾಮ್ ಗಿಡಗಳನ್ನ ಹಾಕಿ ಇದನ್ನು ಪ್ಲಾಂಟೇಶನ್ ಅಂದರೆ ಹೆಂಗೆ? ಕಾಡು ಬೇರೆ, ಈ ಥರ ಪ್ಲಾಂಟೇಶನ್ ಬೇರೆ. ಇಲ್ಲಿರ್ತಕ್ಕಂಥ ಜೀವ ವೈವಿಧ್ಯಮತೆಯನ್ನು, ಬಯೋಡೈವರ್ಸಿಟಿಗಳನ್ನು ಕ್ಯಾನ್ ಯು ಮೇಕ್ ಇಟ್ ಹ್ಯಾಪನ್ ದೇರ್? ಇಟ್ಸ್ ನಾಟ್ ಸೋ ಪಾಸಿಬಲ್. ಸೊ ದಟ್ಸ್ ಆರ್ ಗೋಯಿಂಗ್ ಟು have created. You can create the trees, but the not exact actual ecosystem of the forest. That's the issue here. And biodiversity losses, ecosystem services, monoculture plantations, ecological inadequacy, natural regeneration takes place, and the old growth forests are irreplaceable. Wild habitats are not created in this plantation. This is going to cause an ecological inadequacy. It's such a great problem. Environmentally destructions, vegetative destructions are going to happen. Biodiversity is not there. Genetic diversity, species diversity. Supreme Court judgment regarding this is it's a constitutional legal challenges to the Amendment Act, which is given by the Supreme Court in TN Godavaram Tirupala case and Forest Act 1980 and constitutional provisions also Article 19 and 21 right to life. It all relates with the protection of the forest. Grounds of petition: misinterpretation of the FCA scope, wrongly expanded. Next, and also in a violation of Article 21 right to life and environment, rights of the forest dwelling communities also. A violation of Article 19(1) Class A, public participation, reduced to access information, freedom of expression. Exemption and classification is also, as we already discussed regarding this. Ecological sensitivity areas, lack of proportionality, no intelligible differentiation means regarded those deemed forest, non-deemed forest, private forest, registered forest, arbitrary restrictions, FCA coverage. Next, reduced transparency, exempts forest land diversions, but reduced transparency, weaken appeal rights, bypass the community participation, ignores the FCRA provisions. ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಏನಪ್ಪ? ಕಂಟಿನ್ಯೂಷನ್ ಆಫ್ ದಿ ಗೋದಾವರಂ ಪ್ರಿನ್ಸಿಪಲ್ಸ್ ಅನ್ನು ಮಾಡಿ ಅಂತ ಹೇಳಿದ್ದಾರೆ. ಸ್ಟೇಟ್ ಗೌರ್ಮೆಂಟ್ಸ್ ಕಂಪ್ಲೀಟ್ ರೂಲ್ 16 ಎಕ್ಸಸೈಸ್ ಅಂಡರ್ 1 ರೂಲ್ಸ್ 2023. ಯೂನಿಯನ್ ಟೆರಿಟರೀಸ್ ಕಂಪ್ಲೀಟ್ ಸಿಮಿಲರ್ ಎಕ್ಸಸೈಸ್. ಅಲ್ಲಿವರೆಗೂ ಅಂಟಿಲ್ ಅದನ್ನು ಫಾಲೋ ಮಾಡಿ. ಅದ್ರ ಜೊತೆಗೆ ಬ್ರಾಡರ್ ಡೆಫಿನೇಷನ್ ಆಫ್ ಫಾರೆಸ್ಟ್ ಇರಲೇಬೇಕು, ಡಿಕ್ಷನರಿ ಮೀನಿಂಗ್ ಇರಬೇಕು, ಎಕಾಲಜಿಕಲಿ ಸಿಗ್ನಿಫಿಕೆಂಟ್ ಏರಿಯಾಸಲ್ಲಿ.
ಒಂದು ಡಾಟಾ ಬೇಸ್ ಕ್ರಿಯೇಟ್ ಮಾಡಿ, ಕನ್ಸಾಲಿಡೇಟ್ ಆಲ್ ದ ರೆಕಾರ್ಡ್ಸ್ ಆಫ್ ದ ಲ್ಯಾಂಡ್ ಮಾಡಿ, ರೆಕಾರ್ಡೆಡ್ ಆಸ್ ಎ ಫಾರೆಸ್ಟ್ ಮಾಡಿ ಅಂತ ಹೇಳ್ತಾರೆ. ಓಕೆನಾ. ನೆಕ್ಸ್ಟ್ ಸೇಫ್ ಗಾರ್ಡ್ ಝೂ ಕ್ರಿಯೇಷನ್ಸ್, ಪ್ರಿಯರ್ ಕಂಟ್ರೋಲ್ ಅಪ್ರೂವಲ್ ಇರಬೇಕು, ಇಂಪ್ಲಿಕೇಶನ್ ಆಫ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇರಬೇಕು, ನ್ಯಾರೋಯಿಂಗ್ ಆಫ್ ಡೆಫಿನೇಷನ್ ಮಾಡೋ ಥರ ಮಾಡಬೇಡಿ, 28% ಆಫ್ ಲ್ಯಾಂಡ್ನ ಪ್ರೊಟೆಕ್ಟ್ ಮಾಡಿ, 1.99 ಲ್ಯಾಕ್ ಸ್ಕ್ವೇರ್ ಕಿಲೋಮೀಟರ್ಸ್ನ. ಓಕೆನಾ. ಕನ್ಸಿಸ್ಟೆನ್ಸಿ ವಿತ್ ದ ಫಾರೆಸ್ಟ್ ಆಕ್ಟ್ 1980 ಜೊತೆಗೆ ಇರಲಿ, ಸ್ಪಿರಿಟ್ ಆಫ್ ದ ಫಾರೆಸ್ಟ್ ಕನ್ಸರ್ವೇಷನ್ ಇರಬೇಕು, ಒರಿಜಿನಲ್ ಕನ್ಸರ್ವೇಷನ್ ಇಂಟೆಂಟ್ ಇರಬೇಕು ಅಂತ ಇದು ಬರುತ್ತೆ. ಓಕೆನಾ, ಮತ್ತೇನು ಇಲ್ಲ. ನೆಕ್ಸ್ಟು ಇಂಪ್ಲಿಕೇಶನ್ ಆಫ್ ದಿ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಅಂತ ಆಯ್ತಲ್ವಾ. ಸಸ್ಟೈನಬಲ್ ಡೆವಲಪ್ಮೆಂಟ್, ಸ್ಟೇಕ್ ಹೋಲ್ಡರ್ ಕ್ಲಾರಿಟಿ, ಫಾರೆಸ್ಟ್ ಕನ್ಸರ್ವೇಷನ್ ಸ್ಟೇಕ್ ಹೋಲ್ಡರ್ ಏನಪ್ಪ, ಕ್ಲಾರಿಫೈ ಅಂಡ್ ಎಕ್ಸ್ಪ್ಯಾಂಡ್ ದ ಫಾರೆಸ್ಟ್ ಡೆಫಿನೇಷನ್ ಮಾಡಿ, ಕ್ಲಿಯರ್ ಇನ್ಕ್ಲೂಸಿವ್ ಲೀಗಲಿ ಬೈಂಡಿಂಗ್ ಕವರ್ ಆಲ್ ಎಗ್ರಿಕಲ್ಚರಲ್ ಸಿಗ್ನಿಫಿಕೆಂಟ್ ಏರಿಯಾಸ್ ನಾಟ್ ಲಿಮಿಟೆಡ್ ಆಗಿರ್ಬೋದು, ಡಿಮ್ಡ್ ಫಾರೆಸ್ಟ್ ಅಷ್ಟಿಗೆ ಎಲ್ಲದಕ್ಕೂ ಇನ್ಕ್ಲೂಡ್ ಮಾಡ್ಕೊಳ್ಳಿ, ಇನ್ಶೂರ್ ಅದನ್ನು ಸೇರಿಸ್ಕೊಳ್ಳಿ ಅಂತ. ಇನ್ಶೂರ್ ಕಮ್ಯುನಿಟಿ ಪಾರ್ಟಿಸಿಪೇಷನ್, ಇನ್ವಾಲ್ವ್ಮೆಂಟ್ ಆಫ್ ಲೋಕಲ್ ಕಮ್ಯುನಿಟೀಸ್, ಇಂಡಿಜಿನಿಯಸ್ ಗ್ರೂಪ್ಸ್, ಸಿವಿಲ್ ಸೊಸೈಟಿ, ಮ್ಯಾಂಡೇಟರಿ ಕನ್ಸೆಂಟ್, ಇಂಟಿಗ್ರೇಟೆಡ್ FRA ಪ್ರೊವಿಷನ್ಸ್, ಗ್ರಾಮ ಸಭಾ ಕಮ್ಯುನಿಟಿ ರೈಟ್ಸ್, ಬಯೋಡೈವರ್ಸಿಟಿ ಸೇಫ್ ಗಾರ್ಡ್ ಇರಬೇಕು, ರೈಟ್ ಆಫ್ ಫಾರೆಸ್ಟ್ ಡ್ವೆಲ್ಲಿಂಗ್ ಕಮ್ಯುನಿಟೀಸ್ ಇರಬೇಕು, ಅಲೈನ್ FRA, ಸ್ಟ್ರಿಕ್ಟ್ ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್, ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟು ಇರಬೇಕು, ಇಂಪ್ರೂವ್ ಡಾಟಾ ಮಾನಿಟರಿಂಗ್ ಬಂದು ರಿಲಯಬಲ್ ಡಾಟಾ ಕಲೆಕ್ಷನ್, ಸ್ಯಾಟಲೈಟ್ ಮಾನಿಟರಿಂಗ್, ಟೈಮ್ ಟ್ರ್ಯಾಕಿಂಗ್, ಪಬ್ಲಿಕ್ ಆಕ್ಸೆಸ್ ಟು ಡಾಟಾ, ಎವಿಡೆನ್ಸ್ ಬೇಸ್ಡ್ ಪಾಲಿಸಿ ಮೇಕಿಂಗ್, ಟ್ರಾನ್ಸ್ಪರೆಂಟ್ ರಿಪೋರ್ಟಿಂಗ್, ಪೆನಲ್ಟಿ ಫಾರ್ ವೈಲೇಷನ್ ಆಗುತ್ತೆ. ಪ್ರಯಾರಿಟೈಸ್ ನೇಟಿವ್ ಸ್ಪೀಸೀಸು, ಎಕೋಸಿಸ್ಟಮ್ ರಿಸ್ಟೋರೇಷನ್, ನ್ಯಾಚುರಲ್ ರಿಜನರೇಷನ್, ಬಯೋಡೈವರ್ಸಿಟಿ ಫ್ರೆಂಡ್ಲಿ ಬರುತ್ತೆ. ಮೊನೋಕಲ್ಚರ್ ಪ್ಲಾಂಟೇಷನ್ ಬಂದರೆ ಕಮರ್ಷಿಯಲ್ ಸ್ಪೀಸೀಸು, ಎಕ್ಸಾಟಿಕ್ ಇನ್ವೇಸಿವ್ ಸ್ಪೀಸೀಸ್ ಬರುತ್ತೆ. ಟ್ರಾನ್ಸ್ಪರೆಂಟ್ ಆ್ಯಂಡ್ ಇನ್ಕ್ಲೂಸಿವ್ ಪಾಲಿಸಿ ಬರುತ್ತೆ. ಫ್ಯೂಚರ್ ಅಮೆಂಡ್ಮೆಂಟ್ಸ್, ಎನ್ವೈರ್ಮೆಂಟಲಿಸ್ಟ್, ಟ್ರೈಬಲ್ ರೆಪ್ರೆಸೆಂಟೇಟಿವ್ಸ್, ಸ್ಟೇಟ್ ಗೌರ್ಮೆಂಟ್, ಲೋಕಲ್ ಕಮ್ಯುನಿಟಿ, ಸೈಂಟಿಫಿಕ್ ಎಕ್ಸ್ಪರ್ಟ್ಸ್ ಬರ್ತಾರೆ. ಪಬ್ಲಿಕ್ ಹಿಯರಿಂಗು, ಸ್ಟೇಕ್ ಹೋಲ್ಡರ್ ಕನ್ಸಲ್ಟೇಷನ್, ಎನ್ವೈರ್ಮೆಂಟಲ್ ಇಂಪ್ಯಾಕ್ಟ್ ಡಿಸ್ಕ್ಲೋಜರ್, ಗ್ರೀವೆನ್ಸ್ ಮೆಕ್ಯಾನಿಸಮು ಬರುತ್ತೆ. ಇವೆಲ್ಲವನ್ನು ಸೇರಿಸ್ಕೊಳ್ರಿ ಅಂತ ಹೇಳ್ತಾ ಇದ್ದಾರೆ. ಇದು ಯಾವುದು ಫಾರೆಸ್ಟ್ ಆ್ಯಕ್ಟ್ 2023 ವೇ ಫಾರ್ವರ್ಡ್. ಕ್ಲಾರಿಫೈ ಮಾಡಿ ಫಾರೆಸ್ಟ್ ಡೆಫಿನೇಷನ್, ಕಮ್ಯುನಿಟಿ ಪಾರ್ಟಿಸಿಪೇಷನ್ ಕೊಡಿ, ಸ್ಟ್ರೆಂಥನಿಂಗ್ ದ ಸೇಫ್ ಗಾರ್ಡ್ ಫಾರ್ ಬಯೋಡೈವರ್ಸಿಟಿ ರೈಟ್ಸ್, ಇಂಪ್ರೂವ್ ದ ಡಾಟಾ ಮಾನಿಟರಿಂಗ್ ಮಾಡ್ಕೊಳ್ಳಿ, ಪ್ರಮೋಟ್ ನೇಟಿವ್ ಸ್ಪೀಸೀಸ್ ಎಕೋಸಿಸ್ಟಮ್ ರಿಸ್ಟೋರೆಂಟ್ ಇರಲಿ, ಟ್ರಾನ್ಸ್ಪರೆಂಟ್ ಇರಲಿ, ಇನ್ಕ್ಲೂಸಿವ್ ಪಾಲಿಸಿ ಮೇಕಿಂಗ್ ಇರಲಿ. ಅಷ್ಟೇಪ್ಪ. ಇವೆ ಫಾರೆಸ್ಟ್ ಬಗ್ಗೆ ಇರೋದು. ಇಂಡಿಯನ್ ಫಾರೆಸ್ಟ್ ಆ್ಯಕ್ಟ್ 1927, ವೈಲ್ಡ್ ಫೈರ್ ಪ್ರೊಟೆಕ್ಷನ್ ಆ್ಯಕ್ಟ್ 1972, ಫಾರೆಸ್ಟ್ ಕನ್ಸರ್ವೇಷನ್ ಆ್ಯಕ್ಟ್ 1980, ನ್ಯಾಷನಲ್ ಫಾರೆಸ್ಟ್ ಪಾಲಿಸಿ 1988, ಫಾರೆಸ್ಟ್ ರೈಟ್ಸ್ ಆ್ಯಕ್ಟ್ 2006 ಎಲ್ಲ ಪ್ರಿನ್ಸ್ ರಿಲೇಟೆಡ್. ಬಟ್ ಒಂದು ಆ್ಯಕ್ಟ್ ಬಗ್ಗೆ ಇರಲಿ. ಇದಾದಮೇಲೆ ಹ್ಯೂಮನ್ನು, ಲೈಫ್ ಸ್ಟಾಕು, ವೈಲ್ಡ್ ಲೈಫು ಇಂಡಿಯಾದಾಗೆ ಕೋ ಎಕ್ಸಿಸ್ಟೆನ್ಸ್ ಇದ್ದಾವೆ. 3.28 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ ಐತೆ, ಅಂದರೆ 2.4% ಆಫ್ ದಿ ವರ್ಲ್ಡಿನ ಗ್ಲೋಬಲ್ಲಿ ನಮ್ಮದು ಇಂಡಿಯಾ 2.4% ಏರಿಯಾ ಐತೆ. ಅದ್ರಾಗೆ 17.7% ಆಫ್ ದಿ ಗ್ಲೋಬಲ್ ಪಾಪ್ಯುಲೇಷನ್ ನಾವಿದ್ದೀವಿ. ಅದ್ರಾಗೆ 11% ಲೈಫ್ ಸ್ಟಾಕ್ ಪಾಪ್ಯುಲೇಷನ್ ಐತೆ ಇಂಡಿಯಾದಾಗೆ. ಆಲ್ಸೋ 7.5% ಆಫ್ ದಿ ವೈಲ್ಡ್ ಅನಿಮಲ್ ಸ್ಪೀಸೀಸು ಅದಾವು ವರ್ಲ್ಡಿನ. ನೆಕ್ಸ್ಟು ಅದೇ 433 ಪೀಪಲ್ ಪರ್ ಸ್ಕ್ವೇರ್ ಕಿಲೋಮೀಟರ್ ಐತಿ. ಹೈಯೆಸ್ಟ್ ಡೆನ್ಸಿಟಿ ಇವೆಲ್ಲ ಇದೆ ಬಿಡು ಎನಿಮಲ್ ಇದೆ. ಲೈಫ್ ಸ್ಟಾಕ್ ಪಾಪ್ಯುಲೇಷನಲ್ಲಿ 514 11 ಮಿಲಿಯನ್ ಲೈಫ್ ಸ್ಟಾಕ್ ಪಾಪ್ಯುಲೇಷನ್ಸ್ ಇದೆ. ರೂರಲಲ್ಲೇ ಇದೆ 95%. ಆಬ್ವಿಯಸ್ಲಿ ರೂರಲ್ಲೇ ಇರಬೇಕು. ಲೈಫ್ ಸ್ಟಾಕ್ ಡೆನ್ಸಿಟಿ 163 ಅನಿಮಲ್ಸ್ ಪರ್ ಸ್ಕ್ವೇರ್ ಕಿಲೋಮೀಟ್ರ್. ಇಲ್ಲಿ 433 ಹ್ಯೂಮನ್ಸ್ ಪರ್ ಸ್ಕ್ವೇರ್ ಕಿಲೋಮೀಟರ್ ಇದೆ. ಮೇಜರ್ ಬಂದ್ಬಿಟ್ಟು ಅವೇ ದನ ಕರುಗಳ್ರಿ. ದನ ಇದು ಎಮ್ಮೆ, ಗೋಟು, ಶೀಪು, ಕುರಿ, ಆಡು ಇರ್ತಾವಲ್ಲ ಅವೇ, ಮೇಕೆ ಅಂತಿರಲ್ಲ. ಬಯೋಡೈವರ್ಸಿಟಿ ರಿಚ್ನೆಸ್ 7.5% ಆಫ್ ದಿ ವರ್ಲ್ಡ್ ಸ್ಪೀಷೀಸ್ ಇಂಡಿಯಾದಲ್ಲೇ ಇದೆ. ಟೈಗರ್ ಪಾಪ್ಯುಲೇಷನ್ ನೋಡಿ, ವರ್ಲ್ಡಿನ 7.5% ಎನಿಮಲ್ಸ್, 75% ಟೈಗರ್ಸ್ ಇದ್ದಾವೆ. ಎಲಿಫೆಂಟ್ 60% ಆಫ್ ಏಷ್ಯನ್ ಎಲಿಫೆಂಟ್ಸ್ ಇಂಡಿಯಾದಲ್ಲೇ ಇದ್ದಾವೆ. ಸಾಕಿಷ್ಟು ಮೇಜರ್ ಆಗಿ. ಲ್ಯಾಂಡ್ಸ್ ಶೇರಿಂಗ್ ಅಮಾಂಗ್ ಹ್ಯೂಮನ್ ಲೈಫ್ ಸ್ಟಾಕಲ್ಲಿ ಕಲ್ಟಿವೇಟೆಡ್ ಲ್ಯಾಂಡ್ 60% ಆಫ್ ಲ್ಯಾಂಡ್ ಕಲ್ಟಿವೇಟೆಡೇ ಇದೆ. ಫಾರೆಸ್ಟ್ ಏರಿಯಾ ಬಂದ್ಬಿಟ್ಟು 24.62% ಇದೆ. ಗ್ರೇಜಿಂಗ್, ಓಪನ್ ಆ್ಯಂಡ್ ಪ್ರೊಟೆಕ್ಟೆಡ್ ಏರಿಯಾಸು, ಕೋ ಎಕ್ಸಿಸ್ಟೆನ್ಸ್, ಕಾನ್ಫ್ಲಿಕ್ಟ್ ಆ್ಯಂಡ್ ಕಾಮನ್ ಆಗಿ ಇದ್ದೇ ಇರುತ್ತೆ. ಓಕೆನಾ. ಏನಂದರೆ ಇಂಡಿಯಾ ಎಕ್ಸಾಂಪಲ್ ಆಫ್ ಕೋ ಎಕ್ಸಿಸ್ಟೆನ್ಸ್ ಪ್ಯಾರಡಾಕ್ಸ್ ಬರೀಬೇಕು ನೀವು. ಕೋ ಎಕ್ಸಿಸ್ಟೆನ್ಸ್ ಪ್ಯಾರಡಾಕ್ಸ್ ಇದೆ. ಯಾಕಂದರೆ 1/6 ಆಫ್ ಹ್ಯುಮ್ಯಾನಿಟಿ, 1/10 ಆಫ್ ಲೈಫ್ ಸ್ಟಾಕು, 1/4 ನೋಡಿ ಏನು ಹೇಳು, 1/6 ಆಫ್ ಹ್ಯುಮ್ಯಾನಿಟಿ, 1/10 ಆಫ್ ಲೈಫ್ ಸ್ಟಾಕ್, 1/14 ಆಫ್ ಗ್ಲೋಬಲ್ ಫೌನಾ ಆನ್ ಲೆಸ್ ದೆನ್ 1/5 ಆಫ್ ದಿ ಅರ್ತ್. ಹಿಂಗೆ ಬರಿಬೇಕು ನೀವು. ಕೋ ಎಕ್ಸಿಸ್ಟೆನ್ಸ್ ಪ್ಯಾರಡಾಕ್ಸ್ ಸಪೋರ್ಟಿಂಗ್ 1/6 ಆಫ್ ಹ್ಯುಮ್ಯಾನಿಟಿ, 1/10 ಆಫ್ ಲೈಫ್ ಸ್ಟಾಕ್, 1/14 ಆಫ್ ಗ್ಲೋಬಲ್ ಫೌನಾ ಆನ್ 1/5 ಆಫ್ ದಿ ಅರ್ತ್ಸ್ ಲ್ಯಾಂಡ್, ಮೇಕಿಂಗ್ ಇಟ್ ಬೋತ್ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಆ್ಯಂಡ್ ಹ್ಯೂಮನ್ ಲೈಫ್ ಸ್ಟಾಕ್ ವೈಲ್ಡ್ ಲೈಫ್ ಇಂಟರಾಕ್ಷನ್ ಲ್ಯಾಬೊರೇಟರಿ ಅಂತ ಬರೀಬೇಕು ಇದನ್ನು. ಇದೇ ಹ್ಯೂಮನ್ ವೈಲ್ಡ್ ಲೈಫ್ ಕಾನ್ಫ್ಲಿಕ್ಟ್. ನಾವು ಇರೋ ಏನು ಮಾಡಿದ್ದೀವಿ ಅಂದರೆ, ಇದು ಕಾಡು ಹಿಂಗಿತ್ತು. ನಾವು ರೋಡ್ ಮಾಡಿದ್ವಿ, ಕಾಡಿನ ಮಧ್ಯೆ ನಾವು ಹೋಗಿರೋದು. ನಮ್ಮ ದಾರಿಲಿ ಅವ್ರು ಬಂದಿಲ್ಲ, ಅವ್ರು ಹೋಗೋ ದಾರಿ ಅವ್ರದ್ದಿತ್ತು ಪಾಪ. ನಾವು ಅವ್ರ ಮಧ್ಯೆ ನಾವು ಹೋಗಿರೋದು ಇದು. ಓಕೆನಾ. ಕಾಸಸ್ ಆಫ್ ಅಗ್ರಿಕಲ್ಚರ್, ಇದು ಹ್ಯೂಮನ್ ಲೈಫ್ ಎಕ್ಸ್ಪಾನ್ಷನ್, ಅರ್ಬನೈಸೇಷನ್, ಇನ್ಫ್ರಾಸ್ಟ್ರಕ್ಚರ್, ಕ್ಲೈಮೇಟ್ ಚೇಂಜ್, ವೈಲ್ಡ್ ಲೈಫ್, ಗ್ರೇವ್ ಇಂಜರೀಸ್ ಕೂಡ ಎಲ್ಲ ಆಗಿರ್ತವೆ. ಈ ವೈಲ್ಡ್ ಲೈಫ್ ಇಂಡಿಯಾ ಡ್ಯೂರಿಂಗ್ 2003-24 ಡೆವಲಪ್ ಮಾಡಿದ ಸೋನಿತ್ಪುರ್ ಮಾಡೆಲ್ ಬೈ ವಿಚ್
ಈ ಏನು ಮಾಡಿದ್ದಾರೆ ಅಂತಂದರೆ ಇಲ್ಲಿ ಕಮ್ಯುನಿಟಿ ಮೆಂಬರ್ಸ್ ವರ್ ಕನೆಕ್ಟೆಡ್ ದ ಅಸ್ಸಾಂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂಡ್ ಗಿವನ್ ಟ್ರೈನಿಂಗ್ ಆನ್ ಹೌ ಟು ಡ್ರೈವ್ ಎಲಿಫೆಂಟ್ಸ್ಗಳು ಮಾಡಿದ್ದು. ಸುಪ್ರೀಂ ಕೋರ್ಟ್ ಅಪೈಲ್ಡ್ ಮಾಡಿದ ಮದ್ರಾಸ್ ಹೈಕೋರ್ಟ್ ಡಿಸಿಷನ್ ಆನ್ ದ ನೀಲಗಿರೀಸ್ ಎಲಿಫೆಂಟ್ ಕಾರಿಡಾರ್ ಫಾರ್ಮಿಂಗ್ ದ ರೈಟ್ ಆಫ್ ಪ್ಯಾಸೇಜ್ ಆಫ್ ದ ಅನಿಮಲ್ಸ್ ಅಂಡ್ ಕ್ಲೋಜರ್ ಆಫ್ ದಿ ರೆಸಾರ್ಟ್ಸ್ ಇನ್ ದಟ್ ಏರಿಯಾ ಅಂತಂದೇಳಿ. ಟಾರ್ಗೆಟ್ ಟೈಗರ್ಸ್ ಕಿಲ್ಡ್ 125 ಹ್ಯೂಮನ್ಸ್ನ ಕಿಲ್ ಮಾಡಿದೆ ಟೈಗರ್ಸ್ಗಳಿಂದ. 329 ಟೈಗರ್ಸ್ಗಳು ಡೆತ್ ಆಗಿದೆ. ಎಲಿಫೆಂಟ್ಸ್ 1579 ಹ್ಯೂಮನ್ಸ್ನ 3 ಇಯರ್ಸಲ್ಲೇ ಕಿಲ್ ಮಾಡಿದಾವೆ. ಡೆತ್ ಆಫ್ 37 ಎಲಿಫೆಂಟ್ಸ್ಗಳು ಡೆತ್ ಆಗೈತಿ. ಓಕೆನಾ. ಯು ಪಿ ಒಳಗೆ ಬರ್ತೀವಿ ಇದನ್ನು. ಯು ಪಿ ಒಳಗೆ ಇದನ್ನು ಸ್ಟೇಟ್ ಡಿಸಾಸ್ಟರ್ ಕನ್ಸಿಡರ್ ಮಾಡಿದ್ರೆ, ಉತ್ತರಾಖಂಡಲ್ಲಿ ಬಯೋಫಾನ್ಸಿಂಗ್ ಮಾಡಿರ್ತಾರೆ. ಒಡಿಶಾ ಒಳಗೆ ಸೀಡ್ ಬಾಲ್ಸ್ನ, ಅಂದರೆ ಇಲ್ಲೆಲ್ಲ ಫಾರೆಸ್ಟ್ ಇರುತ್ತಾ, ಇಲ್ಲೋಗಿ ಸೀಡ್ ಬಾಲ್ಸ್ ಹಾಕಿ ಅದು ಊಟಕ್ಕಲ್ಲೇ ಕೊಡುವಂಥ ಮೆಥಡ್ಸ್ಗಳಿದ್ದಾವೆ. ಹ್ಯೂಮನ್ ವೈಲ್ಡ್ ಲೈಫ್ IUCN ಸ್ಪೀಷೀಸ್ ಸರ್ವೈವಲ್ ಕಮಿಷನ್ ಪ್ರಕಾರ ಹ್ಯೂಮನ್ ವೈಲ್ಡ್ ಲೈಫ್ ಕಾನ್ಫ್ಲಿಕ್ಟ್ ಕೋಎಸಿಷನ್ ಸ್ಪೆಷಲಿಸ್ಟ್ ಗ್ರೂಪ್ ಡಿಫೈನ್ಸ್ ಹ್ಯೂಮನ್ ವೈಲ್ಡ್ ಲೈಫ್ ಕಾನ್ಫ್ಲಿಕ್ಟ್ as a struggle that emerge when the presence or absence of wildlife pose an actual or perceived direct and recurring threat to human interest or needs, leading to disagreements between groups of people and negative impacts on people or wildlife. ಅಂದರೆ ಏನಾಗೈತಿ, ಹ್ಯೂಮನ್ ವೈಲ್ಡ್ ಲೈಫ್ ಕಾನ್ಫ್ಲಿಕ್ಟ್ಸ್ ಸ್ಟ್ರಗಲ್ ಎಮರ್ಜ್ ಆಕತ್ತೆ. ಒಂದು ಪ್ರೆಸೆನ್ಸ್ ಅಥವಾ ಬಿಹೇವಿಯರ್ ಆಫ್ ವೈಲ್ಡ್ ಲೈಫು ಆ್ಯಕ್ಚುಲ್ ಆಗಿ ಥ್ರೆಟ್ ಮಾಡ್ಬೋದು, ಅಥವಾ ಪರ್ಸಿವ್ಡ್ ಬಂದ್ಬಿಡುತ್ತೆ, ನಮ್ಗೆ ತಿಂದ್ಬಿಡುತ್ತೆ, ನಮ್ಗೆ ಹಾಳ್ಬಿಡುತ್ತೆ ಅಂತ ಹೇಳಿ ನಾವೆಲ್ಲ ಬಯೋಫೆನ್ಸಿಂಗು ಅದು ಇದು ಇಟ್ಟು ಪ್ರಾಣಿಗಳು ತೊಂದರೆ ಮಾಡ್ತೀವಲ್ಲ ಅದು. ಇದರಿಂದ ಡೈರೆಕ್ಟ್ ರಿಕರಿಂಗ್ ಥ್ರೆಟ್ ಆಗ್ಬೋದು ಹ್ಯೂಮನ್ ಇಂಟ್ರೆಸ್ಟ್ ಆರ್ ನೀಡ್ಸ್ಗೆ, ಲಿಂಕ್ ಟು ಡಿಸ್ಅಗ್ರಿಮೆಂಟ್ಸ್ ಆಗುತ್ತೆ. ಆ್ಯಕ್ಚುಲ್ ಆಗಿ ಪರ್ಸಿವ್ ಥ್ರೆಟ್, ನಾಟ್ ಆಲ್ವೇಸ್ ರಿಯಲ್ ಡೇಂಜರ್. ಡೈರೆಕ್ಟ್ ರಿಕರಿಂಗ್ ಥ್ರೆಟ್ ಆಗ್ಬೋದು, ಇಂಪ್ಯಾಕ್ಟ್ಸ್ ಬೋತ್ ಹ್ಯೂಮನ್ಸ್ ವೈಲ್ಡ್ ಲೈಫಿಗೂ ತೊಂದರೆ ಆಗುತ್ತೆ. ಏನಾಗಿದೆ, 227 ಎಲಿಫೆಂಟ್ಸ್ಗಳು ಎಲೆಕ್ಟ್ರಿಕ್ಯೂಟೆಡ್ ಆಗಿದೆ, ಪವರ್ ಆಗಿದೆ. 45 ಎಲಿಫೆಂಟ್ಸ್ ಕಿಲ್ಡ್ ಬೈ ಟ್ರೈನ್ಸ್ ಇಂದ ಸತ್ತೋಗಿದೆ 45 ಎಲಿಫೆಂಟ್ಸ್ಗಳು. 29 ಎಲಿಫೆಂಟ್ಸ್ಗಳು ಪೋಚರ್ಸ್ ಇಂದ ತೊಂದರೆಗೀಡಾಗೋದು ಸತ್ತಿದ್ದಾವೆ. ಹ್ಯೂಮನ್ ಕ್ಯಾಶುಯಾಲಿಟೀಸ್ ಎಲಿಫೆಂಟ್ ಇಂದ 1549 ಬೈ ಎಲಿಫೆಂಟ್ಸ್ ಆಗಿದೆ. ಇದು 2018-19 to 2021 ಡಾಟಾ ಇದು. ಓಕೆನಾ. ಮೇಜರ್ ಕನ್ಫ್ಲಿಕ್ಟ್ ಝೋನ್ ಅಸ್ಸಾಮಲ್ಲಿ ರೈಲ್ವೆ ಸೆಟ್ಲ್ಮೆಂಟ್, ಜಾರ್ಖಂಡಲ್ಲಿ ಎಲಿಫೆಂಟ್ ಕಾರಿಡಾರ್ ಇಶ್ಯೂಸ್ ಆಗ್ತದೆ, ತಮಿಳುನಾಡಲ್ಲಿ ಸೆಟ್ಲ್ಮೆಂಟ್ ಪ್ರಾಕ್ಸಿಮಿಟಿ, ಎಸ್ಪೆಷಲಿ ತಮಿಳುನಾಡಲ್ಲಿ ಅಂತಂದರೆ ವಲ್ಲಪರಾಯಿ, ವೆಸ್ಟ್ ಬೆಂಗಾಲಲ್ಲಿ ಹ್ಯೂಮನ್ ಎನ್ಕ್ರೋಚ್ಮೆಂಟ್ ಆಗಿದೆ. ಟೈಗರ್ ರಿಲೇಟೆಡ್ ಕಾನ್ಫ್ಲಿಕ್ಟ್ಸ್ ಅಲ್ಲಿ ಬಂದ್ವಿ ಅಂದರೆ 29 ಟೈಗರ್ಸ್ಗಳು ಪೋಚರ್ಸಿಂದ ಸತ್ತವೆ. 197 ಟೈಗರ್ಸ್ಗಳು ಸಸ್ಪೆಕ್ಟ್ ಇತ್ತು ಅನ್ನೋನ್ ರೀಸನ್ ಸತ್ತಿದ್ದಾವೆ. ಇದರಿಂದ ಹ್ಯೂಮನ್ಸ್ 125 ಹ್ಯೂಮನ್ಸ್ಗಳು ಟೈಗರಿಂದ ಸತ್ತಿದ್ದಾರೆ. ಟೈಗರ್ ಸವನಿ ಮಹಾರಾಷ್ಟ್ರ ಒಳಗೆ ಕಂಟಿನ್ಯೂಸ್ ಡೆತ್ ಆಗಿದ್ವು. ಮಹಾರಾಷ್ಟ್ರ ಫಾರೆಸ್ಟ್ ಎಂಗೇಜ್ಮೆಂಟ್, ಮಧ್ಯಪ್ರದೇಶದಲ್ಲಿ ರಿಸರ್ವ್ ಪೆರಿಫರೀಸ್, ಉತ್ತರಾಖಂಡಲ್ಲೂ ಆಗಿದೆ. ರೀಸನ್ಸ್ ಫಾರ್ ಹ್ಯೂಮನ್ ವೈಲ್ಡ್ ಲೈಫ್ ಕಾನ್ಫ್ಲಿಕ್ಟ್ ಏನಪ್ಪ, ಲ್ಯಾಂಡ್ ಯೂಸ್ ಚೇಂಜಸ್. ನಾವು ಫಾರೆಸ್ಟ್ ಲ್ಯಾಂಡ್ ತೊಗೊತೀವಿ, ಅಗ್ರಿಕಲ್ಚರ್ನ ಎಕ್ಸ್ಪ್ಯಾಂಡ್ ಮಾಡ್ಕೊಂತ ಹೋಗ್ತೀವಿ, ಫಾರೆಸ್ಟ್ರಿಗೆ ನುಗ್ತೀವಿ. ಓಕೆನಾ. ಇದು ಫಾರೆಸ್ಟ್, ನಾವೇನು ಮಾಡ್ತೀವಿ, ಅಗ್ರಿಕಲ್ಚರ್ ಅದು ಇದು ಮಾಡ್ಕೊಂಡು ಫಾರೆಸ್ಟ್ ಒಳಗೆ ನಾವೆಲ್ಲ ಕಡೆಯಿಂದ ಅಟ್ಯಾಕ್ ಮಾಡ್ತೀವಿ. ಮತ್ತು ಪ್ರಾಣಿಗಳು ಏನು ಮಾಡ್ತಾವೆ, ವಾಪಸ್ ಬರ್ತವೆ. ಇರಿಗೇಷನ್ ಪ್ರಾಜೆಕ್ಟ್, ಕನ್ವರ್ಷನ್ ಆಫ್ ನ್ಯಾಚುರಲ್ ಹ್ಯಾಬಿಟೇಟ್ಸ್, ಇಲ್ಲೆಲ್ಲ ನೀವು ನೀರು ಕೊಟ್ಬಿಟ್ರೆ ನೀರು ಇರಲ್ಲ, ಇಲ್ಲಿ ನೀರು ಕೊಟ್ಟರೆ ಮತ್ತೆ ನೀರು ಬರ್ತವೆ ಅಷ್ಟೇ. ಪ್ರೊಡಕ್ಟಿವ್ ಕ್ರಾಪ್ ಫೀಲ್ಡ್ಸ್ ಪ್ರೊವೈಡ್ ಮೋರ್ ಅಟ್ರಾಕ್ಟಿವ್ ಫಾರೇಜ್ ಮಾಡುತ್ತೆ. ನೀವು ಇಲ್ಲೆಲ್ಲ ಕಬ್ಬು ಬೆಳೆದ್ರೆ ಬಿಡ್ತಾವೆ, ಆನೆಗಳು ಬರ್ತವೆ ತಿಂತವೆ. ಕಲ್ಟಿವೇಟೆಡ್ ಏರಿಯಾಸ್ ಮೋರ್ ನ್ಯೂಟ್ರಿಷಸ್ ದನ್ ಡಿಗ್ರೇಡೆಡ್ ಫಾರೆಸ್ಟ್, ವೈಲ್ಡ್ ಲೈಫ್ ಅಟ್ರಾಕ್ಟೆಡ್ ಹೈ ಕ್ವಾಲಿಟಿ ಫುಡ್ ಸೋರ್ಸ್ಗೆ. ಅಲ್ಲಿ ಅದು ಸೊಪ್ಪು ಸದೆ ಬಿದ್ದೋಗಿರೋ ಅದು ಯಾವುದೋ ಇದನ್ನು ತಿಂತವೆ, ಇಲ್ಲಿ ಬಂದು ಸೀರು ಮಸ್ತ್ ಕಬ್ಬು ಹೊಡಿತಾವೆ. ಕ್ರಾಪ್ ರೈಡಿಂಗ್ ಬೈ ಎಲಿಫೆಂಟ್ಸ್, ವೈಲ್ಡ್ ಬೋರ್ಸ್, ಎಕನಾಮಿಕ್ ಲಾಸಸ್ ಟು ದ ಫಾರ್ಮರ್ಸ್, ರಿಟೇಲೇಟರಿ ಕಿಲ್ಲಿಂಗ್, ಹ್ಯಾಬಿಟೇಟ್ ಲಾಸ್ ಅಂಡ್ ಫ್ರಾಗ್ಮೆಂಟೇಷನ್, ಡಿಫಾರೆಸ್ಟೇಷನ್ ಇದೆ, ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್, ರೋಡ್, ಡ್ಯಾಮ್, ಮೈನಿಂಗ್, ಅರ್ಬನೈಸೇಷನ್, ಕಮರ್ಷಿಯಲ್ ಪ್ಲಾಂಟೇಷನ್ಸ್. ಎಕಲಾಜಿಕಲ್ ಇಂಪ್ಯಾಕ್ಟ್ ಏನಪ್ಪ, ನ್ಯಾಚುರಲ್ ಹ್ಯಾಬಿಟೇಟ್ ಫ್ರಾಗ್ಮೆಂಟೇಷನ್, ಐಸೋಲೇಷನ್, ಫೋರ್ಸಿಂಗ್ ವೈಲ್ಡ್ ಲೈಫ್. ಕಾನ್ಫ್ಲಿಕ್ಟ್ಸ್ಗಳು ಆಗುತ್ತೆ, ಕ್ರಾಪ್ ಡ್ಯಾಮೇಜ್ ಆಗುತ್ತೆ, ಲೈಫ್ ಸ್ಟಾಕ್ ಪ್ರೆಡೇಷನ್ ಬೈ ಕಾರ್ನಿವರ್ಸ್ ಇಂದ ನಾವು ಅಟ್ಯಾಕ್ ಆಗ್ಬಿಡ್ತೀವಿ, ಹ್ಯೂಮನ್ ಕ್ಯಾಶುಯಾಲಿಟೀಸ್ ಆಗ್ಬಿಡುತ್ತೆ, ಡೆತ್ ಆಫ್ ಟೈಗರ್ಸ್ ಅವನೇ ಅದನ್ನು ಆಗಿದೆ. ಅಡ್ವರ್ಸ್ ಕ್ಲೈಮೆಟಿಕ್ ಇವೆಂಟ್ಸು, ಒಂದು ಡ್ರಾಟ್ ಇರುತ್ತೆ, ಅಲ್ಲಿ ನೀರಿಲ್ಲ, ಎಕ್ಸ್ಟ್ರೀಮ್ ಹೀಟ್ ಇದೆ, ಫಾರೆಸ್ಟ್ ರಿಸೋರ್ಸ್ ಎಲ್ಲ ಹೋಗ್ತಿದೆ, ಫ್ಲಡ್ ಆಗ್ತಿದೆ ಕಂಟಿನ್ಯೂ ಆಗಿ, ಇರ್ರೆಗ್ಯುಲರ್ ರೈನ್ಫಾಲ್. ವೈಲ್ಡ್ ಲೈಫ್ ರೆಸ್ಪಾನ್ಸ್ ಏನು, ಸರ್ಚ್ ಫಾರ್ ಫುಡ್ ಆರ್ ವಾಟರ್ ರಿಸೋರ್ಸಸ್. ಮೂವ್ಮೆಂಟ್ ಟುವರ್ಡ್ಸ್ ಹ್ಯೂಮನ್ ಸೆಟಲ್ಮೆಂಟ್ಸ್ ಆಗುತ್ತೆ. ಕೋಸ್ಟಲ್ ಎಸ್ಕಲೇಷನ್, ಡಿಸ್ಪರೇಷನ್ ಡ್ರೈವರ್ಸ್ ವೈಲ್ಡ್ ಲೈಫ್ ಟು ಟೇಕ್ ರಿಸ್ಕ್ ಆಗುತ್ತೆ. ಡೆಸ್ಪರೇಷನ್ ಡ್ರೈವ್ಸ್ ವೈಲ್ಡ್ ಲೈಫ್ ಟು ಟೇಕ್ ರಿಸ್ಕ್ ಆಗಿಬಿಡುತ್ತೆ. ಇನ್ಕ್ರೀಸ್ ಫ್ರೀಕ್ವೆನ್ಸಿ ಆಫ್ ಹ್ಯೂಮನ್ ವೈಲ್ಡ್ ಲೈಫ್ ಇಂಟ್ರಾಕ್ಷನ್ಸ್, ಹೈಯರ್ ಲೈಕ್ಲಿಹುಡ್ ಫಾರ್ ನೆಗೆಟಿವ್ ಎನ್ಕೌಂಟರ್ಸ್ ಆಗುತ್ತೆ. ಪ್ರೆಸೆನ್ಸ್ ಆಫ್ ಅನಿಮಲ್ಸ್ ಔಟ್ಸೈಡ್ ಪ್ರೊಟೆಕ್ಟೆಡ್ ಏರಿಯಾ, ಸಿಗ್ನಿಫಿಕೆಂಟ್ ನಂಬರ್ಗಳು ಈಗ ಪ್ರೊಟೆಕ್ಟೆಡ್ ಏರಿಯಾ ಬಿಟ್ಟು ಹೊರಗೆ ಇದಾವೆ. ಲಿಮಿಟೆಡ್ ಪ್ರೊಟೆಕ್ಟೆಡ್ ಏರಿಯಾ ಕವರೇಜ್ ಇರೋದ್ರಿಂದ ವೈಲ್ಡ್ ಲೈಫ್ ಪಾಪ್ಯುಲೇಷನ್ ಕೂಡ ಎಕ್ಸೀಡ್ ಆಗ್ತಿದೆ. ಚಾನ್ಸಸ್ ಆಫ್ ಇಂಟ್ರಾಕ್ಷನ್ ಜಾಸ್ತಿ ಇದೆ, ಹೈಯರ್ ಕಾನ್ಫ್ಲಿಕ್ಟ್ ಪ್ರೊಬಬಿಲಿಟಿ ಇದೆ, ಮ್ಯಾನೇಜ್ಮೆಂಟ್ ಚಾಲೆಂಜಸ್ಗಳು ಇದಾವೆ. ಕಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ಸ್ ಏನಪ್ಪ, ಇನ್ಸಫಿಷಿಯಂಟ್ ಪ್ರೊಟೆಕ್ಟೆಡ್ ಏರಿಯಾ ಇರೋದು ಒಂದು, ಪಾಪ್ಯುಲೇಷನ್ ಗ್ರೋತ್ ಆಗಿರೋದು ಒಂದು. ಟ್ರಾನ್ಸ್ಲೊಕೇಶನ್ ಆಫ್ ಅನಿಮಲ್ಸ್ ಏನು, ಈ ಹೊಸ ಅನಿಮಲ್ಸ್ಗಳನ್ನ ಇಲ್ಲದೇ ಜಾಗದಲ್ಲಿ ತಂದುಬಿಡ್ತೀವಿ, ಅದಕ್ಕೆ ಸೆಟ್ ಆಗಲ್ಲ, ಸುತ್ತ ತಿರ್ಕೊಂತ ಹೋಗ್ಬಿಡುತ್ತೆ. ಪಾಪ್ಯುಲೇಷನ್ ಮ್ಯಾನೇಜ್ಮೆಂಟ್ ಸ್ಟ್ರಾಟಜಿ ಇಲ್ಲ, ರೀಇಂಟ್ರಡಕ್ಷನ್ ಪ್ರಾಜೆಕ್ಟ್ಸ್ಗಳು. ಅನಿಮಲ್ಸ್ ಮೂವ್ ಟು ನ್ಯೂ ಜಿಯೋಗ್ರಫಿಕಲ್ ಏರಿಯಾ, ಅನ್ಫೆಮಿಲಿಯರ್ ಹ್ಯಾಬಿಟೇಟ್ ಇಂದ ಹೋಗ್ತಾನೆ ಇರ್ತವೆ. ಡಿಫಿಕಲ್ಟ್ ಆಗ್ತದೆ ಅನಿಮಲ್ಸ್ಗಳಿಗೆ ಮನುಷ್ಯನ ಜೊತೆಗೆ ಅಡಾಪ್ಟೇಷನ್ ಮಾಡ್ಕೊಳ್ಳೋದಕ್ಕೆ. ಟೆರಿಟೋರಿಯಲ್ ಕಾನ್ಫ್ಲಿಕ್ಟ್ಸ್, ಲ್ಯಾಕ್ ಆಫ್ ಕಮ್ಯುನಿಟಿ ಪ್ರಿಪ್ರೇಷನ್ ಇಲ್ಲದೆ ಇರೋದ್ರಿಂದ ನುಗ್ಗಿಬಿಟ್ರೆ ಮನುಷ್ಯ ಹೋಗಬೇಕಾಗ ತೊಂದರೆ ಆಗುತ್ತೆ. ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಏನು, ರೋಡ್, ಹೈವೇ, ರೈಲ್ವೆ ಲೈನು, ಎಲೆಕ್ಟ್ರಿಸಿಟಿ, ಟ್ರಾನ್ಸ್ಮಿಷನ್ ಮತ್ತು ಕೆನಾಲ್ಸ್, ಪೈಪ್ಲೈನ್ಸ್. ಆಕ್ಸಿಡೆಂಟಲ್ ಡೆತ್ಸ್ ಆಫ್ ವೈಲ್ಡ್ ಲೈಫ್ ಆಗುತ್ತೆ. ಎಲೆಕ್ಟ್ರಿಕ್ಷನ್, ನೀವು ಎಲೆಕ್ಟ್ರಿಕ್ಸ್ ಶಾಕ್ ಅಂತ ಬರಿಬಾರ್ದು, ಎಲೆಕ್ಟ್ರಿಕ್ಷನ್ ಅಂತ ಬರಿಬೇಕು. 227 ಎಲಿಫೆಂಟ್ಸ್ 3 years. ಟೈಗರ್ ಆಕ್ಸಿಡೆಂಟ್ಸ್, 45 ಎಲಿಫೆಂಟ್ಸ್ ಕಿಲ್ ಆಗಿದ್ದಾವೆ.
ಟ್ರೈನ್ ಆಕ್ಸಿಡೆಂಟ್ಸಿಂದ ಹ್ಯಾಬಿಟೇಟ್ ಫ್ರಾಗ್ಮೆಂಟೇಷನ್, ಬ್ಯಾರಿಯರ್ ಎಫೆಕ್ಟ್, ಹ್ಯೂಮನ್ ಆಕ್ಸೆಸ್, ನಾಯ್ಸ್ ಅಂಡ್ ಲೈಟ್ ಪೊಲ್ಯೂಷನ್ ಆಗ್ತಿರೋದ್ರಿಂದ ಓದಿಸೋದು. ಬಿಹೇವಿಯರ್ ಅಡಾಪ್ಟೇಷನ್ ಸಮ್ ವೈಲ್ಡ್ ಲೈಫ್ ಸ್ಪೀಷೀಸ್ ಹ್ಯೂಮನ್ ಡಾಮಿನೇಟೆಡ್ ಲ್ಯಾಂಡ್ಸ್ಕೇಪ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಬಿಟ್ಟಿದ್ರೆ, ಅದು ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿದ್ರೆ ಕೋ ಹೆಬಿಟೇಷನ್ ಆಗ್ಬಿಡುತ್ತೆ ಈಗ ವೈಲ್ಡ್ ಲೈಫು ಹ್ಯೂಮನ್ಸ್ದು. ಡೆವಲಪ್ ಆದ ನ್ಯೂ ಬಿಹೇವಿಯರ್, ಅವ್ರ ಜೊತೆಗೆ ಇದ್ದು ಅವ್ರ ಬಿಹೇವಿಯರ್ನ ಅನಿಮಲ್ಸ್ ಕಲಿತಿದ್ದಾವೆ. ಕ್ರಾಪ್ ರೈಡಿಂಗ್ ಬಿಕಮಿಂಗ್ ಲರ್ನ್ ಬಿಹೇವಿಯರ್ ಆಗ್ತದೆ. ಅಂದರೆ ಸ್ಕ್ಯಾವೆಂಜಿಂಗ್ ದ ಹ್ಯೂಮನ್ ಸೆಟ್ಲ್ಮೆಂಟ್ಸ್, ನಾಕ್ಚುರ್ನಲ್ ರೈಡ್ ಮಾಡ್ತವೆ. ಮನುಷ್ಯ ಯಾವ ಬರಲ್ಲ ಅಂತ ಗೊತ್ತಿದ್ಕೊಂಡು ರಾತ್ರಿ ಹೋಗುತ್ತೆ. ನಾನು ಒಂದು ವಿಡಿಯೋ ನೋಡಿದ್ದೆ, ಒಂದು ಪುಟ್ಟ ಆನೆ ಈ ಒಂದು ರೈಡಿಂಗ್ ಕಂಬದ ಹಿಂದೆ ಬಚ್ಕೊಂಡ್ಬಿಟ್ಟಿರುತ್ತೆ, ಕಾಣ್ತಿರಲ್ಲ, ಹಿಂಗೆ ಮಾಡ್ತಿರುತ್ತೆ. ಅದು ಪುಟ್ಟ ಆನೆ, ಅದು ಹ್ಯೂಮನ್ ಲರ್ನ್ ಬಿಹೇವಿಯರ್ಸ್ನ ಕಲ್ತು ಬಿಟ್ಟಿದ್ದಾರೆ, ಆದರೆ ಅಟ್ಯಾಕ್ ಮಾಡ್ತಿರುತ್ತೆ. ಎಲಿಫೆಂಟ್ಸ್ ಲರ್ನಿಂಗ್ ಕ್ರಾಪ್ ರೈಡಿಂಗ್ ರೂಟ್ಸ್, ಲಿಯೋಪಾರ್ಡ್ಸ್ ಇದಾವೆ, ವೈಲ್ಡ್ ಬೋರ್ಸ್, ಮಂಕಿ ಇದಾವೆ. ಯಂಗ್ ಎನಿಮಲ್ ಲರ್ನ್ಸ್ ಫ್ರಮ್ ದಿ ಅಡಲ್ಟ್ಸ್, ಕಾನ್ಫ್ಲಿಕ್ಟ್ ಬಿಹೇವಿಯರ್ ಇನ್ಕ್ರೀಸಿಂಗ್ಲಿ ಡಿಫಿಕಲ್ಟ್ ಆಗ್ತವೆ. ವೇ ಫಾರ್ವರ್ಡ್ ಏನಪ್ಪ ಇದನ್ನೆಲ್ಲ ಇದು ಮಾಡೋಕ್ಕೆ ನಿಮಗೆ ಅಂದರೆ ಏನು ಡಿಸೈಡ್ ಮಾಡ್ಕೊಂಡಿದ್ದೀವಿ ಅಂದರೆ, ಲೋಕಲ್ ಕಮ್ಯುನಿಟಿ ಇರಲಿ, ಎಂಪಲ್ ಕಮ್ಯುನಿಟೀಸ್ ಮಾಡಿ, ಲೋಕಲ್ ನಾಲೆಡ್ಜ್ ಇರಲಿ, ಅತಿ ಮಿತ್ರ ಅಂತ ಫ್ರೆಂಡ್ಸ್ ಆಫ್ ಎಲಿಫೆಂಟ್ಸ್, ವಾಲಂಟಿಯರ್ಸ್, ಎಲಿಫೆಂಟ್ ಮೂವ್ಮೆಂಟ್ಸ್ನ ಹೇಳೋದು, ಅಲರ್ಟ್ ರೈಲ್ವೆ ಅಥಾರಿಟೀಸ್ ಮಾಡೋದು, ಅರ್ಲಿ ವಾರ್ನಿಂಗ್ ಸಿಸ್ಟಮ್, ಕಮ್ಯುನಿಕೇಷನ್ ನೆಟ್ವರ್ಕ್, ರೆಡ್ಯೂಸ್ ಎಲಿಫೆಂಟ್ ಕ್ಯಾಶುಯಾಲಿಟೀಸ್, ಕಮ್ಯುನಿಟಿ ಓನರ್ಶಿಪ್, ಎನ್ಹಾನ್ಸರ್ ಸೇಫ್ಟಿ. ಇದಾದಮೇಲೆ ಭಾಗ್ ಮಿತ್ರ ಅಂದರೆ ಟೈಗರ್ ಫ್ರೆಂಡ್ಸ್. ಉತ್ತರ ಪ್ರದೇಶದಲ್ಲಿ ಪಗ್ಮಾರ್ಕ್ ಐಡೆಂಟಿಫಿಕೇಶನ್ ಮಾಡಿ, ಅಂಡರ್ಸ್ಟ್ಯಾಂಡಿಂಗ್ ದ ಟೈಗರ್ ಬಿಹೇವಿಯರ್ ಪ್ಯಾಟರ್ನ್ ಐಡೆಂಟಿಫಿಕೇಶನ್ ಮಾಡಿಕೊಂಡು ವಿಲೇಜರ್ಸ್ಗಳನ್ನ ಸೆನ್ಸಿಟೈಸ್ ಮಾಡ್ತಾರೆ. ಪುಷ್ ಟೈಗರ್ಸ್ ಬ್ಯಾಕ್ ಟು ಟೈಗರ್ಸ್ನ ಮತ್ತೆ ವಾಪಸ್ ಹಳ್ಳಿಗೆ ಹೋಗೋ ಥರ ಮಾಡ್ಕೊಂತಾರೆ. ಕಾನ್ಫ್ಲಿಕ್ಟ್ ಪ್ರಿವೆನ್ಷನ್ ಮಾಡ್ತಾರೆ, ಕಮ್ಯುನಿಟಿ ಅವೇರ್ನೆಸ್ ಮಾಡ್ತೀವಿ. ಇದರಿಂದ ಹ್ಯೂಮನ್ ಟೈಗರ್ ಕಾನ್ಫ್ಲಿಕ್ಟ್ ಕಡಿಮೆ ಆಗುತ್ತೆ. ಅರ್ಲಿ ಡಿಟೆಕ್ಷನ್ ಅಂಡ್ ರ್ಯಾಪಿಡ್ ರೆಸ್ಪಾನ್ಸ್, ಟ್ರೈನ್ಡ್ ಇಂಡಿವಿಜುವಲ್ಸ್, ಇಮಿಡಿಯೇಟ್ ಇಂಟರ್ವೆನ್ಷನ್ಸ್ ಇರಬೇಕು, ಮಿನಿಮಲ್ ಕ್ಯಾಶುಯಾಲಿಟೀಸ್ ಆಗ್ತಿರುತ್ತೆ. ಇದು ರ್ಯಾಪಿಡ್ ರೆಸ್ಪಾನ್ಸ್ ಟೀಮ್ ಅಂತ ಹೇಳಿ ಒಲಪ್ರ ಈ ತಮಿಳ್ನಾಡಲ್ಲಿ ಮಾಡಿದ್ರೆ ಸ್ಪೆಷಲೈಸ್ಡ್ ಟ್ರೈನ್ ಟೀಮ್ಸ್ಗಳು ಕ್ರಿಯೇಟ್ ಮಾಡ್ಕೊಂಡು ಊರಿಗೆ ಬರ್ತಿದೆ ಅಂದರೆ ಇಡೀ ಊರಿಗೆ ಇನ್ಫಾರ್ಮೇಷನ್ ಸ್ಪ್ರೆಡ್ ಮಾಡೋದು, ಕ್ವಿಕ್ ಮೆಮರೈಸೇಷನ್ ಮಾಡ್ಬಿಡೋದು. ರೆಸ್ಪಾಂಡ್ ಟು ಕಾನ್ಫ್ಲಿಕ್ಟ್ ಇನ್ಸೂರೆನ್ಸ್ ಆಕ್ಟ್, ಸೇಫ್ಟಿ ಮ್ಯಾನೇಜ್ಮೆಂಟ್ ಆಫ್ ವೈಲ್ಡ್ ಲೈಫ್ ಆಗುತ್ತೆ, ಪ್ರೊಟೆಕ್ಟ್ ಹ್ಯೂಮನ್ ಲೈಫ್. ಕಾಜಿರಂಗ ನ್ಯಾಷನಲ್ ಪಾರ್ಕ್ನ ಏನು ಮಾಡೋದು, ಇಂಟಿಗ್ರೇಟೆಡ್ ಅಪ್ರೋಚ್ ಮಾಡಿದ್ದಾರೆ. ಡ್ರೋನ್ ಯೂಸ್ ಮಾಡ್ತಿದ್ದಾರೆ. ಏರಿಯಲ್ ಮಾನಿಟರಿಂಗ್, ರಿಯಲ್ ಟೈಮ್ ಟ್ರ್ಯಾಕಿಂಗ್, ಡಾಟಾ ಕಲೆಕ್ಷನ್, ಫಿಸಿಕಲ್ ಬ್ಯಾರಿಯರ್, ನಾನ್ ಲಿಥಲ್ ಡಿಟರೆನ್ಸ್, ಸ್ಟ್ರಾಟಜಿಕಲಿ ಪ್ಲೇಸ್ಡ್ ಅಲರ್ಟ್ ಮೆಕ್ಯಾನಿಸಮ್, ಟೈಮ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ. ನೆಕ್ಸ್ಟ್ ಅಡಾಪ್ಟಿವ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಕಂಟಿನ್ಯೂಸ್ ಮಾನಿಟರಿಂಗ್ ಅಂದರೆ ಎಂಪ್ಲಾಯ್ ಅಡಾಪ್ಟಿವ್ ಮ್ಯಾನೇಜ್ಮೆಂಟ್, ಮೋರ್ ಎಫೆಕ್ಟಿವ್ನೆಸ್, ಅಡ್ಜಸ್ಟ್ ಸ್ಟ್ರಾಟಜೀಸ್ ಇದೆ. ಜಾರ್ಖಂಡ್ ಎಲಿಫೆಂಟ್ ಕಾರಿಡಾರ್ ಪ್ರಾಜೆಕ್ಟಲ್ಲೂ ಕೂಡ ಇದು ಮಾಡಿದ್ದಾರೆ. ಅಂದರೆ ಕಂಟಿನ್ಯೂಸ್ ಟ್ರ್ಯಾಕ್ ಮಾಡೋದು ಎಲಿಫೆಂಟ್ ಮೂವ್ಮೆಂಟ್ಸ್, GPS ಕಾಲರಿಂಗ್ ಮಾಡೋದು, ಮೂವ್ಮೆಂಟ್ ಪ್ಯಾಟರ್ನ್ ಅನಾಲಿಸಿಸ್, ರಿಸ್ಟೋರ್ ಡಿಗ್ರೇಡೆಡ್ ಕಾರಿಡಾರ್. ಇದು ಒಂದು ಕಾರಿಡಾರ್ ಇರುತ್ತೆ, ಈ ಕಾಡಿಗೂ ಇದಕ್ಕೂ ಮಧ್ಯೆ ಹೋಗೋ ಅಂಥದ್ದು. ಇದು ನೀವು ಸಣ್ಣ ಸಣ್ಣ ಮನೆಗಳು ಕಟ್ಕೊಂಡು, ಜರಿಗಳು ಕಟ್ಕೊಂಡು, ಡ್ಯಾಮ್ ಕಟ್ಕೊಂಡು, ಅದು ಇದು ಮಾಡ್ಕೊಂಡು ಜಾಗ ಹಾಳು ಮಾಡಿಬಿಟ್ರೆ ಮತ್ತೆ ಹಿಂಗೆ ಹೋಗ್ತವೆ. ಈ ನೀವು ಜಾಗ ಕರೆಕ್ಟ್ ಬಿಟ್ಕೊಡಿ. ನೀವು ಇನ್ವಾಲ್ವ್ ಆಲ್ ಎಫೆಕ್ಟೆಡ್ ಪಾರ್ಟೀಸ್, ಕೊಲಾಬರೇಟೆಡ್ ಡಿಸಿಷನ್ ಮೇಕಿಂಗ್, ಶೇರ್ಡ್ ರೆಸ್ಪಾನ್ಸಿಬಿಲಿಟಿ, ಮಿನಿಮೈಸ್ ದಿ ಕಾನ್ಫ್ಲಿಕ್ಟ್ಸ್, ಲಾಂಗ್ ಸ್ಟೇರಿಂಗ್, ಸಸ್ಟೈನಬಿಲಿಟಿ ಇರುತ್ತೆ. ಬೇಸ್ಡ್ ವಾರ್ನಿಂಗ್ ಸಿಸ್ಟಮ್ ಮಾಡಿದ್ದು ಕೊಯಮತ್ತೂರಲ್ಲಿ. ಇವೆಲ್ಲ ಕೇಸ್ ಸ್ಟಡೀಸ್ ಬರೀಬೇಕು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮೆಷಿನ್ ಲರ್ನಿಂಗ್, ಪ್ಯಾಟ್ರನ್ ರೆಕಗ್ನಿಷನ್ ಮಾಡೋದು, ಯಾವಾಗ ಬರುತ್ತೆ, ಯಾವಾಗ ಹೋಗುತ್ತೆ, ಅದರ ಮೆಥಡ್ ಹೆಂಗೆ ಅಂತ. ಎಲಿಫೆಂಟ್ ಮೂವ್ಮೆಂಟ್ಸ್ನ ಪ್ರಿಡಿಕ್ಟ್ ಮಾಡೋದು, ಅಲರ್ಟ್ ಟ್ರೈನ್ ಆಪರೇಷನ್ಸ್, ಪ್ರಿವೆಂಟ್ ಎಲಿಫೆಂಟ್ ಟ್ರೈನ್ ಕೊಲಿಷನ್ಸ್ ನೋಡ್ಕೋಬೇಕು. ನೆಕ್ಸ್ಟ್ ಕ್ರಾಸ್ ಬಾರ್ಡರ್ ಕೊಲಾಬರೇಷನ್ಸು, ಇಂಡಿಯಾಸ್ ಕೊಲಾಬರೇಷನ್ಸ್ ನೇಪಾಲ್ ಜೊತೆ ಮಾಡಿದ್ರೆ ಟ್ರಾನ್ಸ್ಪಾಂಡೆಡ್ ಟೈಗರ್ ಕನ್ಸರ್ವೇಷನ್, ಭೂತಾನ್ದಲ್ಲಿ ಟೈಗರ್ ಕನ್ಸರ್ವೇಷನ್ ಕಾರಿಡಾರ್ಸ್ಗಳು ಮಾಡ್ಕೊಂಡು ನೇಪಾಳ ಜೊತೆಗೆ ಕನೆಕ್ಷನ್ ಇರಬೇಕಲ್ಲ. ಅದೇನು ಎಲಿಫೆಂಟು ಮತ್ತು ಇವೇನು ಟೈಗರ್ಸ್ ಕೊಡೋದವಲ್ಲ ಕೇಳ್ತವ, ನಾನು ನೇಪಾಲ್ಗೆ ಹೋಗ್ತೀನಿ, ನನಗೆ ಪಾಸ್ಪೋರ್ಟ್ ಬೇಕಾ, ಇದು ನಮ್ಮ ದೇಶನ ಹೌದಾ ಅಂತ ಏನಲ್ಲ, ಸುಮ್ಮನೆ ನುಗ್ತಿರ್ತಾವೆ. ಅದಕ್ಕೆ ಅವು ಎನಿಮಲ್ಸ್ ಅವು. ಟೈಗರ್ ಕನ್ಸರ್ವೇಷನ್ ಮಾಡ್ತೀವಿ. ಬಾಂಗ್ಲಾದೇಶ್ ಸುಂದರ್ಬನ್ಸ್ ಟೈಗರ್ಸ್ ಮಾಡ್ತೀವಿ. ಬೆಂಗಾಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿಯಲ್ಲಿ ಇನ್ಫಾರ್ಮೇಷನ್ ಶೇರಿಂಗ್ ಇದೆ, ಕೊಲಾಬರೇಟಿವ್ ಮಾನಿಟರಿಂಗ್ ಇದೆ. ಕಾಂಪೆನ್ಸೇಷನ್ ಅಂಡ್ ಇನ್ಶೂರೆನ್ಸ್ ಸ್ಕೀಮ್ಸಲ್ಲಿ ರಿಡ್ಯೂಸ್ ದ ಎಕನಾಮಿಕ್ ಬರ್ಡನ್ ಮಾಡೋದು, ಕ್ರಾಪ್ ಡ್ಯಾಮೇಜ್, ಪ್ರಾಪರ್ಟಿ ಡ್ಯಾಮೇಜ್, ಲೈಫ್ ಸ್ಟಾಕ್ ಲಾಸು, ಹ್ಯೂಮ್ಯಾನಿಟಿ ಇಂಜುರಿ ಡೆತ್ಗಳನ್ನ ಕಮ್ಮಿ ಮಾಡೋದು. ವೈಲ್ಡ್ ಲೈಫ್ ಕನ್ಸರ್ವೇಷನ್ ಟ್ರಸ್ಟ್ ಮಾಡೋದು. ಇನ್ಶೂರೆನ್ಸ್ ಸ್ಕೀಮ್ಸ್ ಕೊಲಾಬರೇಟಿವ್ ವಿತ್ ದ ಲೋಕಲ್ ಕಮ್ಯುನಿಟೀಸು, ಯುನೈಟಿವ್ ಇನ್ಶೂರೆನ್ಸ್ ಮಾಡಲ್ಸು, ಕ್ವಿಕ್ ಡಿಸ್ಪರ್ಸ್ಮೆಂಟ್ ಮಾಡೋದು. ಕಮ್ಯುನಿಟಿ ಬೇಸ್ಡ್ ಇನ್ಶೂರೆನ್ಸ್, ಸ್ಪೆಸಿಫಿಕ್ ಕ್ಲೇಮ್ಸ್, ಟೈಮ್ಲಿ ಕಾಂಪೆನ್ಸೇಷನ್ ಕೊಡೋದು. ಟೆಕ್ನಾಲಜಿಕಲಿ ಸ್ಮಾರ್ಟ್ ಇನೋವೇಷನ್ಸ್, ಸ್ಪೇಷಿಯಲ್ ಮಾನಿಟರಿಂಗ್ ಆ್ಯಂಡ್ ರಿಪೋರ್ಟಿಂಗ್ ಮಾಡಬೇಕು. ಸ್ಪೇಷಿಯಲ್ ಮಾನಿಟರಿಂಗ್ ಆ್ಯಂಡ್ ರಿಪೋರ್ಟಿಂಗ್ ಟೂಲ್ ಸ್ಯಾರಲ್ ಪ್ರೊಟೆಕ್ಟೆಡ್ ಏರಿಯಾಸ್ದಲ್ಲಿ ಇದು ಮಾಡಿದ್ದಾರೆ. ಪ್ಲಾನ್ ಬಿ ಇನಿಷಿಯೇಟಿವ್ಸ್ ಅಂತಂದೇಳಿ ಇದು KYC ಅವರು ಒಂದು ಮಾಡಿದ್ದಾರೆ. ಈ ಒಡ್ ಮೇಲೆ ಒಂದು ಹಿಂಗೆ ಏರ್ಸೋದು, ಹಿಂಗೆ ಬಾಕ್ಸ್ ಮಾಡೋದು, ಇದರೆಲ್ಲ ಬಿ ಇಡೋದು. ಎಲಿಫೆಂಟ್ ಇಲ್ಲಿ ಬರೋದಿಲ್ಲ, ಯಾಕಪ್ಪ ಅಂದರೆ ಇದು ನಮ್ಮ ಏರಿಯಾ ಅಲ್ಲ ಅಂತ ಎಲಿಫೆಂಟು ಹೋಗೋದಿಲ್ಲ. ಬಿಕಾಸ್ ಇದು ನಮ್ಮದಲ್ಲ ಹುಡುಗರು ಏರಿಯಾ ಅಂತಂದೇಳಿ ಬಿಟ್ಬಿಡುತ್ತೆ. ಇಷ್ಟೇ ಲಾಜಿಕ್. ಎಲಿಫೆಂಟ್ ಅಂದ್ಕೊಳ್ರಪ್ಪ, ಇದು ಎಲಿಫೆಂಟ್ ಥರ ಇದೆ ಅಂದ್ಕೊಳ್ಳಿ. ಹನಿಬೀಸ್ ಅದು, ಯಾಕಂದರೆ ಇಲ್ಲಿ ಹನಿಬಿ ಇತ್ತಂದರೆ ಅದು ಹೋಗಲ್ಲ. ನೆಕ್ಸ್ಟು ಈ ಇವತ್ತಿನ ನ್ಯೂಸ್ ಪೇಪರಲ್ಲೂ ಕೂಡ ಸುಪ್ರೀಂ ಕೋರ್ಟು ಹೇಳಿದೆ, ಈ ಸ್ಟೇಟ್ ಸ್ಪೆಸಿಫಿಕ್ ಡಿಸಾಸ್ಟರೇ ಕನ್ಸಿಡರ್ ಮಾಡಿರಿ. ಇದು ಕೇರಳ ಪೈನರ್ ಅಪ್ರೋಚ್ ಮಾಡಿದೆ. ಅಂದರೆ ಹ್ಯೂಮನ್ ಆನಿಮಲ್ ವೈಲ್ಡ್ ಲೈಫ್ ಕಾನ್ಫ್ಲಿಕ್ಟ್ನ ಸ್ಟೇಟ್ ಸ್ಪೆಸಿಫಿಕ್ ಡಿಸಾಸ್ಟರ್ ಅಂತ ಕನ್ಸಿಡರ್ ಮಾಡಿರಿ ಅಂತ ಹೇಳಿದ್ದಾರೆ. ಸೊ ಇದು ಕೇರಳ ಇಸ್ ದ ಫಸ್ಟ್ ಸ್ಟೇಟ್ ಪ್ರೊಯಾಕ್ಟಿವ್ ಪಾಲಿಸಿ ಇಂಟರ್ವೆನ್ಷನ್ ಮಾಡಿದ್ವಿ. ಪ್ಯಾರಾಡಿಮ್ ಶಿಫ್ಟ್ ಇದೆ ಇದರಲ್ಲಿ. ಕರೆಂಟ್ ಮ್ಯಾನೇಜ್ಮೆಂಟ್ ಪ್ರಪೋಸ್ ಚೇಂಜಸ್ ಇನ್ ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಕನ್ಸಿಡರ್ ಮಾಡ್ಕೊಳ್ರಿ. ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಇರಬೇಕು ಇದಕ್ಕೆ. ಇನ್ನು ಚೀಫ್ ಮಿನಿಸ್ಟರ್ ಕಂಟ್ರೋಲ್ ಮಾಡ್ತಾರೆ. ಮೊದಲೇ ಚೀಫ್ ಲೀಫ್ ವಾರ್ಡನ್ ಮಾಡ್ತಿದ್ರು. ಡಿಸ್ಟ್ರಿಕ್ಟ್ ಕಲೆಕ್ಟರ್ಸ್ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಇದ್ರು, ಈಗ ಚೇರ್ಪರ್ಸನ್ ಆಗ್ತಾರೆ ಇವರು. ಮೊದಲು ಲಿಮಿಟೆಡ್ ಬೈ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಇದೆ, ಎನ್ಹಾನ್ಸ್ಡ್ ಪವರ್ಸ್ ಆಗುತ್ತೆ ಬೇಕು ರ್ಯಾಪಿಡ್ ರೆಸ್ಪಾನ್ಸಿಗೋಸ್ಕರ. ಡಿಸಿಷನ್ ಮೇ ಬಿ ಕ್ವಶನ್ ಇನ್ ರೆಗ್ಯುಲರ್ ಕೋರ್ಟ್ಸ್. ಇಲ್ಲಿ ಲಿಮಿಟೆಡ್ ಜುಡಿಷಿಯಲ್ ಇಂಟರ್ಫರೆನ್ಸ್ ಇರುತ್ತೆ. ರೆಗ್ಯುಲರ್ ಕೋರ್ಟ್ಸ್ ಇರ್ಬೋದು, ಬಟ್ ಓನ್ಲಿ ಸುಪ್ರೀಂ ಕೋರ್ಟ್ ಹೈಕೋರ್ಟ್ಸ್ ಮಾಡ್ತವೆ. ಲಿಮಿಟೆಡ್ ಅಂಡರ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಅಥಾರಿಟಿ ಓವರ್ ರೈಡ್ ಅದರ್ ನಾಮ್ಸ್ ಓವರ್ ರೈಡ್ ಮಾಡ್ಬೋದು. ಡೀಟೇಲ್ ಅನಾಲಿಸಿಸ್ ಏನಪ್ಪ,
ರೆಸ್ಪಾನ್ಸಿಬಿಲಿಟಿ ಶಿಫ್ಟ್ ಆಗುತ್ತೆ ಫ್ರಮ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಈಗ ಸ್ಟೇಟ್ ಗೌರ್ಮೆಂಟಿಗೆ ಬರ್ತದೆ, ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಬರ್ತದೆ, ಡೆಡಿಕೇಟೆಡ್ ರೆಸ್ಪಾನ್ಸ್ ಟೀಮ್ ಮಾಡಿದ್ವಿ, ಡಿಸಿಷನ್ ಮೇಕಿಂಗ್ ಅಥಾರಿಟಿ ಎಲಿವೇಶನ್ ಮಾಡಿದೆ ಫ್ರಮ್ ಚೀಫ್ ವೈಲ್ಡ್ ಲೈಫ್ ವಾರ್ಡನ್ ಟು ಚೀಫ್ ಮಿನಿಸ್ಟ್ರಿ ಬಂದಿದೆ. ಬ್ಯೂರೋಕ್ರೆಟಿಕ್ ಡಿಲೇ ಆಗೋದನ್ನೆಲ್ಲ ತಡೆಯುತ್ತೆ. ನ್ಯೂ ಸಿಸ್ಟಮ್ ಅಲ್ಲಿ ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಹೈಲಿ ಪೊಲಿಟಿಕಲ್ ಅಥಾರಿಟಿ ಇನ್ವಾಲ್ವ್ ಆಗಿರುತ್ತೆ. ಕ್ವಿಕ್ಕರ್ ಡಿಸಿಷನ್, ರಿಸೋರ್ಸ್ ಅಲೋಕೇಶನ್ ಮಾಡುತ್ತೆ, ಇಂಟರ್ ಡಿಪಾರ್ಟ್ಮೆಂಟಲ್ ಕೋರ್ಡಿನೇಷನ್, ಪೊಲಿಟಿಕಲ್ ಅಕೌಂಟಬಿಲಿಟಿ ಇರುತ್ತೆ. ಕನ್ಸರ್ನ್ಸ್ ಈ ಕನ್ಸರ್ವೇಷನ್ ಫೋಕಸ್ ಬಿಟ್ಟು ಮಂಚರ್ನು ಪ್ರೊಡಕ್ಷನ್ ಮಾಡೋದೇ ಆಗ್ಬಿಡುತ್ತೆ. ಎನ್ಹಾನ್ಸ್ಡ್ ಡಿಸ್ಟ್ರಿಕ್ಟ್ ಲೆವೆಲ್ ಪವರ್ಸ್ ಇರುತ್ತೆ. ಡಿಸ್ಟ್ರಿಕ್ಟ್ ಕಲೆಕ್ಟರ್ಸ್ ಡ್ಯುಯಲ್ ರೋಲ್ ಕೊಟ್ಬಿಡ್ತೀವಿ. ಕಲೆಕ್ಟರ್ ಎಸ್ ಎ ಚೇರ್ಪರ್ಸನ್, ಎನ್ಹಾನ್ಸ್ಡ್ ಎಮರ್ಜೆನ್ಸಿ ಪವರ್ಸ್, ರಿಸೋರ್ಸ್ ಮೊಬಿಲೈಸೇಷನ್ ಅಥಾರಿಟಿ ಆಗಿರುತ್ತೆ. ಯೂನಿಫೈಡ್ ಕಮಾಂಡ್ ಸ್ಟ್ರಕ್ಚರ್ಸ್, ಫಾಸ್ಟರ್ ಗ್ರೌಂಡ್ ಲೆವೆಲ್ ರೆಸ್ಪಾನ್ಸ್, ಬೆಟರ್ ಕೋಆರ್ಡಿನೇಷನ್. ಇಂಟರ್ವೆನ್ಷನ್ ಏನಪ್ಪ ಆಗುತ್ತದೆ ಅಂದರೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ರಿಸ್ಟ್ರಿಕ್ಟ್ ಸರ್ಟನ್ ಆಕ್ಷನ್ಸ್ಗಳು ಮಾಡುತ್ತೆ, ಕರೆಂಟ್ ಲಿಮಿಟೇಷನ್ ಇವನ್ನೆಲ್ಲವನ್ನು ಓವರ್ಕಮ್ ಮಾಡಿ ಡಿಸಿಸಿವ್ ಆಕ್ಷನ್ ತೊಗೊಂಡ್ರೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ರ್ಯಾಪಿಡ್ ರೆಸ್ಪಾನ್ಸ್ ಮೆಕ್ಯಾನಿಸಮ್ ತೊಗೊಂಡ್ಬಿಡ್ತೀವಿ. ಜುಡಿಷಿಯಲ್ ಏನಿದೆ, ರಿಡ್ಯೂಸ್ ದ ಲಿಟಿಗೇಷನ್, ಫಾಸ್ಟರ್ ಆಕ್ಷನ್ಸ್ ಬೇಕು, ಎನಿ ಕೋರ್ಟ್ ಕ್ಯಾನ್ ಕ್ವಶನ್ ಅಂತ ಹೇಳಿದೆ. ಮೊದಲು ಈಗಿರೋ ಸಿಸ್ಟಮು. ನ್ಯೂ ಸಿಸ್ಟಮ್ ಏನಿದೆ, ಲಿಮಿಟೆಡ್ ಜುಡಿಷಿಯಲ್ ಇಂಟರ್ಫರೆನ್ಸ್, ಓನ್ಲಿ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಕೊಡ್ಬೋದು, ಡೆಸಿಗ್ನೇಟೆಡ್ ಕೋರ್ಟ್ಸ್ ಕೊಡ್ಬೋದು, ಫಾಸ್ಟರ್ ಪ್ರೊಸೆಸಿಂಗ್, ರಿಡ್ಯೂಸ್ ದ ಫ್ರಿವೋಲಸ್ ಲಿಟಿಗೇಷನ್. ಬೆನಿಫಿಟ್ಸ್ ಅನ್ಇಂಟರಪ್ಟೆಡ್ ಆಪರೇಷನ್ಸ್ ಆಗುತ್ತೆ, ಫಾಸ್ಟರ್ ಜಸ್ಟಿಸ್ ಆಗುತ್ತೆ. ಕನ್ಸರ್ನ್ ಏನಪ್ಪ, ಈ ಅಕೌಂಟಬಿಲಿಟಿ ಇಲ್ದಂಗೆ ಆಗ್ಬಿಡುತ್ತೆ, ಇದಕ್ಕೊಂದು ಸೇಫ್ ಗಾರ್ಡ್ ಬೇಕಂತ ಹೇಳ್ತಾರೆ. ನಾರ್ಮ್ಸ್ ಓವರ್ ರೈಡ್ ಮಾಡುತ್ತೆ, ಅದೇ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್. ಈಗ ಅಥಾರಿಟಿ ಓವರ್ ರೈಡ್ ಅದರ್ ನಾರ್ಮ್ಸ್. ಕ್ರಿಟಿಕಲ್ ಏನಪ್ಪ ಅಂದರೆ ಸ್ಪೀಡ್ ಆ್ಯಂಡ್ ಎಫಿಷಿಯನ್ಸಿ ಇದೆ. ಅಡ್ವಾಂಟೇಜಸ್ ಏನಪ್ಪ ಅಂದರೆ ರ್ಯಾಪಿಡ್ ಮೊಬಿಲೈಸೇಷನ್, ಕ್ವಿಕ್ ಡಿಸಿಷನ್ ಮೇಕಿಂಗು, ಸ್ಟ್ರೀಮ್ಲೈನ್ಡ್. ರಿಸೋರ್ಸ್ ಬೇಗ ಕೊಟ್ಬಿಡ್ತೀವಿ, ಎಮರ್ಜೆನ್ಸಿ ಬಜೆಟ್ಸ್, ಮಲ್ಟಿ ಡಿಪಾರ್ಟ್ಮೆಂಟ್ ಕೋಆರ್ಡಿನೇಟೆಡ್ ರೆಸ್ಪಾನ್ಸ್ ಮಾಡ್ತೀವಿ. ಕಮಾಂಡ್ ಸ್ಟ್ರಕ್ಚರ್, ಇಂಟರ್ ಏಜೆನ್ಸಿ ಕೋಆಪರೇಷನ್, ಹೋಲಿಸ್ಟಿಕ್ ಅಪ್ರೋಚ್, ಇಮಿಡಿಯೇಟ್ ರಿಲೀಫು, ಪ್ರೊಯಾಕ್ಟಿವ್ ಮೆಜರ್ಸ್. ಕನ್ಸರ್ನ್ ಏನು, ಪೊಟೆನ್ಷಿಯಲ್ ಕಾನ್ಫ್ಲಿಕ್ಟ್ ಆಗ್ಬೋದು, ನೀನು ಕನ್ಸರ್ವೇಷನ್ ಮಾಡೋದಕ್ಕೂ ಸೇಫ್ಟಿ ನೋಡ್ಕೊಂಡು ಕುಂದ್ರೋದನ್ನ ಓವರ್ ರೈಡ್ ಮಾಡ್ತೀವಿ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಮೆಜರ್ಸ್ನ. ಲಾಂಗ್ ಟರ್ಮ್ ಎಕಲಾಜಿಕಲ್ ಇಂಪ್ಯಾಕ್ಟ್ಸ್ ಇರುತ್ತೆ. ಅಕೌಂಟಬಿಲಿಟಿ, ಜುಡಿಷಿಯಲ್ ಓವರ್ ಸೈಟ್ ಇಲ್ಲ ಅಂದರೆ ಅಕೌಂಟಬಿಲಿಟಿ ಯಾರಿಗೆ ದೊರೆಯೋರು, ಎಮರ್ಜೆನ್ಸಿ ಪವರ್ಸು ಮಿಸ್ಯೂಸ್ ಮಾಡ್ಕೊಂಡ್ಬಿಡ್ತೀವಿ. ಈಗ ಒಂದು ಹುಲಿ ಹೊಡಿಬೇಕಾಗಿರ್ತದೆ, ಸುಮ್ಮನೆ ಅದ್ರ ಉಗುರು ತಗೊಳಕ್ಕೆ ಎಮರ್ಜೆನ್ಸಿ ಬಂತು ಇನ್ನು ಹೊಡೆಯಕಂತ ಮಾಡಿದ್ವಿ, ಹೊಡೆದ್ವಿ, ಅವಾಗ ಒಂದಿಷ್ಟು ಊರು ಸತ್ತಾವು ಹೋಗ್ಯವು ಅಂದ್ಬಿಟ್ರೆ ಮುಗಿದಪ್ಪ, ತಗೊಂಡು ಹೋಗ್ಬಿಡ್ತಾರೆ. ಚಾನ್ಸಸ್ ಅದಾವು ಮಿಸ್ಯೂಸ್ ಮಾಡೋಕೆ. ಪೊಲಿಟಿಕಲ್ ಡಿಸಿಷನ್ ಇದೆ, ನೀಡ್ ಫಾರ್ ಟೆಕ್ನಿಕಲ್ ಅಡ್ವೈಸರಿ ಇದೆ. ನೆಕ್ಸ್ಟ್ ಪ್ರೆಸಿಡೆಂಟ್ ಸೆಟ್ಟಿಂಗ್ ಮಾಡ್ತಿದ್ದಾರೆ, ಅದರ್ ಸ್ಟೇಟ್ ಮೇಲೆ ಫಾಲೋ ಮಾಡ್ಬೋದು. ಯೂನಿಫಾರ್ಮ್ ಅಪ್ರೋಚ್ ವರ್ಸಸ್ ಕಂಟೆಕ್ಸ್ಟ್ ಸ್ಪೆಸಿಫಿಕ್ ಅಪ್ರೋಚ್ ಇದೆ. ಈಗ ಕೇರಳ ಅನ್ನೋದು ಹೈಲಿ ಸ್ಪೆಸಿಫಿಕ್ ಎನಿಮಲ್ಸ್ ಇರ್ತವೆ. ಇದನ್ನ ಎಲ್ಲ ಕಡೆಗೂ ಸುಮ್ಮನೆ ಯಾವುದೋ ಒಂದು ರಾಜಸ್ಥಾನದಲ್ಲಿ ಅದು ಯಾವಾಗೋ ವರ್ಷದಾಗ ಒಂದು 2 ಸತಿ ಬಂದು ಅಟ್ಯಾಕ್ ಮಾಡ್ತಿರ್ತದೆ. ನಾವು ಅಲ್ಲಿ ಬಂದು ಇದನ್ನೇ ಅಪ್ಲೈ ಮಾಡಿಬಿಟ್ರೆ ಆ ಎನಿಮಲ್ಸ್ನ ಥ್ರೆಟ್ನಿಂಗ್ ಆಗ್ಬಿಡುತ್ತೆ. ಈಗ ಒಂದು ಹೋಲಿಸ್ಟಿಕ್ ಬೇಕು, ಮಲ್ಟಿ ಡೈಮೆನ್ಷನಲ್ ಅಪ್ರೋಚ್ ಇರಲಿ, ಹ್ಯಾಬಿಟೇಟ್ ರಿಸ್ಟೋರೇಷನ್ ಮಾಡೋಣ, ಕ್ಯಾರಿಂಗ್ ಕೆಪಾಸಿಟಿ ಮಾಡೋಣ, ಪಾಪ್ಯುಲೇಷನ್ ಮ್ಯಾನೇಜ್ಮೆಂಟ್ ಮಾಡೋಣ, ಸೋಷಿಯಲ್ ಡೈಮೆನ್ಷನ್ ಇರಲಿ, ಕಮ್ಯುನಿಟಿ ಪಾರ್ಟಿಸಿಪೇಷನ್, ಅವೇರ್ನೆಸ್, ಎಜುಕೇಷನ್, ಲೈವ್ಲಿಹುಡ್ ಕೊಡೋಣ, ಎಕನಾಮಿಕ್ ಡಿಸಿಷನ್ ಡೈಮೆನ್ಷನ್ ಇಟ್ಕೊಳ್ಳೋಣ, ಕಾಂಪೆನ್ಸೇಷನ್ ಕೊಡೋಣ, ಇನ್ಶೂರೆನ್ಸ್ ಸ್ಕೀಮ್ಸ್ ಕೊಡೋಣ. ಈ ಜಾಗದಲ್ಲಿ ಕಬ್ಬು ನಾಶ ಮಾಡಿದ್ರೆ ಅವ್ರು ದುಡ್ಡು ಕೊಡೋಣ, ಅರ್ಲಿ ವಾರ್ನಿಂಗ್ ಸಿಸ್ಟಮ್ ಮಾಡೋಣ, ಮಾನಿಟರಿಂಗ್ ಮಾಡೋಣ, ಆ್ಯಂಡ್ ಡ್ರೋನ್ ಅಪ್ಲಿಕೇಶನ್ ಮಾಡೋಣ, ಲೀಗಲ್ ಅಡ್ಮಿನಿಸ್ಟ್ರೇಟಿವ್ ಡೈಮೆನ್ಷನ್ಸ್ ಇರಲಿ, ಪಾಲಿಸಿ, ಇನ್ಸ್ಟಿಟ್ಯೂಷನ್, ಕೋಆರ್ಡಿನೇಷನ್, ಟ್ರಾನ್ಸ್ಪಾಂಡಿಂಗ್ ಕೋಆಪರೇಷನ್, ನಾಲೆಜ್ ಶೇರಿಂಗು, ಬೆಸ್ಟ್ ಪ್ರಾಕ್ಟೀಸ್. ವೇ ಫಾರ್ವರ್ಡ್ ಏನಪ್ಪ, ಶಾರ್ಟ್ ಟರ್ಮ್ ಮೆಜರ್ ತಗೊಳ್ಳಿ, ಸ್ಟ್ರೆಂಥನ್ ರ್ಯಾಪಿಡ್ ರೆಸ್ಪಾನ್ಸ್ ಟೀಮ್ಸ್, ಎಕ್ಸ್ಪ್ಯಾಂಡ್ ಅರ್ಲಿ ವಾರ್ನಿಂಗ್ ಸಿಸ್ಟಮ್, ಎನ್ಹಾನ್ಸ್ ಕಾಂಪೆನ್ಸೇಷನ್ ಮೆಕ್ಯಾನಿಸಮ್, ಇನ್ಕ್ರೀಸ್ ಕಮ್ಯುನಿಟಿ ಎಂಗೇಜ್ಮೆಂಟ್. ವೈಲ್ಡ್ ಲೈಫ್ ಕಾರಿಡಾರ್ ರೆಸ್ಟೋರೇಷನ್ ಇರಬೇಕು, ಬ್ಯಾರಿಯರ್ ಮಿಟಿಗೇಷನ್, ಟೆಕ್ನಿಕಲ್ ಡಿಪ್ಲಾಯ್ಮೆಂಟ್, ಟ್ರೈನಿಂಗ್ ಪ್ರೋಗ್ರಾಮ್ಸ್. ಲ್ಯಾಂಡ್ಸ್ಕೇಪ್ ಲೆವೆಲ್ ಪ್ಲಾನಿಂಗ್, ಇಂಟಿಗ್ರೇಷನ್ ಇರಲಿ, ಕ್ಲೈಮೇಟ್ ರೆಸಿಲೆಂಟ್ ಹ್ಯಾಬಿಟೇಟ್ ಮ್ಯಾನೇಜ್ಮೆಂಟ್ ಇರಲಿ, ಸಸ್ಟೈನಬಲ್ ಲೈವ್ಲಿಹುಡ್ಸ್ ಇರಬೇಕು, ಕಲ್ಚರಲ್ ಶಿಫ್ಟ್ ಇರಬೇಕು. ಪಾಲಿಸಿ ರೆಕಮೆಂಡೇಷನ್ ಏನು, ಯೂನಿಫಾರ್ಮ್ ಗೈಡ್ಲೈನ್ಸ್, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ಗಳು ಮಾಡೋಣ, ಇಂಟರ್ಸ್ಟೇಟ್ ಕೋಆರ್ಡಿನೇಷನ್ ಇರಬೇಕು, ಸ್ಟೇಟ್ ಲೆವೆಲ್ ಪಾಲಿಸಿ, ಡಿಸಾಸ್ಟರ್ ಡಿಕ್ಲರೇಷನ್ ಮಾಡೆಲ್ ಮಾಡೋಣ, ಕಂಟೆಕ್ಸ್ಟ್ ಸ್ಪೆಸಿಫಿಕ್ ಇಂಟರ್ವೆನ್ಷನ್ಸ್ ಮಾಡೋಣ, ಟೈಮ್ ಟು ಟೈಮ್ ಕಮ್ಯುನಿಟಿದವರು ಅಪ್ರೋಚ್ ಇರಬೇಕು, ಸೇಫ್ ಗಾರ್ಡ್ ಟೈಮ್ ಬೌಂಡ್ ಇರಬೇಕು, ಸೈಂಟಿಫಿಕ್ ಇನ್ಪುಟ್ ಮೇಲೆ ತಗೋಬೇಕು, ಪೀರಿಯಡಿಕ್ ರಿವ್ಯೂ, ಕನ್ಸರ್ವೇಷನ್ ಇಂಪ್ಯಾಕ್ಟ್. ಏನು ರೆಗ್ಯುಲರ್ ಅಸೆಸ್ಮೆಂಟ್ನ ನೀವು ಮಾನಿಟರ್ ಮಾಡೋದು, ಎಫೆಕ್ಟಿವ್ ಸ್ಟಡೀಸ್ ಫಾರ್ ಇಂಟರ್ವೆನ್ಷನ್ಸ್, ಅಡಾಪ್ಟಿವ್ ಮ್ಯಾನೇಜ್ಮೆಂಟ್ ಬೇಸ್ಡ್ ಆನ್ ಔಟ್ಕಮ್ಸ್. ಓಕೆನಾ. ಹಾತಿ ಮಿತ್ರ ಅಸ್ಸಾಂದು, ಭಾಗ್ ಮಿತ್ರ ಉತ್ತರ ಪ್ರದೇಶ. ಸ್ಮಾರ್ಟ್ ಸಿಸ್ಟಮು, ಎ ವಾರ್ನಿಂಗ್ ಸಿಸ್ಟಮು, ಡ್ರೋನ್ ಸರ್ವೈಲೆನ್ಸ್, ಪ್ಲಾನ್ ಬಿ ಇನಿಷಿಯೇಟಿವ್ಸ್. ಇನ್ಫ್ರಾಸ್ಟ್ರಕ್ಚರ್ ಇಂಟರ್ವೆನ್ಷನ್ ಏನು, ಎಲೆಕ್ಟ್ರಿಕ್ ಫೆನ್ಸ್, ರೈಲ್ವೆ ಮಿಟಿಗೇಷನ್, ವೈಲ್ಡ್ ಲೈಫ್ ಕಾರಿಡಾರ್ಸ್. ಸ್ಟೇಟ್ ಸ್ಪೆಸಿಫಿಕ್ ಡಿಸಾಸ್ಟರ್, ಕೇರಳದವರು ರ್ಯಾಪಿಡ್ ರೆಸ್ಪಾನ್ಸ್ ಟೀಮ್ಸ್, ಇನ್ಶೂರೆನ್ಸ್ ಸ್ಕೀಮ್ಸ್. ಇಂಟರ್ನ್ಯಾಷನಲ್ ಕೊಲಾಬರೇಷನ್, ಬೆಂಗಾಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಭೂತಾನ್ ಜೊತೆಗೆ. ನೆಕ್ಸ್ಟ್ ಟ್ರಾನ್ಸ್ಪಾಂಡ್ರಿ ಕಾರಿಡಾರ್ಸ್. ಇಷ್ಟೇ, ಇದು ಮೇಜರ್ ಡಾಟಾಸ್ಗಳು. ಒನ್ಸ್ ಅಗೇನ್ ಹೇಳ್ಬೇಕಂದ್ರೆ 227 ಎಲೆಕ್ಟ್ರಿಕ್ಷನ್ ಅಂದರೆ ಎಲೆಕ್ಟ್ರಿಕ್ ಶಾಕ್ ಎಂದು ಹೋಗಿದೆ, 45 ಎಲಿಫೆಂಟ್ಸ್ ಟ್ರೈನ್ ಆಕ್ಸಿಡೆಂಟ್ಸ್ ಇಂದ ಹೋಗಿದ್ದಾವೆ. ಇದೊಂದು 2018-21 29 ಎಲಿಫೆಂಟ್ಸ್ ಪೋಚಿಂಗ್ ಆಗಿದೆ, 29 ಟೈಗರ್ಸ್ ಪೋಚಿಂಗ್ ಆಗಿದೆ, 197 ಟೈಗರ್ಸ್ ನೋನ್ ಡೆತ್ಸ್ ಆಗಿದೆ. ಹ್ಯೂಮನ್ ಎಲಿಫೆಂಟ್ ಇಂದ 1549, ಟೈಗರ್ಸ್ ಇಂದ 125 ಡೆತ್. ಲೀಡಿಂಗ್ ಸ್ಟೇಟ್ಸು ಇದೆ, ಮಹಾರಾಷ್ಟ್ರ, ಛತ್ತೀಸ್ಗಢ. ಓಕೆನಾ. ಇನ್ನೊಂದು ಇದು ನಂದು ಐಡಿಯಾ. ಇದು ಕೈಂಡ್ ಆಫ್ ಆಲ್ರೆಡಿ ಇದನ್ನು ನೇಪಾಳ ಇದು ಮತ್ತು ಅಲ್ಲಿ ಮಾಡ್ತಿರೋದೇ ಇದು ಉತ್ತರಾಖಂಡಲ್ಲೆಲ್ಲ ಸೀಡ್ ಬಾಲ್ ಅಂತಂದೇಳಿ ಸ್ವಲ್ಪ ಅದೇ ಥರ ಬರುತ್ತೆ ನಂದು ಮೆಥಡ್. ಇದೇನು, ಇದು ಒಂದು ಫಾರೆಸ್ಟ್. ಈಗೇನು ಮಾಡಿದ್ದಾರೆ, ಎಲ್ಲಿ ತನಕ ನಾವು ಎಂಕ್ರೋಚ್ ಮಾಡಿದ್ದೀವಿ ಅಂತ ಅಂದ್ಕೊಳ್ಳೋಣ. ಈಗ ಇವು ಅದಕ್ಕೆ ಇಲ್ಲಿರೋ ಎನಿಮಲ್ಸ್ಗಳು ಹೊರಗೆ ಬರ್ತಿದ್ದಾವೆ, ಹಿಂಗೆ ಅವುಗಳು ಹೊರಗೆ ಬರ್ತಿದ್ದಾವೆ. ಈಗ ಎದಕ್ಕೆ ಬರ್ತದೆ, ಫುಡ್ ಅಲ್ಲಿಲ್ಲ ಅಂತ. ನಾವೊಂದು ಕೆಲಸ ಏನು ಮಾಡೋಣ, ಸ್ಟೇಟ್ ಗೌರ್ಮೆಂಟು ಅಥವಾ ಸೆಂಟ್ರಲ್ ಗೌರ್ಮೆಂಟು ಬಂದು ರೈತರ ಹತ್ರ ತಮ್ಮ ಫುಡ್ಸನ್ನೆಲ್ಲ ಒಂದಿಷ್ಟು ಪ್ರೊಕ್ಯೂರ್ಮೆಂಟ್ ಮಾಡ್ತಿದ್ದೀವಿ, ಹೌದಾ, ಮಾಡ್ತಿದ್ದೀವಿ. ಈಗೇನು ಮಾಡೋಣ,
ಇಲ್ಲಿರೋ ಲೋಕಲ್ ಫುಡ್ನ ಪ್ರೊಕ್ಯೂರ್ ಮಾಡಿಕೊಂಡು ಒಂದಿಷ್ಟು ಸ್ಟೇಟ್ ಅದು ಎಫ್ ಸಿ ಹೋಗೋದು ಹೋಗಲಿ, ಒಂದಿಷ್ಟನ್ನು ಫಾರೆಸ್ಟಲ್ಲಿ ಇಡೋಣ. ಇಲ್ಲಿ ಮೂಲೆಯಲ್ಲೂ ಸ್ವಲ್ಪ ಇಲ್ಲಿಡೋಣ, ಮೇಜರ್ ಇಲ್ಲಿ ಸೆಂಟ್ರಲ್ಲಿ ಇಡೋಣ. ಎಲ್ಲ ಫುಡ್ಡು ವಾಟ್ರು ಅವಕ್ಕೆಲ್ಲ ಫುಡ್ಡು ವಾಟ್ರ್ ಕೊಟ್ಬಿಡಿ, ಅವೆಲ್ಲ ಅಲ್ಲಿಗೆ ಹೋಗ್ತಾವೆ, ವಾಪಸ್ಸು ಬರೋಂಗಿಲ್ಲ. ಸೊ ಟ್ರೈ ಟು ಗಿವ್ ದಮ್ ಆಲ್ ದ ಫೆಸಿಲಿಟೀಸ್. ಈಗ ಒಂದು ತುಂಬ ದೊಡ್ಡ ವಾಸನೆ ಬರ್ತಕ್ಕಂಥ ನೀವು ಜಿಂಕೆ ಮಾಂಸನ ನೆಟ್ಟ ನಡುವೆ ಕಾಡಿನ ಮಧ್ಯೆಯಲ್ಲೆಲ್ಲೋ ಒಂದು ಕಡೆಗೆ ಹಾಕಿದರೆ ಹುಲಿಗಳೆಲ್ಲ ಅಲ್ಲಿ ಹೋಗ್ತವೆ, ಅಲ್ಲಿ ಮಾಂಸ ಸಿಗ್ತಿದ್ದಾವೆ, ಹಸಿ ಮಾಂಸ ರೆಡಿ ಇದೆ ಅಂದರೆ ಮತ್ತೆ ಯಾಕೆ ಕೇಳಿ ಬರ್ತಾವೆ? ನೀವು ಅದನ್ನು ಕಂಟಿನ್ಯೂ ಬೇಸಿಸ್, ರೆಗ್ಯುಲರ್ ಬೇಸಿಸ್ ಆಗಿ ಮಾಡ್ತಿದ್ರೆ ಚಾನ್ಸಸ್ ಆಫ್ ಅಟ್ಯಾಕಿಂಗ್ ಅವು ಕಡಿಮೆ ಆಗ್ತವೆ. ಡ್ರೋನ್ ಇದೆ, ಡ್ರೋನಲ್ಲಿ ತಗೊಂಡೋಗಿ ನೆಟ್ಟ ನಡುವೆ ಕಾಡಿನ ಮಧ್ಯದಲ್ಲಿ ಹೋಗಿ ಬಿಸಾಕೋದಪ್ಪ. ಬಿಸಾಕೋದಂದ್ರೆ ನೀಟಾಗಿಡಬೇಕು. ಐ ಡೋಂಟ್ ಲೈಕ್ ದಟ್ ಗಿವಿಂಗ್ ದ ಫುಡ್ ಥ್ರೋಟ್ ಲೈಕ್ ಯಾವ ನಾಯಿಗೆ ಬಿಸಾಕೋದು ಅಂತಾರಲ್ಲ, ಅದು ತಪ್ಪು. ನೀವು ಯಾಕೆ ನಾಯಿಗೆ ಫುಡ್ನ ಬಿಸಾಕ್ತೀರಿ? ಅವಕ್ಕೆ ಊಟ ಅಂದಮೇಲೆ ಅದನ್ನು ಅದಕ್ಕೆ ಅಷ್ಟೇ ಸಂಸ್ಕಾರದ ರೆಸ್ಪೆಕ್ಟಿಂದ ಊಟ ಕೊಡಬೇಕು. ಓಕೆನಾ? ದಟ್ಸ್ ಎ ಡಿಫ್ರೆಂಟ್ ಸ್ಟೋರಿ. ಇಲ್ಲಿಗೆ ಇದು ಮುಗೀತು. ಇನ್ ದ ನೆಕ್ಸ್ಟ್ ಕ್ಲಾಸ್, ಇನ್ ದಿಸ್ ವಿಡಿಯೋ, ನೆಕ್ಸ್ಟ್ ವಿಡಿಯೋ ನಾವು ರಾಮ್ಸಾರು ಅಂದರೆ ಇದೆ ವೆಟ್ಲ್ಯಾಂಡು, ಮ್ಯಾಂಗ್ರೋವ್ಸು, ಕೋರಲ್ಲು ಕವರ್ ಮಾಡೋಣ. ಓಕೆನಾ? ಸೊ ಸಿ ಯು ಆಲ್ ಗೈಸ್ ಇನ್ ದ ನೆಕ್ಸ್ಟ್ ವಿಡಿಯೋ. ಇಫ್ ಯು ಲೈಕ್ ದಿಸ್ ಇನಿಷಿಯೇಟಿವ್, ಲೈಕ್ ಮಾಡಿ. ಈ ಇನಿಷಿಯೇಟಿವ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. Not for any getting any views, or to make this kind of content notes to available to everyone. If you like ಮಾಡಿದ್ರೆ ನೀವು ಮಾತ್ರ ಇದು ಭಾಳ ಜನಕ್ಕೆ ರೀಚ್ ಆಗುತ್ತೆ. ಇದನ್ನ ರೀಚ್ ಮಾಡಿಸಿ. ಥ್ಯಾಂಕ್ ಯು. ಬೈ ಬೈ. ಸಿ ಯು.